ಉತ್ಥಾಯ ಪಠೇತ್. ಸಾಧನೆಗೆ ಒಂದು ಕಾಲ ಇದೆ. ಯಾವಾಗ ನಾವು ಚಿಂತನೆಗೆ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬಹಳ ಸುಂದರವಾದ, ತುಂಬ ಕರಾರುವಾಕ್ಕಾದ ಅವರ ಪ್ರಾಯೋಗಿಕವಾದ ಒಂದು ಚಿಂತನೆ ವಿಮರ್ಶೆ. ಓದಬೇಕು ಯಾವಾಗ, ಇದು ಹೇಳಿಕೊಡ್ಬೇಕು ಅವರು ನಮಗೆ. ಹಸುವೆ ಆದಾಗ ಉಣ್ಣಬೇಕು ಎನ್ನುವುದು ನಮಗೆ ಗೊತ್ತಿದೆ, ಬಾಯಾರಿಕೆ ಆದಾಗ ಕೊಡಬೇಕು ಅಂತ ಅರ್ಥ ಆಗುತ್ತೆ. ಓದುವುದು ಯಾವಾಗ, ಕೇಳುವುದು ಯಾವಾಗ? ಅವ್ರು ಹೇಳ್ತಾರೆ ಪ್ರಾತಃ ಉತ್ಥಾಯ ಪಠೇತ್. ಇದನ್ನು ತುಂಬ ಕಷ್ಟದಲ್ಲಿ ಅನುವಾದ ಮಾಡಬೇಕಾಗ್ತದೆ. ಪ್ರಾತಃ ಅಂದರೆ ಬೆಳಿಗ್ಗೆ ಅಂತ ಅರ್ಥ. ಬೆಳಿಗ್ಗೆ ಅಂದರೆ ಎಷ್ಟು ಬೇಗ ಬೆಳಿಗ್ಗೆ ಅಂದರೆ ನಾನು ಹೇಗೆ ಹೇಳಲಿ? ಯಾಕೆ ನಮಗೆ ಗಂಟೆ ನಿಮಿಷಗಳು ಮಾತ್ರ ಗೊತ್ತಿರೋದು, ಗಳಿಗೆ ವಿಗಳಿಗೆಗಳು ಗೊತ್ತಿಲ್ಲ, ಮರೆತು ಬಿಟ್ಟಿದ್ದೇವೆ. ಪಂಚಪಂಚ ಉಷಕ್ಕಾಲ, ಷಟ್ಪಂಚ ಅರುಣೋದಯ, ಸಪ್ತಪಂಚ ಭವೇತ್ ಪ್ರಾತಃ ತತಃ ಸೂರ್ಯೋದಯ ಸ್ಮೃತಃ ಅಂತ. ಸೂರ್ಯೋದಯ ಯಾವಾಗ ಆಗ್ತದೆ? ಪ್ರಾತಃ ಕಾಲ ಆದಾಗ, ಮುಗಿದ ನಂತರ. ಪ್ರಾತಃ ಕಾಲ ಯಾವಾಗ ಮುಗಿತದೆ? ಅರುಣೋದಯ ಮುಗಿದಾಗ. ಅರುಣೋದಯ ಯಾವಾಗ ಮುಗಿತದೆ? ಉಷಕ್ಕಾಲ ಬಂದಾಗ. ಉಷಕ್ಕಾಲ ಯಾವಾಗಿರುವುದು? ಇದೆಲ್ಲ ಯಾವುದು ಗೊತ್ತಿಲ್ಲದ್ದೇ ಇದು ಹೆಸರುಗಳು ನಮ್ಮದು. ಪಂಚಪಂಚ ಉಷಕ್ಕಾಲ ಅಂತ. ಇಡೀ ದಿನದ ಲೆಕ್ಕಾಚಾರದಲ್ಲಿ 60 ಗಳಿಗೆ ಅಂತ ಲೆಕ್ಕ. ಅದರಲ್ಲಿ 55 ಗಳಿಗೆ ಮುಗಿದಾಗ ಅದು ಉಷಕ್ಕಾಲ ಅಂತ ಅರ್ಥ. ಉಷೋದಯ ಅಂದರೆ ಹಾಗೆ. ನಮಗೆ ಬೆಳಿಗ್ಗೆ ರಾತ್ರಿ ಲೆಕ್ಕ ಹೇಗೆ ಕೇಳಿದರೆ ಸೂರ್ಯೋದಯದಿಂದ ಲೆಕ್ಕ. ಗಡಿಯಾರದ ಹಾಗೆ 12 ಗಂಟೆಗೆ ಮುಗಿಯುವುದಲ್ಲ. ಮಧ್ಯರಾತ್ರಿ 12ಕ್ಕೆ ಮುಗಿದ್ರೆ ಅದು ಹಿಂದಿನ ದಿನ. ಈಗ ಶುಕ್ರವಾರ ಇವತ್ತು ಯಾವಾಗ ಮುಗಿತದೆ ಕೇಳಿದರೆ ನಾಳೆ ಸೂರ್ಯೋದಯದವರೆಗೆ ಮುಗಿತದೆ. ಎಲ್ಲಿಯಾದರೂ ಇವತ್ತು ರಾತ್ರಿ 12 ಗಂಟೆ ನಂತರ 1 ಗಂಟೆಗೋ 2 ಗಂಟೆಗೋ 3 ಗಂಟೆಗೋ 4 ಗಂಟೆಗೋ 5 ಗಂಟೆಗೋ ಮಗು ಹುಟ್ಟಿದರೆ ಅದು ಹುಟ್ಟಿದ ದಿನ ಯಾವುದು ಕೇಳಿದರೆ ಅದು ಶುಕ್ರವಾರ, ಒಳ್ಳೆಯದು ಅಂತ ಅರ್ಥ. ಶನಿವಾರ ಹುಟ್ಟಿದ್ದು ಒಂದು ಬೈಲಿಕ್ಕಿಲ್ಲ. ಮಂದವಾರ ಹುಟ್ಟಿದರೆ ಅವನು ಮಂದ ಆಗ್ತಾನೆ ಅಂತ, ಬೆಪ್ಪನಾಗ್ತಾನೆ ಅಂತ ಲೆಕ್ಕ. ಇನ್ಯಾರು ಬೈಬೇಡಿ ಯಾರಾದ್ರೂ ಇದ್ರೆ. ಮಂದವಾರ ಜನ್ಮ ಶಾಂತಿ ಅಂತೇ ಮಾಡ್ಲಿಕ್ಕುಂಟು. ಶನಿವಾರ ಹುಟ್ಟಿದ್ರೆ ಶಾಂತಿ ಮಾಡಬೇಕು, ಒಳ್ಳೆ ದಿನ ಅಲ್ಲ ಅಂತದ್ದು. ಅದೇ ನಾಳೆ ಬೆಳಿಗ್ಗೆ 6 ಗಂಟೆ 13 ನಿಮಿಷಕ್ಕೆ ಈಗ ಉದಯ, ಸೂರ್ಯೋದಯ. 6 ಗಂಟೆ 12 ನಿಮಿಷದವರೆಗೂ ಹುಟ್ಟಿದವನು ಸಹ ಅವನ ವಾರ ಲೆಕ್ಕ ಶುಕ್ರವಾರ. ಇವತ್ತು ಹಾಗೆ ಉಳಿದಿದೆ. ಕ್ಯಾಲೆಂಡರ್ ಮಾತ್ರ ನಾವು ಹರಿತೇವೆ ಹೊರತು ನಮ್ಮ ಗಡಿಯಾರ ಮಾತ್ರ ಚೇಂಜ್ ಆಗ್ತದೆ, ಅದು ಸ್ಯಾಟರ್ಡೆ ಎಂದು ತೋರಿಸ್ತದೆ. ಆದರೆ ಇಲ್ಲಿ ಯಾರೂ ನಮ್ಮವರು ಆಚರಣೆಯನ್ನು ಶನಿವಾರ ಅಂತ ಹೇಳುವುದಿಲ್ಲ, ಶುಕ್ರವಾರ ಹೇಳುತ್ತೆ. ಹೀಗೆ ಇಡೀ ದಿನದ 60 ಗಳಿಗೆಯಲ್ಲಿ 55 ಕಳೆದ ನಂತರ ಉಷೋದಯ. 1 ಗಳಿಗೆ 24 ನಿಮಿಷ, 2 ಗಳಿಗೆ 48 ನಿಮಿಷ, ಅರ್ಧ ಗಳಿಗೆಗೆ 12 ನಿಮಿಷ, ಒಟ್ಟು ಸೇರಿದರೆ 60 ನಿಮಿಷ. 2:15 ಗಳಿಗೆಗೆ 1 ಗಂಟೆ, 5 ಗಳಿಗೆಗೆ 2 ಗಂಟೆ. ಅದನ್ನು ಸೂರ್ಯೋದಯಕ್ಕಿಂತ 2 ಗಂಟೆ ಮೊದಲು ಉಷೋದಯ. ಈಗ 6:13 ಆದರೆ 4:13ಕ್ಕೆ ಉಷೋದಯ. ಅಲ್ಲಿಂದ 24 ನಿಮಿಷದಲ್ಲಿ ಅರುಣೋದಯ. ಅಲ್ಲಿಂದ 24 ನಿಮಿಷದಲ್ಲಿ ಪ್ರಾತಃ ಕಾಲ. ಈಗ ಸಿಕ್ಕಿದೆ ನಮಗೆ ಪ್ರಾತಃ ಕಾಲ ಎಲ್ಲಿ ಅಂತ. 4:13 ಉಷಕ್ಕಾಲ, ಅಲ್ಲಿಂದ 24 ನಿಮಿಷ, 37 4:37ಕ್ಕೆ ಅರುಣೋದಯ, ಅಲ್ಲಿಂದ 24 ನಿಮಿಷ, 41 51, 4:51ಕ್ಕೆ ಪ್ರಾತಃ ಕಾಲ. ಈಗ ಪ್ರಾತಃ ಕಾಲದಲ್ಲಿ 4:51 ಸುಮಾರು 5 ಗಂಟೆ ಹೊತ್ತಿನಲ್ಲಿ ನೀವು ಮಿಂದು ಓದಬೇಕು, ಚಿಂತನೆ ಮಾಡಿ. ಇದು ಬ್ರಾಹ್ಮ ಮುಹೂರ್ತದ ಬಹಳ ಚಂದವಾದ ಪ್ರಶಸ್ತವಾದ ಸಮಯ. ಎಲ್ಲ ಹಲ್ಲು ತೊಳೆದು ಕೈಕಾಲುಗಳನ್ನು ಮುಗಿಸಿ ಶೌಚಗಳನ್ನು ನಿವೃತ್ತಿಗೊಳಿಸಿ ಮಲಮೂತ್ರ ವಿಸರ್ಜನೆಯಲ್ಲಿ ಆಗಿ ಮಿಂದು ಬಹಳ ಚೆನ್ನಾಗಿ ಫ್ರೆಶ್ ಆಗಿ ಮೆಂಟಲಿ ಆಗ ಓದಬೇಕು. ಅವ್ರು ಹೇಳಿದ ಕ್ರಮ ಇದು. ಇಮಾಂ ಭಾರತ ಸಾವಿತ್ರೀಂ ಪ್ರಾತಃ ಉತ್ಥಾಯ. ನಿಜವಾಗಿ ಉತ್ಥಾಯ ಪ್ರಾತಃ ಹೇಳಬೇಕಲ್ವ, ಎದ್ದು ಬೆಳಿಗ್ಗೆ ಓದಿ ಅಂತ. ಇದು ಬೆಳಿಗ್ಗೆ ಎದ್ದು ಓದಿ ಅಂದರೆ ಏನರ್ಥ? ಅಂದರೆ ಏನು ಮಾಡಿದ್ರು ಅಂದರೆ, ಕೆಲವರಿಗೆಲ್ಲ ಬೆಳಿಗ್ಗೆ ಆಗತ್ತೆ, ಪ್ರಾತಃ ಕಾಲ ಬರುತ್ತೆ, ಆದರೆ ಉತ್ಥಾಯ ಆಗುವುದಿಲ್ಲ. ಅವರ ಮೈಂಡ್ ಟ್ಯೂನ್ ಆಗುವುದಿಲ್ಲ, ಎಚ್ಚರ ಆಗಿರುವುದಿಲ್ಲ. ಎದ್ದವರೆಲ್ಲ ಎಚ್ಚರಾಗಿದ್ದಾರೆ ಹೇಳಲಿಕ್ಕೆ ಆಗುವುದಿಲ್ಲ. ಮತ್ತೆ ಅವ್ರು ನಿದ್ದೆ ಮಾಡ್ತಾ ಇರ್ತಾರೆ, ಡೋಸಿಂಗ್. ಅವರು ರೆಡಿ ಆಗುವುದಿಲ್ಲ. ಆದ್ದರಿಂದ ಬೆಳಿಗ್ಗೆ ಎಚ್ಚೆತ್ತು ಓದಬೇಕು ಅಂತ. ನೀನು ರೆಡಿಯಾಗಿ ಮನಸ್ಸು ಚೆನ್ನಾಗಿ ಅದುಮಿಕೊಂಡು ಓದಿದರೆ ಬಹಳ ಸುಂದರವಾದ, ಅಂದರೆ ಭಗವಂತನ ಮತ್ತು ಬ್ರಹ್ಮದೇವನ, ಸರಸ್ವತಿಯ, ಮಹಾಲಕ್ಷ್ಮಿಯ ಪೂರ್ಣವಾದ ಅನುಗ್ರಹ ಕಾಲ ಅದು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲು. ಈಗ ಓದುವ ಹೊತ್ತು. ಆಗ ಓದಿದರೆ ಕರೆಕ್ಟಾಗಿ ಕೂತ್ಕೊಳ್ತದೆ ತಲೆಯಲ್ಲಿ. ಇಲ್ಲದಿದ್ದರೆ 10 ಸರ್ತಿ ಊರು ಹೊಡಿಬೇಕಾಗ್ತದೆ.
ಅಭ್ಯಾಸದ ಹೊತ್ತು ಯಾವಾಗ ಕೇಳಿದರೆ ಬಿಫೋರ್ ಸನ್ರೈಸ್ ಒಂದು ದೃಷ್ಟಿಯಿಂದ ಅದನ್ನು ಹೇಳಿಬಿಟ್ರು. ಇಮಾಂ ಭಾರತ ಸಾವಿತ್ರೀಂ ಪ್ರಾತಃ ಉತ್ಥಾಯ ಯಪ್ಪಟೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾಧಿಗಚ್ಚತಿ. ಎಷ್ಟು ದೊಡ್ಡ ಮೊತ್ತದ ಉತ್ತರ ಕೊಡ್ತಾರೆ ಅಂದರೆ ಅವನು ದೇವರನ್ನು ತಿಳಿಯುತ್ತಾನೆ. ಪರಂ ಬ್ರಹ್ಮ ಅಂದರೆ ನಾರಾಯಣ ಪರಂ ಬ್ರಹ್ಮ ತತ್ವನ್ನಾರಾಯಣ ಪರಃ, ನಾರಾಯಣ ಪರೋಧ್ಯಾತ ಧ್ಯಾನನ್ನಾರಾಯಣ ಪರಃ. ಇದು ವೇದದ ಮಾತು. ಇದಕ್ಕೆ ವಿರೋಧ ಮಾಡಲಿಕ್ಕೆ ಬರುವುದಿಲ್ಲ, ಅರ್ಥ ಬೇರೆ ಮಾಡಲಿಕ್ಕೆ ಆಗುವುದಿಲ್ಲ. ಕಷ್ಟ ಅಂದರೆ ಹಾಗೆ. ವೇದದಲ್ಲಿರತಕ್ಕಂತಹ ಸೊಲ್ಲುಗಳಿಗೆ ಅಧಿಕೃತವಾದ ಒಂದು ವ್ಯವಸ್ಥೆ ಇದೆ, ಡಾಕ್ಯುಮೆಂಟರ್ಸ್ ಅನ್ನೋ ಹಾಗೆ. ಅಧಿಕೃತವಾಗಿ ಯಾರು ಹೇಳಿದ್ದು ಅಲ್ಲ, ಎಷ್ಟು ಸಮಯದಿಂದಲೂ ಅದು ಹರಿದುಕೊಂಡು ಹಾಗೇ ಬಂದಿದೆ. ವರ್ಡ್ ಬೈ ವರ್ಡ್ ಚೇಂಜ್ ಆಗಲಿಲ್ಲ. ಯಾರು ಪರಬ್ರಹ್ಮ ಅಂತ ವೇದ ಹೇಳ್ತದೆ, ನಾರಾಯಣ ಪರಂ ಬ್ರಹ್ಮ ತತ್ವನ್ನಾರಾಯಣ ಪರಃ, ತಿಳಿಯಬೇಕಾದ ಸಂಗತಿ ಎಲ್ಲೆಡೆ ವ್ಯಾಪಿಸಿರುವ ಶಾಸ್ತ್ರಗಳಲ್ಲಿ ತುಂಬಿದ್ದು. ತತ್ವ ಅಂದರೆ ತತವ, ತತ ಅಂದರೆ ವಿಸ್ತೃತ ಅಂತ ಅರ್ಥ, ಹರಡಿದ ಅಂತ. ವಾ ಅಂದರೆ ಜ್ಞಾನ, ವೇದಿ ಜ್ಞಾನಂ ಸಮುದ್ದಿಷ್ಟಂ ಅಂತ. ಯಾವುದು ಯಥಾರ್ಥವಾದ ಅರಿವಿನಿಂದ ಹರಿದಿದೆಯೋ ಅದು ತತ್ವಂ. ಎಲ್ಲ ಹೀಗೆ ಇದೆ, ಅದಕ್ಕೆ ವಿರೋಧ ಇಲ್ಲ. ಈ ಹೆಸರಿನಲ್ಲಿ ತತ್ವಸಂಖ್ಯಾನ, ತತ್ವವಿವೇಕ, ತತ್ವಮಾರ್ತಾಂಡ, ತತ್ವವಿಮರ್ಶ, ಅನೇಕ ಗ್ರಂಥಗಳು ತಾತ್ವಿಕವಾದ ಚಿಂತನೆಯಲ್ಲಿ ತತ್ವಶಬ್ದದಿಂದ ಹೊರಟಿವೆ. ನಿಜವಾದ ತತ್ವ ಯಾವುದು, ಹರಡಿ ನಿಂತ ಜ್ಞಾನದ ಪೂರ್ಣವಾದ ಬಿಂದು ಯಾವುದು ಕೇಳಿದರೆ ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರಃ, ನಾರಾಯಣ ಪರೋಧ್ಯಾತ ಧ್ಯಾನನ್ನಾರಾಯಣ ಪರಃ. ಮುಂದಿನ ಗೆರೆಯೇ ಎಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಎಚ್ಚ ಕಿಂಚಿತ್ ಜಗತ್ ಸರ್ವಂ, ಎಂತಹ ಸಣ್ಣದಾದ ನೀನು ಜಗತ್ತನ್ನು ಪರಿಗಣಿಸ್ತೀಯೋ, ದೃಶ್ಯತೆ ಶ್ರೂಯತೆ ಪಿವ, ಕಣ್ಣಿಗೆ ಕಾಣುತ್ತದೆ, ಕಾಣದೇ ಇರಬಹುದು, ಕೇಳುವುದು ಮಾತ್ರ ಆಗಿರಬಹುದು. ಅಂತಹ ಎಲ್ಲದರಲ್ಲಿಯೂ ತುಂಬಿ ತುಳುಕಿದವನು ಭಗವಂತ. ಅಂತಹ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅಂತಹ ಪರತತ್ವವನ್ನು ನೀನು ಚೆನ್ನಾಗಿ ತಿಳ್ಕೊಳ್ಳುತ್ತಿ. ಆ ಬೆಳಗ್ಗಿನ ಹೊತ್ತಲ್ಲಿ ನೀನು ಅನುಸಂಧಾನಕ್ಕೆ ಕೂತ್ರೆ ಪೂರ್ಣವಾದ ತತ್ವ, ಅಭಿವೃದ್ಧವಾದ ಚಿಂತನೆ ಅದು ನಿನ್ನದಾಗುತ್ತೆ. ಪರಂ ಬ್ರಹ್ಮ ನಿರ್ದುಷ್ಟ ಪೂರ್ಣಾನಂದತ್ವಾತ್ ಯಮಾಹು ಸತ್ಯಮುಚ್ಯುತಂ ನಿರ್ದೋಷ ಗುಣಪೂರ್ಣತ್ವಾತ್ ಪರಂಚಾಹುರ್ ಜನಾರ್ದನಂ ಅಂತ. ಪರಂ ಶಬ್ದಕ್ಕೆ ಅರ್ಥ ಪೂರ ಅಂತ ಅರ್ಥ ಸಂಸ್ಕೃತದಲ್ಲಿ. ಯಾವುದರಿಂದ ಪೂರ? ಗುಣಗಳಿಂದ ಪೂರ, ಬೆಸ್ಟ್ ಕ್ವಾಲಿಟೀಸ್ ಅಂತ ಅರ್ಥ. ಎಲ್ಲ ಆನಂದಾದಿ ಗುಣಗಳಿಂದ ತುಂಬಿ ತುಳುಕಿದವನು ಪರ. ಅವನು ನನಗಿಂತ ಬೇರೆ. ಪರ ಅಂದರೆ ಬೇರೆ ಅಂತ ಹೆಚ್ಚರಿ ಅವರಿಗೆ ಗೊತ್ತುಂಟು. ಬೇರೆ ಎಷ್ಟು ಬೇರೆ ಕೇಳಿದರೆ ಎಲ್ಲಕ್ಕಿಂತ ಬೇರೆ. ದೇವರನ್ನು ಗುರುತಿಸುವ ಕ್ರಮ ಹಾಗೆ. ನೇತಿ ನೇತ್ಯಾತ್ಮ ಗೃಹ್ಯತೆ ಅಂತ. ನನಗೆ ತಿಳಿದದ್ದರಲ್ಲಿ, ಕಂಡಿದ್ದರಲ್ಲಿ, ಮುಟ್ಟಿದ್ದರಲ್ಲಿ, ಮಾತಾಡಿಸಿದ್ದರಲ್ಲಿ ಅಲ್ಲದ ಸಂಗತಿ. ಯತದ್ ಅದ್ರೇಶ್ಯಂ ಅಗ್ರಾಹ್ಯಂ ಅಂತ. ಕಣ್ಣಿಗೂ ನಿಲುಕುವುದಿಲ್ಲ ಅವನು, ಮನಸ್ಸಿಗೂ ಬರುವುದಿಲ್ಲ, ಮಾತಿಗೂ ಎಟಕುವುದಿಲ್ಲ, ಮುಟ್ಟಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಅಲ್ಲದ ಸಂಗತಿ ಅದು ಭಗವಂತ. ಇದು ಯಾವುದೇ ಭೌತಿಕವಾದ ಆಸ್ಪೆಕ್ಟ್ಗಳು ಇಲ್ಲದವ. ಪ್ರಪಂಚ ವಿಲಕ್ಷಣ. ಪರ ಅಂದರೆ ಬೇರೆ ಅಂತ ಅರ್ಥ. ವಿಲಕ್ಷಣ, ಎಲ್ಲಕ್ಕಿಂತ ಭಿನ್ನ, ಎಲ್ಲಕ್ಕಿಂತ ಮೇಲೆ, ಎಲ್ಲಕ್ಕಿಂತ ಪೂರ್ಣ, ಎಲ್ಲಕ್ಕಿಂತ ಆಚೆ. ಈ ರೀತಿಯಾದ ಪರತತ್ವವನ್ನು ಆತ ತಿಳ್ಕೊಳ್ಳುತ್ತಾನೆ. ಹೇಗೆ ತಿಳ್ಕೊಳ್ತಾನೆ? ಅಧಿಗಚ್ಚತಿ, ಅಧಿಕವಾಗಿ ತಿಳ್ಕೊಳ್ಳುತ್ತಾನೆ. ಎಲ್ಲರಿಗಿಂತ ಹೆಚ್ಚಿಗೆ ಅಂತ ಒಂದು, ಮತ್ತೆ ಅವನನ್ನು ಅಧಿಕ ಅಂತ ತಿಳ್ಕೊಳ್ತಾನೆ. ಅಹ ಇತಿ ಬ್ರಹ್ಮ ಅಂತ ದೇವರನ್ನು ತಿಳಿಯುವ ಮೊದಲ ಆಸ್ಪೆಕ್ಟ್ ಯಾವುದು ಅಂದರೆ ನನಗಿಂತ ಮೇಲೆ ಅಂತ. ಅಧಿಕ ಅಂತ ಅಧ್ಯಾತ್ಮ ಅರ್ಥವೇ ಅದೇ. ಅವನು ಅಧ್ಯಾತ್ಮವಾದಿಗಳಾಗಿದ್ದಾರೆ. ಈಗ ಅಧ್ಯಾತ್ಮ ಕೇಳಬೇಕು ಹೇಳ್ತಾರೆ. ಆದಿಭೌತಿಕ ಆದಿ ದೈವಿಕ ಎಲ್ಲ ಗೊತ್ತು. ಆಧ್ಯಾತ್ಮಿಕ ಅಂದ್ರೇನು? ಅಧಿಕ ಆತ್ಮನ ಬಗ್ಗೆ ಇರುವ ಚಿಂತನೆ ಅಂತ ಅರ್ಥ. ಆತ್ಮನಿಗಿಂತ ಅಧಿಕವಾದ, ಸಾಮಾನ್ಯ ಜೀವನಿಗಿಂತ ಬೇರಿನ. ಆದ್ರಿಂದ ಅವನನ್ನು ಕರೆಯುವುದು ಪರಮಾತ್ಮ ಅಂತ. ಸಾಮಾನ್ಯ ಜೀವನನ್ನು ಕರೆಯುವುದು ಆತ್ಮ ಶಬ್ದದಿಂದ, ದೇವರನ್ನು ಕರೆಯುವುದು ಪರಮಾತ್ಮ ಶಬ್ದದಿಂದ. ಆತ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ. ದೇವರನ್ನು ಗುರುತಿಸುವ ಸದ್ದುಗಳು ಯಾವುದು ಕೇಳಿದರೆ ಪರಮಾತ್ಮ ಅಂತ ಹೇಳುವುದು, ಪರಂಬ್ರಹ್ಮ ಅಂತ ಹೇಳೋದು. ಎಲ್ಲ ಕಡೆಯಲ್ಲಿ ಪರಶಬ್ದ ಹಾಕಿ ಹೇಳೋದು. ನಮಗಿಂತ ಬೇರೆ, ಎತ್ತರ, ಪೂರ ಎಲ್ಲ ಅರ್ಥ ಬರಬೇಕು ಅವರಿಗೆ. ಅಷ್ಟೆಲ್ಲ ಅರ್ಥಗಳನ್ನು ಕೊಡುವ ಸಣ್ಣ ಶಬ್ದ, ಅನೇಕ ಆಯಾಮಗಳಿಂದ ಅದನ್ನು ಗುರುತಿಸುವ ಶಬ್ದ. ಅಂತಹ ಪರತತ್ವವನ್ನು ಚೆನ್ನಾಗಿ ಅರಿತುಕೊಳ್ಳಿಕ್ಕೆ ಸಮರ್ಥನಾಗ್ತಾನೆ. ಒಂದು ಲೆಕ್ಕದಲ್ಲಿ ಬಾಗಿಲು ತೆರೆಯುತ್ತದೆ ಅಂತ ಅರ್ಥ.
ಪ್ರಾತಃ ಕಾಲದಲ್ಲಿ ಯಾರು ಓದಲು ತಿಳಿಯಲು ಬಯಸ್ತಾನೆ ಅವನಿಗೆ ನಾಲೆಡ್ಜ್ ಬ್ಯಾಂಕ್ ಓಪನ್ ಆಗ್ತದೆ, ಅದೊಂದು ಅಕೌಂಟ್ ಓಪನ್ ಆಗ್ತದೆ ಅವನಿಗೆ, ಅದೊಂದು ಆ್ಯಪ್ ಅವನ ಕೈಗೆ ಸಿಗ್ತದೆ. ನಿಜವಾಗಿ ಹೇಳೋದಾದ್ರೆ ಈಗ ಅವನಿಗೆ ಅದರಿಂದ ಕೆಲಸ ಮಾಡಲಿಕ್ಕೆ ಬರ್ತದೆ, ಇಲ್ಲ ಅದರದ್ದು ಆಗುವುದಿಲ್ಲ, ಬೇರೆ ಹೊತ್ತಲ್ಲಿ ಅದು ತೆರೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಈ ರೀತಿಯಾಗಿ ಬಹಳ ಚಂದವಾಗಿ ಸಣ್ಣದಾಗಿರುವ ಭಾರತದ ಮೊತ್ತ ನಿನ್ನೆ ಅದರ ವಿವರಣೆಯನ್ನು ತಂದಿದ್ದೆ. ಇವತ್ತು ಅದಕ್ಕೆ ಎಲ್ಲರಿಗೂ ಕೈಗೆ ಸಿಗುವಂತಾಗಲಿ ಅಂತ ಮುದ್ರಣಗೊಳಿಸಿಟ್ಟಿದ್ದೇನೆ. ಮುಂದೆ ಭಾರತದ ಬಗ್ಗೆ ಇಲ್ಲಿ ಹೇಳುವಾಗ ಪರಂಬ್ರಹ್ಮ ಇತಿ ಭಾರತ ಸ ಭಾರತ ಫಲಂ ಪ್ರಾಪ್ಯ ಉಂಟಲ್ಲ, ಭಾರತ ಅಂದರೆ ಏನು? ವ್ಯಾಸರು ಕೊಡ್ತಕ್ಕಂಥ ಭಾರತದ ಡೆಫಿನೇಷನ್ ಹೇಗಿತ್ತು? ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಯತೆ, ನಿರುತ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಇದವರು ಹೇಳಿಕೊಟ್ಟ ಗೆರೆ. ಮಹಾಭಾರತ ಅಂದರೆ ಏನು ಕೇಳಿದರೆ ಅದು ಮಹತ್ವಾದದ್ದು ಮತ್ತೆ ಭಾರವತ್ವಾದದ್ದು ಅಂತ. ಮಹತ್ವಾತ್ ಭಾರವತ್ವಾಚ, ಅದರಲ್ಲಿ ಭಾರ ಇದೆ ಮತ್ತೆ ಮಹತ್ತಿಗೆ ಇದೆ ಅಂತ. ಪರ್ವತ ಅಂತ ಕರಿತೇವೆ ನಾವು, ಯಾಕೆ? ಅದು ಪರ್ವಯುತ ಅಂತ, ಅದರಲ್ಲಿ ಫೋಲ್ಡ್ಸ್ಗಳಿವೆ ಅಂತ. ಪರ್ವ ಅಂದರೆ ಗಂಟುಗಳು. ಭಾರತದಲ್ಲಿಯೂ ಪರ್ವ ಉಂಟಲ್ಲ, 18 ಪರ್ವಗಳು ಇರೋದ್ರಿಂದ ಭಾರತವೂ ಒಂದು ಪರ್ವತ. ಮೊದಲು ವೇದವ್ಯಾಸರು ಹೇಳಿದ್ದು ಅದನ್ನಲ್ಲಿ ಹಿಮವಾನ್ ಗಿರಿಹಿ ಅಂತ ಭಾರತವನ್ನು ಕುರಿತು ಹೇಳಿದ್ದೆ, ದೊಡ್ಡ ಪರ್ವತ ಅಂತ. ಹೌದು, ಅದು ಪರ್ವತ. ಸಮುದ್ರವು ಪರ್ವತ, ಯಾಕೆಂದರೆ ಅದು ಪರ್ವಕಾಲದಲ್ಲಿ ಹಾರ್ತದೆ, ನಮ್ಮ ಹತ್ತಿರ ಓಡಿ ಬರ್ತದೆ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಪರ್ವಕಾಲದಲ್ಲಿ ಹಾರುವಂಥದ್ದು ಪರ್ವತ, ಅದು ಸಮುದ್ರ. ಇನ್ನಷ್ಟು ಹತ್ತಿಯೂ ದೂರ ಆಗುವಂಥದ್ದು ಬೆಟ್ಟದ ಆಗಿರುವಂಥದ್ದು ಪರ್ವತ. ಹಾಗೆಯೇ ಭಾರತ ಭಾರಯುತ, ಭಾರ ಉಳ್ಳತ್ತು, ಅರ್ಥಭಾರ ಇದೆ, ಚಿಂತನೆಗಳ ಸಾಮ್ರಾಜ್ಯ ಇಲ್ಲಿದೆ, ಜೊತೆಯಲ್ಲಿ ಪುಣ್ಯಭಾರ ಇದೆ. ಸಾಧನೆ ಮಾಡುವ ಸಂಗತಿಗಳಿಂದಾಗಿ ನಾವು ಬೇಕಾದಷ್ಟು ಉಚ್ಚರಾಯ ಸ್ಥಿತಿಯನ್ನು ಪಡೀಲಿಕ್ಕಾಗುತ್ತೆ. ಧರ್ಮ ಇದೆ. ಹಾಗಾಗಿ ಬಹಳ ಚಂದವಾಗಿ ಇದನ್ನು ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ, ನಿರುತ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಇದರ ಎಟಿಮಾಲಜಿಕಲಿ ನೀವು ಅರ್ಥ ಮಾಡಿಕೊಂಡ್ರೇನೆ ಸಾಕಾಗತ್ತೆ, ಪಾಪ ಪರಿಹಾರ ಆಗುತ್ತೆ ಅಂತಾರೆ. ಅದು ಹೇಗ್ರಿ? ಸುಮ್ಮನೆ ಶಬ್ದಾರ್ಥ ಗೊತ್ತಾದ್ರೆ ಆಯ್ತಾ ಕೇಳಿದರೆ? ಹಾಗಲ್ಲ. ಭಾರತ ಅಂದರೆ ಯಾರನ್ನು ತಂದಿದೆ ಅಂತ ಹೇಳಿ. ಮಹಾ ಉಂಟು, ಮಹಾದದ್ದು ಮತ್ತೆ ಅದು ಮೊದಲು ಭಾರತ. ಭರತ ವಂಶದವರು ನಮ್ಮ ಮುಂದೆ ಸಿಕ್ಕಿದ್ದಾರೆ. ದುಷ್ಯಂತನ ಮಗ ಭರತ, ಅವನ ವಂಶದಲ್ಲಿ ಬಂದವರೇ ಪಾಂಡವರು. ಮುಖ್ಯವಾಗಿ ಪಾಂಡವರಿಗೂ ಒಂದು ಹೆಸರಿದೆ, ಭರತೋ ವೈ ವಾಯು ಅಂತ ಆರಣ್ಯಕ್ಕೆ ಮಾತಾಡಿದೆ. ಭರತ ಅಂದರೆ ಯಾರು ಅಂತ. ಭರತ ಅಂದರೆ ತುಂಬಿದವ ಅಂತ ಅರ್ಥ, ಎಲ್ಲ ಭಾವಗಳಿಂದ ತುಂಬಿದವ. ಭಾವನೆಗಳಲ್ಲಿ ರಥ. ಭಾವ ಅಂದರೆ ಏನು? ಭಾವೋ ಭಕ್ತಿ ಸಮುದ್ದಿಷ್ಟ ಅಂತ. ಭಾವ ಅಂದರೆ ಅನುಭಾವ, ಭಗವಂತನೆಡೆಗೆ ಸೇರಿಕೊಂಡ ಬಗೆ. ಕೆಲವೊಮ್ಮೆ ನಾವು ಹೇಳ್ತೇವೆ, ಕತೆ ಹೇಳ್ತವರು ಭಾವುಕರಾಗ್ತಾರೆ ಅಂತ. ಅದೆಂಥದ್ದು? ಅದೇ ಭಗವಂತನ ಮೇಲಿನ ಪ್ರೀತಿ ಅತಿಶಯದಲ್ಲಿ ಅವರು ತನ್ಮಯರಾಗ್ತಾರೆ. ಆದ್ರಿಂದ ಅಂತಹ ಭಾವದಿಂದ ತುಂಬಿದ್ದವರು ಅಲ್ಲಿ ಬಂದಿದ್ದಾರೆ. ಕೃಷ್ಣೇ ರಥಾಃ ಕೃಷ್ಣ ಮನುಸ್ಮರಂತಹ, ಯಾವತ್ತು ನೋಡಿದ್ರು ಕೃಷ್ಣ 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 ಹೇಳ್ತಾನೆ ಇರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಪಾಂಡವರ ಬಗ್ಗೆ ಗುರುತಿಸಿದ್ದು ವೇದವ್ಯಾಸರು. ಕೃಷ್ಣೇ ರಥಾಃ ಕೃಷ್ಣ ಮನುಸ್ಮರಂತಹ ಅಂತ. ಪಾಂಡವರು ಯಾವತ್ತು ನೋಡಿದ್ದು ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಅಂತ. ಎಲ್ಲಿ ಹೋದ್ರು ಯಾವತ್ತಾದ್ರು. ಆದ್ರಲ್ಲಿ ಅವರು ದ್ರೌಪದಿ ಕರೆಯುವಾಗ ಮೊದಲು ಕರೆದದ್ದೆ ಕೃಷ್ಣ ದ್ವಾರಕಾಮಾಸಿನ್ ಕ್ವಾಸಿ ಯಾದವನಂದನ. ತುಂಬಿದ ಸಭೆಯಲ್ಲಿ ಕರೆದದ್ದು ಯಾರನ್ನು ಕೇಳಿದ್ರೆ ಕೃಷ್ಣ ಅಂತ ಕರೆದದ್ದು. ಅವಳು ಗಟ್ಟಿಯಾಗಿ ಕೇಳ್ತಾ ಇದ್ದಾರೆ ಎಲ್ಲರೂ. ಭೀಷ್ಮ, ವಿದುರ, ಧೃತರಾಷ್ಟ್ರ, ಗಾಂಧಾರಿ ಎಲ್ಲರೂ ಕೇಳುತ್ತಾ ಇದ್ದಾರೆ. ಕೃಷ್ಣನನ್ನು ಕರೆದಿದ್ದಾಳೆ. ಗೊತ್ತಾಯ್ತು, ಮುಗಿದೋಯ್ತು. ಆಪತ್ತಿಗೆ ಬಂದೊದಗುವ ಕೃಷ್ಣನನ್ನು ದ್ರೌಪದಿ ಕರೆದಿದ್ದಾಳೆ ಅಂದಾಗಲೇ ಎಲ್ಲರ ಎದೆ ನಡುಗಿದೆ, ಹೊಡೆದಿದೆ. ಇನ್ನು ಆಪತ್ತಿದೆ ಅಂತ. ಅದಕ್ಕಾಗಿ ಕೃಷ್ಣ ದೌತ್ಯಕ್ಕೆ ಬಂದು ನಿಂತ. ಆವತ್ತು ದ್ರೌಪದಿ ಕರೆದಿದ್ದಾಳೆ, ನಾನು ಬಂದಿದ್ದೇನೆ. ಋಣಮೇತತ್ ಪ್ರವೃದ್ಧಮ್ಮೆ ಹೃದಯಾನ್ನಾಪಸರ್ಪತಿ. ಕೃಷ್ಣ ಗುಡುಗಿದ ಅಲ್ಲಿ. ಅವಳು ಕರೆದದ್ದಾವತ್ತಿನ ಹೆಸರಿಗೆ ನಾನು ಇವತ್ತು ಓಡಿ ಬಂದಿದ್ದೇನೆ, ನಿಮಗೆ ಸಹಾಯ ಮಾಡಲಿಕ್ಕೆ ನಿಂತಿದ್ದೇನೆ, ಪಾಂಡವರ ಪಾಲು ಕೊಡಿ ಅಂತ ಕೇಳಲಿಕ್ಕಿದ್ದೇನೆ. ಅವಳು ಕರೆದ ಆ ಆರ್ತನಾದಕ್ಕೆ ನಾನು ಅವಳಿಗೆ ಸಹಾಯ ಮಾಡಿದ್ದು ಪೂರ ಇಲ್ಲ, ಆಗ ಮಾನ ಮಾತ್ರ ಉಳಿಸಿದ್ದು. ಈಗ ನಾನು ಅವಳಿಗೆ ಸಹಾಯ ಮಾಡಲಿಕ್ಕುಂಟು. ಆವತ್ತು ಕರೆದದ್ದರ ಬೆಲೆ ಎಷ್ಟಿದೆ ಕೇಳಿದರೆ ಇವತ್ತು ಬಡ್ಡಿ ಅದರ ಮೇಲೆ ಬಿದ್ದಿದೆ ಅಂದ. ನೋಡಿ, ಬಡ್ಡಿ ಲೆಕ್ಕಾಚಾರ ಮಾಡಲಿಕ್ಕೆ ಬರುತ್ತೆ. ಪುಣ್ಯದಲ್ಲಿಯೂ ದೇವರ ನಾಮಸ್ಮರಣೆಯಲ್ಲಿ ಬಡ್ಡಿ ಉಂಟು. ಹೇಗೆ ನೋಡಿ, ಶಬ್ದದ ಮೇಲೆ ಬಡ್ಡಿ. ಇದು ವಸ್ತುವಿನ ಮೇಲೆ, ದ್ರವ್ಯದ ಮೇಲೆ ಅಲ್ಲ.
ಖಾಲಿ ಕೃಷ್ಣ ಅಂತಾಕಿ ಕರೆದಿದ್ದಾಳೆ. ಇವತ್ತು ಎಷ್ಟು ಸಮಯ ಆಯಿತು? 13-14 ವರ್ಷ ಆಗ್ತಾ ಬಂತು. ಅವರು ಕಾಡುವಾಸ ಎಲ್ಲ ಮುಗಿಸಿ ಬಂದಿದ್ದಾರೆ. ಆವತ್ತು ಕರೆದ ನಾಮಕ್ಕೆ ಇವತ್ತು ನಾನು ಎಷ್ಟು ಬೆಲೆ ಕೊಡಬೇಕು ಅಂದರೆ ಅದರ ಮೇಲೆ ಗುಣಿಸ್ಬೇಕು. ವರ್ಷಕ್ಕಿಷ್ಟು, ತಿಂಗಳಿಗಿಷ್ಟು ಅಂತ ಹೇಳಿಕೊಂಡು ದಿನ ಕಳೆದಾಗೆ ದೇವರು ನೋಡಿ ಎಷ್ಟು ದೇವರು ಲೆಕ್ಕಾಚಾರದವ ಅಂತ. ನಾವು ಈಗ ಕರೆದಾಗ ದೇವರು ಈಗಲೇ ನಮಗೆ ಫಲ ಕೊಟ್ಟರೆ ಒಂದಿಷ್ಟೇ ಕೊಡ್ತಾನೆ. ನಾವೀಗ ಬೇಡ 10 ವರ್ಷದ ನಂತರ ಕೊಡು ಕೇಳಿದರೆ ಭಾರಿ ದೊಡ್ಡ ರಿಕರಿಂಗ್ ಬಡ್ಡಿ ಮೇಲೆ ಬರ್ತದೆ ನಮಗೆ. ನೋಡಿ ಎಷ್ಟು ಖುಷಿ ಆಗ್ತದೆ. ಆದರೆ ನಾವಿವತ್ತು ಕೃಷ್ಣ ಕೃಷ್ಣ ಹೇಳುವ, ಏನು ಕೊಡಬೇಡ ಅಂತ ಹೇಳುವ ಅವನಿಗೆ. ಇದು ಎಫ್ ಡಿ ಮಾಡಿದ್ದು, ಫಿಕ್ಸೆಡ್ ಮಾಡಿದ್ದು, ನೀನು ನನಗೆ ಮತ್ತೆ ಮುದಿತನದಲ್ಲಿ ಕೊಟ್ಟು ಬಿಡು, ಆಗ ಏನು ಕೈಕಾಲುಗಳು ಅಲ್ಲಾಡುವುದಿಲ್ಲ. ಈಗ ಹೇಳಿದ್ದಕ್ಕೆಲ್ಲ ಫಲ ಆಗ ಕೊಟ್ಟು ಬಿಡಿ ಹೇಳಿದ್ರೆ ಎಷ್ಟು ಖುಷಿ ಇರ್ತದಲ್ವ. ನಾವು ಈಗಲೇ ಕ್ಯಾಶ್ ಮಾಡ್ತೀವಿ, ಕೆಲವೊಮ್ಮೆ ಅಡ್ವಾನ್ಸ್ ತಗೊಳ್ತೇವೆ. ಅದಕ್ಕಷ್ಟೇ ಹೇಳದೆ ನಾಳೆ ಹೇಳ್ತೇನೆ ಇವತ್ತು ಕೊಡು ಅಂತ, ಅದು ತಪ್ಪು. ನೋಡಿ ಇವು ಹೇಳಿದ್ದು ಅಂದ್ರೆ ಎಷ್ಟು ಕಲೀಲಿಕ್ಕಿದೆ. ಸಾಮಾಜಿಕವಾಗಿ ಒಂದು ಆಧ್ಯಾತ್ಮಿಕದ ಅಂಶಗಳನ್ನು ಅರ್ಥಪೂರ್ಣವಾಗಿ ಕೃಷ್ಣ ಸಭೆಯಲ್ಲಿ ಮಂಡಿಸಿದ. ಋಣಮೇತತ್ ಪ್ರವರ್ಧಮೆ ಹೃದಯ, ನಾನು ಲೆಕ್ಕ ಇಟ್ಕೊಂಡಿದ್ದೇನೆ, ಮನಸ್ಸಿನಲ್ಲಿ ಲೆಕ್ಕ ಅಂದ. ಅವನದೇನು ತೋರಿಸ್ಲಿಕ್ಕಿಲ್ಲ, ಜನರಲ್ಲೆಲ್ಲ ಅವನ ಕೈಯಲ್ಲಿ ಹೃದಯ ತಂದ. ಇದು ಮನಸ್ಸಿನ ಲೆಕ್ಕಾಚಾರ ನನ್ನದು, ಬಿಟ್ಟು ಹೋಗಲಿಲ್ಲ. ಅವಳ ಕರೆ ನನ್ನ ಹೃದಯವನ್ನು ತಟ್ಟಿದೆ ಅಂತ. ಎಷ್ಟು ಜೋರಿದು ಅಂದ. ಭರತ ಅಂದರೆ ವಾಯು ತತ್ವ, ಭರತೋ ವೈ ವಾಯು, ಅವನಿಗೆ ಸಂಬಂಧಪಟ್ಟದ್ದು ಭಾರತ. ಇಲ್ಲಿ ಪಂಚಪ್ರಾಣರು ಪಂಚಪಾಂಡವರಾಗಿ ಕೂತಿದ್ದಾರೆ, ಹರಿದು ನಿಂತಿದ್ದಾರೆ. ಎಲ್ಲ ಅಂಶಗಳು ಇಲ್ಲಿ ಕೂತಿವೆ. 5 ಪಾಂಡವರಲ್ಲಿ 5 ಪ್ರಾಣರು. ಪ್ರಾಣ ಮತ್ತು ಅಪಾನ ಅದು ಭೀಮ ಮತ್ತು ಅರ್ಜುನ. ಮತ್ತೆ ಉದಾನ ಎತ್ತರದಲ್ಲಿ ನಿಂತವ ಅವ ಧರ್ಮರಾಜ, ರಾಜನಾಗಲಿಕ್ಕೆ. ಸಮಾನ ವ್ಯಾನರು ನಕುಲ ಸಹದೇವರು. ಹೀಗೆ ಪಂಚಪಾಂಡವರು ಇಡೀ 18 ಪರ್ವಗಳಲ್ಲಿ ನಿಂತಿದ್ದಾರೆ, ಮುಂದುವರಿದಿದ್ದಾರೆ. ಮೊದಲ ಅಂಶದಲ್ಲಿ ಆದಿಪರ್ವದಲ್ಲಿ ಧರ್ಮರಾಜ ರಾಜ್ಯಭಾರ ಮಾಡಿದ, ಧರ್ಮ ಪ್ರತಿಷ್ಠೆ ಆಯಿತು. ಉದಾನ ಉತ್ಕೃಷ್ಟವಾದ ಚೇಷ್ಟೆ, ಅರ್ಧರಾಜ್ಯ ಸಿಕ್ಕಿದೆ, ಇಂದ್ರಪ್ರಸ್ಥ ಸಿಕ್ಕಿದೆ. ಧರ್ಮರಾಜ 10-25 ವರ್ಷ ರಾಜ್ಯಭಾರ ಮಾಡಿದ್ದಾನೆ. ಮದುವೆಯಾಗಿ ಬಂದಿದ್ದಾರೆ ಪಾಂಡವರು, ದ್ರೌಪದಿಯನ್ನು ಪಡೆದಿದ್ದಾರೆ. ಕೃಷ್ಣನ ರಕ್ಷೆ ಆಗಿದೆ. ಮದುವೆ ಆದ ತಕ್ಷಣ ಕೃಷ್ಣ ಅವರಿಗೆ ಬಳುವಳಿ ಕೊಟ್ಟಿದ್ದಾನೆ. ಯಾವುದೋ ಒಂದು ಮನೆಯಲ್ಲಿದ್ದಾರೆ ಅವರು, ಬಾಡಿಗೆ ಕೊಡುವುದಿಲ್ಲ. ಆ ಮನೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ದ್ರೌಪದಿಯನ್ನು ಪಾಂಡವರು. ಪಾಂಚಾಲದಿಂದ ಬೆನ್ನತ್ತಿದ್ದಾರೆ ದೃಷ್ಟದ್ಯುಮ್ನಾದಿಗಳು, ಚಾರರು ಎಲ್ಲ. ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತ, ಏನು ಮಾತಾಡ್ತಾರೆ ಅಂತ ಗುಟ್ಟಾಗಿ ಗೂಢಚಾರರಾಗಿ ಒಂದು ಕೋಣೆ ಪಾಂಡವರಿಗೆ ಮತ್ತೆ ಕುಂತಿಗೆ, ಅಲ್ಲಿಗೆ ಒಂದು ಸೇರ್ಪಡೆ, ಅದು ದ್ರೌಪದಿ. ಅವರು ರಾತ್ರಿ ಮಲಗಿದ್ದಾರೆ. ಹೇಗೆ ಕೇಳಿದರೆ ಶಿರೋಪಧಾನೀವ, ಪಾಂಡವರು 5 ಜನ ಮಲಗಿದ್ದಾರೆ. ತಲೆ ಮೇಲೆ ಕುಂತಿ ಮಲಗಿದ್ದಾಳೆ, ತಲೆ ಮೇಲ್ಗಡೆ ಒಂಚೂರು ಜಾಗ ಉಂಟು, ಪ್ಯಾಸೇಜ್. ಪಾಂಡವರು ಹೀಗೆ ಉದ್ದಕ್ಕೆ 5 ಜನ ಮಲಗಿದ್ರೆ ಅವರ ತಲೆಯ ಮೇಲುಗಡೆಯಲ್ಲಿ ಒಂದಿಷ್ಟು 2 ಅಡಿ ಜಾಗ ಉಳಿದಿದೆ, ಅಲ್ಲಿ ಕುಂತಿ ಮಲಗಿದ್ದಾಳೆ. ಈಗ ಬಂದಿದ್ದಾಳೆ ಒಬ್ಬಳು ದ್ರೌಪದಿ. ಜಾಗೆಯಲ್ಲಿ ಕೇಳಿದರೆ ಪಾದೋಪದಾನೀಮ ಅಂತ, ಕಾಲ್ದಿಂಬಿನಂತೆ ಕೆಳಗೆ ಮಲಗಿದ್ದಾಳೆ ಅಂತ. 5 ಜನರ ಕಾಲಿನ ಬದಿಯಲ್ಲಿ ದ್ರೌಪದಿ ಉದ್ದಕ್ಕೆ, 5 ಜನರ ಪಾಂಡವರ ಮಕ್ಕಳ ತಲೆ ಉದ್ದಕ್ಕೆ ಕುಂತಿ. ಇಷ್ಟೇ. ಹಾಗಾದ್ರೆ ಒಂದು 10x10 ಇರ್ಬೋದು. ಅಂದ್ರೆ ಅಗಾಲಿದ್ರು ಅವರೆಲ್ಲ. ಇವತ್ತಿನ ಹಾಗೆ ನಮ್ಮ ಹಾಗೆ ಸಪೋರ ಎಲ್ಲ ಅಲ್ಲ ಜನ. 7 ಅಡಿ 8 ಅಡಿ, ಅದರಲ್ಲಿ ಭೀಮಸೇನ 1 ಅಡಿ ಜಾಸ್ತಿ. 7 ಅಡಿಯ ಧರ್ಮರಾಜ, 8 ಅಡಿಯ ಭೀಮಸೇನ. ಆಗ ನಾನು ಹೇಳಿದಾಗ 7-8 ಅಡಿ ಆದರೆ ಉದ್ದಕ್ಕೆ ಆದರೆ 2 ಅಡಿ 2 ಅಡಿ ಸೇರಿ 12 ಅಡಿ ಇದ್ದಿದ್ದು. 12-14 ಅಡಿಯ ಉದ್ದಗಲದ ಚಚ್ಚೋಕದ ಕೋಣೆ. ಇವರು ಮಲಗಿದ್ದವರು ನೋಡಿಕೊಂಡದ್ದು. ಮೊದಲ ದಿವಸ ಬಂದಾಗಲೇ ದ್ರೌಪದಿಗೆ ಭಾರಿ ಖುಷಿ ಅಂತೆ. ಅತ್ತೆ ಮೇಲಿದ್ದಾಳೆ, ನಾನು ಕೆಳಗಿದ್ದೇನೆ, ಸರಿಯಾಗಿದೆ ಜಾಗ, ಚೆನ್ನಾಗಿದೆ, ಇದರಲ್ಲೇನು ಗಲಾಟೆ ಹೆಚ್ಚು ಕಡಿಮೆ ಇಲ್ಲ, ನಮ್ಮ ಜಾಗ ನಮಗೆ ಸಿಕ್ಕಿದೆ ಅಂತ. ಹೀಗೆ ಪಂಚಪಾಂಡವರ ಜೊತೆಯಲ್ಲಿ ಈ ಚಿಂತನೆಯನ್ನು ನಡೆಸುವಂಥ ಆದಿ ಪರ್ವದಲ್ಲಿ ಅವರು ಗೆದ್ದು ಬಂದು ಮತ್ತೆ ಇಂದ್ರಪ್ರಸ್ಥದಲ್ಲಿ 10-25 ವರ್ಷ ರಾಜ್ಯಭಾರ ಮಾಡಿದ ಕತೆ, ಧರ್ಮ ಪ್ರತಿಷ್ಠೆಯ ಕತೆ ಆದಿಪರ್ವ. ಮುಂದಿನ ಸಭಾಪರ್ವ ಅದ್ಭುತವಾಗಿ ಎಲ್ಲವೂ ಗೆದ್ದ ಪರ್ವ, ಎಲ್ಲರನ್ನೂ ಗೆದ್ದಿದ್ದಾರೆ. ಖಾಂಡವವನ್ನು ಇಂದ್ರಪ್ರಸ್ಥವನ್ನಾಗಿಸಿಕೊಂಡು ಸಭೆಯನ್ನು ಮಾಡಿ ಕೃಷ್ಣ ಪಾರಮ್ಯವನ್ನಲ್ಲಿ ಗುರುತಿಸಿ ಅಗ್ರಪೂಜೆ ಕೊಟ್ಟು ಇಡೀ ಜಗತ್ತು ಏಕತೋವಾ ಜಗತ್ಕೃಷ್ಣಂ ಏಕತೋವಾ ಜನಾರ್ದನ ಸಾರತಃ ಜಗತ್ಕೃಷ್ಣ ಅತಿರಿಕ್ತೋ ಜನಾರ್ದನ ಅಂತ. ಒಂದೆಡೆ ಇಡೀ ಜಗತ್ತು, ಇನ್ನೊಂದೆಡೆ ಕೃಷ್ಣ ಮಾತ್ರ. ಯಾರು ಹೆಚ್ಚು ಕಡಿಮೆ ಕೇಳಿದರೆ ಕೃಷ್ಣನೇ ಹೆಚ್ಚು, ಇದು ಕೆಳಗೆ ಬಿತ್ತು. ಇದು ಹೇಳಿದ ನಮೂನೆಯಲ್ಲಿ ಇಡೀ ಸಭೆಯಲ್ಲಿ ಭೀಷ್ಮ ಇದನ್ನು ಘೋಷಣೆ ಮಾಡಿ ಹೌದು ಹೇಳಿಸಿದ್ದಾನೆ. ಯಾರಿಗಾದರೂ ಸಂಶಯ ಇದ್ದರೆ ಶಾಸ್ತ್ರದಲ್ಲಿಯೋ ಶಸ್ತ್ರದಲ್ಲಿಯೋ ಇದ್ದರೆ ಎದ್ದು ಬನ್ನಿ ಅಂದ. ಕೃಷ್ಣನಿಗೆ ವಿರೋಧ ಆಗುವ ಬಲ, ಕೃಷ್ಣನಿಗೆ ವಿರೋಧ ಇರುವ ಜ್ಞಾನ ಅದರ ಹೆಚ್ಚಿನದ್ದು ಇದ್ರೆ ಯಾರಾದರೂ ಬರಲಿ ಅಂದ.
ವೇದ ವೇದಾಂತ ವಿಜ್ಞಾನಂ. ಅವನು ಹೇಳ್ತಾನೆ ಭೀಷ್ಮ, ತಿಳುವಳಿಕೆಯಲ್ಲಿ ಅತ್ಯಂತ ದೊಡ್ಡ ಸಾಮ್ರಾಟ್ ಕೃಷ್ಣ, ಬಲದಲ್ಲಿ ಪರಿಪೂರ್ಣವಾದ. ತೋರಿಸಿಕೊಟ್ಟ. ಕುಂತಿ ಕೇಳ್ತಾಳೆ ಕೃಷ್ಣನ ಹತ್ರ, ಕೃಷ್ಣ ನೀನು ಪಾಂಡವರಿಗಿಂತಲೂ ಬಲಶಾಲಿ, ಭೀಮನಿಗಿಂತೂ ಜೋರು ಎನ್ನುವುದು ಜನಕ್ಕೆ ಗೊತ್ತಾಗುವುದಿಲ್ಲ. ಒಮ್ಮ ಯುದ್ಧ ಮಾಡುವ ನಾವೆಲ್ಲ. ಖಂಡಿತ ಅಂದ ಕೃಷ್ಣ. ಕುಂತಿತ್ತು ಹೇಳಿದ್ದು ನೋಡ್ಬೇಕು, ನೋಡುವ. ಹೇಳ್ತಾನೆ ಕೃಷ್ಣ, ಹೋರಾಟಕ್ಕೆ ನಾನು ಸಿದ್ಧ, ಎಲ್ಲರೂ ಬನ್ನಿ ಅಂದ. ಭೀಮಸೇನ ಹೇಳ್ತಾನೆ, ನಾನು ಬರುವುದಿಲ್ಲ. ಕೃಷ್ಣ ಹೇಳ್ತಾನೆ, ನಿನ್ನ ಅಮ್ಮನಿಗೆ ಮತ್ತೆ ಸಂಶಯ ಬರ್ತದೆ, ಹಾಗಾದ್ರೆ ನಾನು ಎದುರಲ್ಲಿ ಬರೋದಿಲ್ಲ, ನಿನ್ನ ಆಣೆ, ಹಿಂದಿನಿಂದ ಹೋರಾಡ್ತೇನೆ. ಅದು ಮಾಡು, ನನಗೆ ಚೆನ್ನಾಗಿದೆ ಅದು. ಕೃಷ್ಣನ ರಥ ಹೋಗ್ಲಿಕ್ಕೆ ಇಲ್ಲ ಅಂತೇಳಿ ಭೀಮ ಪೂರ್ಣ ಬಲದಲ್ಲಿ ರಥವನ್ನು ಹಿಡಿದಿದ್ದಾನೆ. ಭೀಮ ಸಮೇತ ರಥ ಹಾರಿದೆ. ಹೀಗೆ ಅಮ್ಮನಿಗೋಸ್ಕರ ಎಲ್ಲ ಪೌರುಷವನ್ನು ತೋರಿಸಿಬಿಟ್ಟು ಕರ್ಣ ಎಲ್ಲ ಸೇರಿದ್ದಾರೆ ಹೋರಾಟದಲ್ಲಿ. ಎಲ್ಲರನ್ನು ಸೋಲಿಸುವ ಕೃಷ್ಣನನ್ನು ತೋರಿಸಿಕೊಟ್ಟಿದೆ. ಇದು ಪ್ರತ್ಯಕ್ಷ. ಅದನ್ನು ಅತ್ಯಂತ ಎತ್ತರದಲ್ಲಿ ಸಭಾಪರ್ವದಲ್ಲಿ ಭಗವಂತನ ಮೇಲಿನ ಭಕ್ತಿ, ಜ್ಞಾನ, ವೈರಾಗ್ಯ, ತೇಜಸ್ಸು, ಪ್ರಾಣ ಎಲ್ಲ. ಭಕ್ತಿ, ಜ್ಞಾನಂ, ಸವೈರಾಗ್ಯಂ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲಂಚೇತಿ, ವೃಕೋದರ ಇತೀರಿತ ಅಂತ ಭೀಮ ಅಂದ್ರೆ ಇದು 10 ಗುಣ. 10 ಗುಣದ ದೊಡ್ಡ ಮೊತ್ತ ಅದು ಭಗವಂತ ಅನ್ನುವುದನ್ನು ಸಭಾಪರ್ವದಲ್ಲಿ ಭೀಮನೇ ಎದುರು ನಿಂತು ಧರ್ಮಜನಾರ್ಜುನ ಬಂದು ಸಹದೇವ ಹೇಳಿ ಅರ್ಜುನನ್ನು ಸೇರಿ ನಕುಲನೊಂದಿಗೆ ಕೃಷ್ಣನ ಪಾದಪೂಜೆಯಾಗಿದೆ. ಎಷ್ಟು ಎತ್ತರದ ಎಲ್ಲ ಗುಣಗಳ ಮೊತ್ತ. ಭೀಮಸೇನನ ದೊಡ್ಡ ಪೌರುಷ ಜರಾಸಂಧನನ್ನು ಬೀಳಿಸಿ ರಾಜಸೂಯವನ್ನು ನಡೆಸಿತ್ತು. ಇದು ಭೀಮಪರ್ವ ಒಂದು ದೃಷ್ಟಿಯಿಂದ. ಸಭಾಪರ್ವ ಅಂದರೆ ಭೀಮನ ಪೌರುಷ. ಹೀಗೆ ನೋಡ್ತಾನೆ. ದೊಡ್ಡ ಅರಮನೆ, ಆಗಲೇ ಹೇಳಿದೆ ಎಷ್ಟು ಎತ್ತರದವರೆಲ್ಲ ಅಂತ. ಆ ದೊಡ್ಡ ಅರಮನೆಯಲ್ಲಿ ಒಂದು ಗಟ್ಟಿಮುಟ್ಟಾದ 16 ಅಡಿ ವಿಶಾಲ ವ್ಯಾಸವುಳ್ಳ ಕಬ್ಬಿಣದ ಕಂಬ, ಅದಕ್ಕೆ ಪರಿಘ ಅಂತಾರೆ. ಒಂದ್ಸರ್ತಿ ಬೀಸಿದ್ರೆ, ಸುತ್ತ ತಿರುಗಿಸಿದ್ರೆ ಅದನ್ನು ಎತ್ತಿಕೊಂಡು ತಿರುಗಿಸುವುದು. ಬೀಸಿದ್ರೆ 100 ಜನ ಮಿನಿಮಮ್ ಸಾಯಬೇಕು, ಅದಕ್ಕೆ ಪರಿಘ ಹೆಸರು. ಇಂದಿನ ರಾಜರೆಲ್ಲ ಅದನ್ನು ಎತ್ತಿ ತಿರುಗಿಸ್ತಾ ಇದ್ದದ್ದಕ್ಕೆ ಒಂದಿತ್ತು ಮಾಡೆಲಲ್ಲಿ. ಅವತ್ತು ಯಾರು ತಿರುಗಿಸ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಭೀಮಸೇನ ಒಮ್ಮೆ ನೋಡಿದ್ದಂತೆ, ದ್ರೌಪದಿಗೆ ಅಪಚಾರ ಆದಾಗ ನೋಡಿದ್ದೇ ಸಾಕು. ಭೀಷ್ಮ ಹೇಳಿದ, ವಿದುರ ಹೇಳುತ್ತಾನೆ, ಮಕ್ಕಳು ಸಾಯ್ತಾರೆ ಈಗ, ಸ್ವಲ್ಪ ಸಮಾಧಾನ ಮಾಡು. ಯಾಕೆ? ಭೀಮಸೇನ ಹಳೆದಾಗಿದೆ ಈಗ ಅಂತ. 100ಕ್ಕೆ ಈಗ ಸಿಗ್ತದೆ 100 ಬಲಿಯಿಂದ. ಹಾಗೆ ಅಂತ ಎಲ್ಲ ರಾಜರನ್ನು ಕಟ್ಟಿ ಹಾಕಿದ ಕತೆ ಭೀಮನ ಪೌರುಷದ ಕತೆ. ಅದು ಸಭಾಪರ್ವ. ಮಹತ್ವಾದ ಭಾರವತ್ವಾಚ್ಚ ಅಂತ ನೋಡ್ಲಿಕ್ಕೆ. ಮುಂದಿನ ವನವಾಸದಲ್ಲಿ 12 ವರ್ಷದಲ್ಲಿ ಅರ್ಜುನ ಕಲಿತದ್ದು ಅದು ಅರ್ಜುನ ಪರ್ವ. ಕೈಲಾಸಕ್ಕೆ ಹೋಗಿ ನೋಡಿ, ವನವಾಸ ಹೇಳಿದ್ದವ ಕೈಲಾಸದಲ್ಲಿದ್ದಾನೆ. 5 ವರ್ಷ ಜಪ ಮಾಡಿದ್ದಾನೆ. ಅಲ್ಲಿಂದ ಇಂದ್ರಲೋಕಕ್ಕೆ ಹೋಗಿದ್ದಾನೆ. ಸ್ವರ್ಗದಲ್ಲಿ ಕೆಲವರನ್ನೆಲ್ಲ ಮುಗಿಸ್ಲಿಕ್ಕಿತ್ತವನು. ಸಿಂಹಾಸನದಲ್ಲಿ ಕೂತಿದ್ದಾನೆ, ಕಿರೀಟ ಹಾಕೊಂಡಿದ್ದಾನೆ. ಇಂದ್ರನತ್ ಕಾಡು ಅಂತ ಹೇಳುವುದು ಯಾರಿಗೆ ಕಾಡು? ಏನು ಕಾಡು? ಧರ್ಮರಾಜರಿಗೆಲ್ಲ ಕಾಡು ಹೇಳಿದ್ರೆ ಅವರ ಕೈಯಲ್ಲಿ ಅಕ್ಷಯ ಪಾತ್ರೆ ಉಂಟು. ನಮ್ಮನ್ನು ಕಾಡಿ ಕಳಿಸಿದ್ರು ಚಂದ, ಅಕ್ಷಯ ಪಾತ್ರೆ ಸಿಗುದಾದ್ರೆ. ಅಕ್ಷಯ ಪಾತ್ರೆ ಇದ್ದಲ್ಲಿ ಕಾಡಿ ಇರ್ತದ? ಹೇಳುವುದಷ್ಟೇ. ಪಾಂಡವರಿಗೆ ವನವಾಸ. ಯಾರಿಗೆ? ಪಾಂಡವರಿಗೆ. ಎಲ್ಲಿ ವನವಾಸ? ಅಕ್ಷಯ ಪಾತ್ರೆ ಕೈಯಲ್ಲಿದ್ದಾಗ ವನವಾಸ ಆಗ್ತದೆ ಅದು? ಮನುಷ್ಯನ ಬೇಕಾದು ತಿನ್ನುವುದೊಂದು ಬಿಟ್ಟರೆ ಮತ್ತೇನಿಲ್ಲ. ಪಾಠಕ್ಕೆ ಊಟಕ್ಕೆ ಜನ ಇದ್ದಾರೆ, ಮತ್ತೇನು? 19,000 ಜನರು ಊಟಕ್ಕಿದ್ರು. ಅಕ್ಷಯ ಪಾತ್ರೆ ಸುಮ್ಮನೆ ಮನೆಗೆ 5 ಜನಕ್ಕಲ್ಲ. ಇದು ವನಪರ್ವ. ಅರ್ಜುನ ಸಕಲ ಶಾಸ್ತ್ರಗಳನ್ನು ಗೆದ್ದು ಪಾಶುಪತವನ್ನು ತಂದು. ಧರ್ಮರಾಜ ಹೇಳುತ್ತಾನೆ, ಭೀಷ್ಮರು 1 ತಿಂಗಳಲ್ಲಿ ಮುಗಿಸ್ತಾರಂತೆ, ದ್ರೋಣನಿಗೆ 2 ತಿಂಗಳು ಬೇಕಂತೆ ಸೈನ್ಯ ಮುಗಿಸ್ಲಿಕ್ಕೆಲ್ಲ. ಕರ್ಣ ಮನಸ್ಸು ಮಾಡಿದ್ರೆ ಮುಗಿಸ್ತೇನೆ ಅಂತ ಬೊಬ್ಬೆ ಹೊಡಿತಾ ಇದ್ದಾನಂತೆ. ಅರ್ಜುನ, ನೀನು ಹೊತ್ತು ತಂದ ಪೌರುಷ ಏನು ಹೇಳು? ಅರ್ಜುನ ಹೇಳುತ್ತಾನೆ, ನಾನು ಸಂಕಲ್ಪ ಮಾಡಿದರೆ ಸಾಕಾಗತ್ತೆ, ಪಾಶುಪತದ ಬೆಲೆ ಹಾಗೆ, ಆದರೆ ಮಾಡೋದಿಲ್ಲ. ಏನು ಗೊತ್ತಿಲ್ಲದವರ ಹತ್ರ ಹೋರಾಟ ಮಾಡಲಿಕ್ಕಿಲ್ಲ. ಅವರು ತಂದ ಆಯುಧವನ್ನೇ ನಾವು ಅವರಿಗೆ ತೋರಿಸ್ಬೇಕು ಅಷ್ಟು ಹೊರತು ನಮ್ಮ ಅಸ್ತ್ರವನ್ನು ಕೊಡುವುದಿಲ್ಲ ಹೇಳ್ತಾರೆ. ನೋಡಿ, ಕೊನೆಯ ಗಳಿಗೆಯಲ್ಲಿಯೂ ಪಾಶುಪತಾಸ್ತ್ರದ ವೈಭವವನ್ನು ಅರ್ಜುನ ಪ್ರತ್ಯಕ್ಷ ಮಾಡಲಿಲ್ಲ. ಇದು ಅರ್ಜುನ ಪರ್ವ. ಕಲಿತ ವಿದ್ಯೆ ಕಂಡಬಟ್ಟೆ ಇದೆ ಅವನ ಹತ್ರ, ಅದನ್ನು ಜನಸಾಮಾನ್ಯರಿಗೆ ತೋರಿಸುವುದಿಲ್ಲ ಅಂದವ. ನಿವಾತ ಕವಚರನ್ನೆಲ್ಲ ಹಿಮ್ಮೆಟ್ಟಿಸಿ ಇಂದ್ರನಿಗೆ ಆಗದವರನ್ನು ಮುಗಿಸಿ ಇಂದ್ರನಿಗೆ ಕಾಣಿಕೆ ಕೊಟ್ಟು ಬಂದವ ಅರ್ಜುನ. ಇವರೆಂತ ಲೆಕ್ಕ ಅವನಿಗೆ? ಆದ್ರೂ ಮಾಡಲಿಲ್ಲ, ತೋರಿಸ್ಲಿಲ್ಲ. ಮುಂದೆ ವನಪರ್ವದ ನಂತರದಲ್ಲಿ ವಿರಾಟ ಪರ್ವ ನಮಗೆ, ಅಜ್ಞಾತವಾಸತ್ತು. ಅಲ್ಲಿ ಇವರೆಲ್ಲ ಕೈಕಟ್ಟಿ ಕೂತಿದ್ದಾರೆ. ಒಬ್ಬ ಸನ್ಯಾಸಿಯಾಗಿ, ಒಬ್ಬ ಅಡುಗೆವನಾಗಿ, ಒಬ್ಬ ಕುಣಿತದವನಾಗಿ. ಮತ್ತು ನಿಜವಾಗಿ ಪಾಲಕರು ಯಾರಾದದ್ದು? ನಕುಲ ಸಹದೇವರು. ಅವರು ಅವಿಪಾಲ ಗೋಪಾಲರು. ಅಲ್ಲಿನ ಊರಿನ ದನಗಳನ್ನು
ಆನಂತರ ಹೈನುಗಾರಿಕೆಯಲ್ಲೆಲ್ಲ ಕುದುರೆಗಳ ಅಶ್ವಪಾಲರೆಲ್ಲ ಕುದುರೆಗಳನ್ನೆಲ್ಲ ನೋಡಿಕೊಳ್ಳುವುದು ಯಾರು? ನಕುಲ ಸಹದೇವರು. ಪಾಲಕತ್ವದ ಪರ್ವ ಅದು ಮತ್ತೆ ಅವರದ್ದು. ವಿರಾಟ ಪರ್ವ, ನಕುಲ ಸಹದೇವರು. ಈ ಪಂಚಪ್ರಾಣಗಳಿಗೆ ಈ ಮೊದಲ ಪರ್ವಗಳನ್ನು ಹಂಚಿದ ಕಥೆ ಇದು ನೋಡ್ಲಿಕ್ಕೆ ಹೋದ್ರೆ. ಇದನ್ನು ನೋಡುವುದು ಮಹಾಭಾರತ ಅಂದರೆ ಹಾಗೆ ಬಹಳ ಸುಂದರವಾಗಿ. ಮುಂದಿನ ಪರ್ವಗಳು ನಮಗೆ ಗೊತ್ತೇ ಇದೆ. ಉದ್ಯೋಗ ಪರ್ವ, ಪಾಂಡವರು ಕೃಷ್ಣನನ್ನು ಕಳುಹಿಸಿ ಕೃಷ್ಣ ಪಾಂಡವರ ಬಗ್ಗೆ ಮಾತಾಡ್ತಾ ಅವರನ್ನು ನಿಲ್ಲಿಸ್ತೇನೆ, ನಿನ್ನವರನ್ನು ನಿಲ್ಲಿಸು. ಪುತ್ರಾನ್ ಸ್ಥಾಪಯ ಕೌರವ್ಯ ಸ್ಥಾಪಯಿಷ್ಯಾಮಿ ಹಂಪರಾನ್. ಪಾಂಡವರು ನನ್ನ ಕೈಯಲ್ಲಿ ಸಿಗ್ತಾರೆ, ನಿನ್ನ ಮಕ್ಕಳು ನಿನ್ನ ಕೈಗೆ ಸಿಕ್ಕಿದ್ರೆ ಸಂತೋಷ ನೋಡು ಅಂದ. ಆಗುವುದಿಲ್ಲ ಅಂದ್ರೆ ನಮ್ಮ ಜನ ಉಂಟು ಅಂದ ಕೃಷ್ಣ. ಭೀಮಾರ್ಜುನರನ್ನು ಕಳಿಸ್ತೇನೆ, ದುರ್ಯೋಧನ ಕರ್ಣನನ್ನು ಹಿಡಿಸ್ತೇನೆ, ಆಗ್ಬೋದ ಕೇಳಿದ. ಸಂಧಾನ ಆಗಿಬಿಡತ್ತೆ, ಸಂಗ್ರಾಮ ನಿಂತೋಗುತ್ತೆ ಅಂದ. ಬೇಡ ಅಂದ. ಆದ್ದರಿಂದ ಉದ್ಯೋಗ ಪರ್ವದಲ್ಲಿ ಬಹಳ ಸುಂದರವಾಗಿ ಕೃಷ್ಣನ ಪಾರಪತ್ಯ ನಡೆದಿದೆ. ಪೂರ್ಣವಾದ ಭಾರ ಅವನಲ್ಲಿ ಕೊಟ್ಟಿದ್ದಾರೆ. ಕೃಷ್ಣ ಪೂರ್ಣವಾಗಿ ಪಾಂಡವರ ಪರವಾಗಿ ಮಾತಾಡಿ ಹೇಳಿ ಬಂದಿದ್ದಾನೆ. ದ್ರೌಪದಿ ಹತ್ರವೂ ಕೇಳಿ ಹೇಳಿದ್ದಾನೆ. ಆದರೂ ಹೋರಾಟದ ಅಹಂಕಾರದ ದರ್ಪದ ಅತಿರೇಕದಿಂದ ದುರ್ಯೋಧನ ಕೊನೆಗೂ ನೆಲ ಕಚ್ಚಿದ, ಎಲ್ಲರನ್ನೂ ಬೀಳಿಸಿದ. ಬಸ್ ಕ್ಷಯಿಷ್ಯಾಮ ಪಾಂಶುಕಾನ್ ಅಂತ ಹೇಳಿ ಭೀಷ್ಮ ಹೇಳಿದ್ದ. ಮಣ್ಣು ತಿನ್ನಬೇಕಾಗತ್ತೆ ನಾವಂದ, ಎಲ್ಲರನ್ನು ಮಣ್ಣು ಮುಕ್ಕಿಸಿದ. ಸಹಜವಾಗಿ ಆ ಶಬ್ದಕ್ಕೆ ಅರ್ಥವನ್ನು ಕೊಟ್ಟವ, ತಾನು ಸತ್ತ. ಮತ್ತೆ ಭೀಷ್ಮ ಪರ್ವ, ಶಿಖಂಡಿಯನ್ನು ನಿಲ್ಲಿಸಿದ್ದಾರೆ, ಅರ್ಜುನ ಬಡಿದಿದ್ದಾನೆ. ಬಾಯ್ಬಿಟ್ಟು ಹೇಳ್ತಾನೆ ಭೀಷ್ಮ, ನೇಮೇ ಬಾಣಾಹ ಶಿಖಂಡಿನಃ ಅರ್ಜುನಸ್ಯ ಇಮೇ ಬಾಣಾಹ ಅಂತ. ಇದು ಅಲ್ಲ ಹೊಡೆದದ್ದು ಮೊನಚು, ಇದು ಶಿಖಂಡಿದ್ದಲ್ಲ, ಅವನಲ್ಲಿ ಇಷ್ಟು ಫೋರ್ಸ್ ಇಲ್ಲ, ಇದು ಅರ್ಜುನನದ್ದೇ ಅಂದ. ನೋಡಿ, ಮತ್ತೆ ಪುನಃ ಪಾಂಡವರನ್ನೇ ಇತ್ತ ದೃಷ್ಟದ್ಯುಮ್ನ ದ್ರೋಣನನ್ನು ತೆಗೆದ. ಅಲ್ಲ, ಅಶ್ವತ್ಥಾಮ ಹತಃ ಅಂದ ಭೀಮ. ಧರ್ಮರಾಜ ಹೇಳಿದ್ದು ಅಶ್ವತ್ಥಾಮ ಸತ್ತ ಅಂತ. ಹೇಳಲಿಕ್ಕೆ ಆಚೀಚೆ ನೋಡುವಾಗ ಭೀಮಸೇನ ಏನು ಮಾಡಿದ? ಮಾಳವ್ಯ ರಾಜನ ದೊಡ್ಡ ಆನೆಯನ್ನು ಮುಗಿಸಿದ, ಅದರ ಹೆಸರು ಅಶ್ವತ್ಥಾಮ ಅಂತ. ನೋಡಿ, ಆಗಲೇ ಹೆಸರು ಕೊಡ್ತಿದ್ರು, ನಾಚಿಕೆ ಈಚಿಗೆ ಇಲ್ಲ. ದ್ರೋಣನ ಮಗ ಅಶ್ವತ್ಥಾಮನ ಹೆಸರನ್ನು ಒಬ್ಬ ರಾಜ ಮಾಳವ್ಯ ಅವನ ಹೆಸರು ಕೊಟ್ಟಿದ್ದಾನೆ ಅದಕ್ಕೆ, ಆನೆಗೆ. ಆ ಆನೆಯನ್ನು ಎದುರಿಗೆ ಮರ್ದಿಸಿ ಹೊಡೆದು ಭೀಮಸೇನ ಹೇಳಿದ, ಹೇಳು ಅಶ್ವತ್ಥಾಮ ಹತಃ ಅಂತ. ಅಶ್ವತ್ಥಾಮ ಸತ್ತ ಹೇಳು. ಎಂತ ಅಂದಿಲ್ಲ, ಆನೆ ಅಂತ ಯಾರು ಹೇಳಬೇಕು? ಮನುಷ್ಯ ನಾವು ಹೇಳ್ತೇವೆ? ಇಲ್ಲಲ್ಲ. ನೋಡಿ, ಮತ್ತೆ ಭೀಮನನ್ನೇ ತೋರಿಸಿದ್ದು. ದೃಷ್ಟದ್ಯುಮ್ನನ ಪೌರುಷದ ಎದುರಲ್ಲಿ ಪೂರ್ಣ ದ್ರೋಣನನ್ನು ಬೀಳಿಸಿದ್ದೆ ಭೀಮಸೇನ, ಅಶ್ವತ್ಥಾಮನನ್ನು ಕೊಲ್ಲುವ ಮೂಲಕ. ಯಾವುದಾದ್ರೇನು, ಜೀವಂತ ಅಶ್ವತ್ಥಾಮ ಮನುಷ್ಯನನ್ನು ಕೊಲ್ಲಿಕ್ಕೆ ಭೀಮನಲ್ಲಿ ಸಾಮರ್ಥ್ಯ ಇದೆ. ಸೌಪ್ತಿಕ ಪರ್ವದಲ್ಲಿ ಆಗಿದೆ. ಅಶ್ವತ್ಥಾಮ ಬೆಂಕಿ ಹಾಕಿ ದ್ರೌಪದಿ 5 ಮಕ್ಕಳನ್ನು ಅನಾಮತ್ತಾಗಿ ಕೊಂದದ್ದಕ್ಕೆ, ದ್ರೌಪದಿ ಅದ್ದದ್ದಕ್ಕೆ ಭೀಮಸೇನ ಓಡಿದ್ದು ಮೊದಲಿಗೆ. ನಕುಲಂ ಸಾರಥಿಂ ಕೃತ್ವ ದ್ರೋಣಪುತ್ರ ವಧೇಧೃತಃ. ದ್ರೋಣನ ಮಗನನ್ನು ಕೊಂದೇ ಬಿಡ್ತೇನೆ ಅಂತ ಭೀಮಸೇನ ಹೋಗಿದ್ದಾನೆ. ದ್ರೌಪದಿಗೆ ಭರವಸೆ ತುಂಬಿ ನಕುಲನ್ನು ಸಾರಥಿ ಮಾಡಿಕೊಂಡು. ಆಗ ಕೃಷ್ಣ ಅರ್ಜುನ ಹತ್ರ ಹೇಳಿದ್ದು, ಅಲ್ಲಿ ಹೋಗ್ತಾನವ, ನಾವು ಹೋಗಿಬಿಡುವ. ಯಾಕೆಂದ್ರೆ ಅವನು ಬಿಡುವುದಿಲ್ಲ ಭೀಮಸೇನ, ಅವನು ಬದುಕಲಿ ಅಂತ. ಕೊನೆಗೆ ಭೀಮಸೇನ ಅವನನ್ನು ಮಣಿ ತೆಗಿತಾನೆ. ಅಶ್ವತ್ಥಾಮನಿಗೆ ಹುಟ್ಟುವಾಗಲೇ ತಲೆಯ ಮೇಲೆ ಒಂದು ಮಣಿ ಇತ್ತು, ಅದು ಕೆತ್ತಿ ತೆಗೆದತ್ತು. ಅದು ಏನು ಮಾಡ್ತಿತ್ತು ಕೇಳಿದ್ರೆ, ಅವನಿಗೆ ಹಸಿವು ಬಾಯಾರಿಕೆ ಇಲ್ಲ, ಅದರಿಂದ ಮಣಿಯಿಂದ. ಊಟ ಬೇಡ, ನೀರು ಬೇಡ ಅಂತ ಕೆಲಸ ಆಗ್ತಿತ್ತು. ಅದನ್ನು ಕೆತ್ತಿ ಭೀಮಸೇನ ತಂದಿದ್ದಾನೆ. ಅಶ್ವತ್ಥಾಮನನ್ನು ಬಿಟ್ಟುಕೊಟ್ಟಿದ್ದಾನೆ ಹೋಗಲಿ ಅಂತೇಳಿ. ಆ ಮಣಿಯನ್ನು ತಂದು ದ್ರೌಪದಿಗೆ ಕೊಟ್ಟ. ನೋಡು, ಅಶ್ವತ್ಥಾಮನನ್ನು ಬಡಿದು ಬಂದಿದ್ದೀನಿ, ಅವನಕ್ಕೆ ಮೇಲೆ ನೆತ್ತಿಯ ಮಣಿ ಕೆತ್ತಿ ತಂದಿದ್ದೇನೆ ಅಂತ. ಗ್ಯಾರಂಟಿ ಆಯ್ತು ಅವಳಿಗೆ, ಅಶ್ವತ್ಥಾಮನ ನಿಗ್ರಹ ಮಾಡಿ ಬಂದಿದ್ದಾನೆ ಅಂತ. ಅದನ್ನು ಮತ್ತೆ ಅವಳು ಧರ್ಮರಾಜನಿಗೆ ಕೊಟ್ಟಳು, ಕಿರೀಟದಲ್ಲಿ ಹೊತ್ಕೋ ಅಂತ ಹೇಳಿ. ಹೀಗೆ ಭೀಮನ ಪೌರುಷದ ಕತೆ ಮುಂದೆ ಅಶ್ವತ್ಥಾಮ ನಿಗ್ರಹದಲ್ಲಿ ಇತ್ತು. ಇಲ್ಲಿ ಮೊದಲಿಗೆ ಅಶ್ವತ್ಥಾಮನ ಅಶ್ವತ್ಥಾಮ ಎನ್ನುವ ಆನೆಯನ್ನು ಕೊಂದು ತೋರಿಸಿದ. ಮತ್ತೆ ಕರ್ಣಪರ್ವ, ಅದು ಅರ್ಜುನನಂತೆ ನಮಗೊತ್ತು. ಶಲ್ಯ ಪರ್ವ, ಅದು ಧರ್ಮರಾಜನದ್ದು. ಅವನನ್ನು ಕೊಂದದ್ದು ಧರ್ಮರಾಜ, ಮಾವನನ್ನು ಕೊಂದದ್ದು ಧರ್ಮರಾಜ. ಅಲ್ಲೇ ಗದ್ಯಾಪರ್ವ ಆದದ್ದು, ದುರ್ಯೋಧನ ಮುರಿದು ಬಿದ್ದದ್ದು ಅಲ್ಲೇ. ಶಕುನಿ ಮತ್ತು ಅವನ ಮಗ ಉಲೂಕ, ಅವನನ್ನು ನಕುಲ ಸಹದೇವರು ಕೊಂದದ್ದು ಅಲ್ಲಿಯೇ ಎಲ್ಲ. ಹೀಗಾಗಿ ಪಂಚ ಪಾಂಡವರದ್ದೇ ಮುಂದಿನ 5 ಪರ್ವಗಳು: ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಸ್ತ್ರೀ ಪರ್ವ, ಅಳವಿಕೆಯಲ್ಲಿ ಮುಂದೆ ಐಶಿಕ ಪರ್ವ. ಐಶಿಕ ಪರ್ವ ಮೊದಲು, ಮತ್ತೆ ಅಂದ್ರೆ ಸೌಪ್ತಿಕ ಪರ್ವ. ಐಶಿಕ ಪರ್ವ ಅಂದ್ರೆ ಅಶ್ವತ್ಥಾಮ ರಾತ್ರಿ ಸಂಹಾರ ಮಾಡಿದ ಕತೆ, ಈಗ ಭೀಮನ ಕತೆ ಹೇಳಿದೆ. ಮುಂದೆ ಸ್ತ್ರೀ ಪರ್ವ, ಅಳು. ಹೆಂಗಸರೆಲ್ಲ ಅತ್ತಾಗ ದ್ರೌಪದಿಯನ್ನು ತೋರಿಸ್ತಾ ಇದ್ದಾನೆ ಕೃಷ್ಣ ತಂದು. ಆವತ್ತು ನಿನ್ನ ತಲೆ ಮುಡಿಗೆ ಕೈ ಹಾಕಿ ದುಶ್ಯಾಸನ ಸಭೆಗೆ ಒಂದು ಬಟ್ಟೆ ಹೊತ್ತು ನಿಂತಾಗ ನಿನ್ನನ್ನು ಎಳ್ಕೊಂಡು ಬಂದಲ್ಲ,
ಇವರೆಲ್ಲ ಕೌರವನ ಮಡದಿಯರು ಏನ್ ಮಾಡಿದ್ರು ಕೇಳ್ತಾನೆ. ಕೆಲವರಿಗೆಲ್ಲ ತುಂಬಾ ಕಷ್ಟ ಆಗತ್ತೆ. ಒಂದು ಹೆಣ್ಣನ್ನು ಅಸಹಾಯಕವಾಗಿ ದೊಡ್ಡ ಸಭೆ, ಅದು ಅವನ ತಮ್ಮಂದಿರೇ, ಕಸಿನ್ ಬ್ರದರ್ಸ್, ಕೂತುಕೊಂಡೆಲ್ಲ ಅಪಚಾರ ಮಾಡಲಿಕ್ಕೆ ಹೊರಟಾಗ ಹೇಳ್ತಾನೆ ಅವನು, ನಿನಗೆ ಗಂಡಂದಿರಿಲ್ಲ, ದಾಸಿ ಕೃತಾಸಿ ಅಂತ, ನಿನ್ನ ಕೆಲಸದವಳು ದುರ್ಯೋಧನಂ ವೇಶ್ಮ ಯಾಹಿ ಅಂತಾನೆ. ದುರ್ಯೋಧನ ಮನೆ ಹೋಗು, ಯಥೇಷ್ಟವಾಗಿ ಯಾರನ್ನು ಬೇಕಾದರೂ ಇರು ನೀನು ಒಟ್ಟಿಗೆ, ಹೀಗೆಲ್ಲ ಗಲೀಜು ಮಾತಾಡಿದ್ದ. ಆಗ ಕೃಷ್ಣ ಸಂಧಾನಕ್ಕೆ ಹೊರಟಾಗ, 1 ವರ್ಷ ಆಗಿದೆ ಕಾಡಿನಲ್ಲಿ ಕೂತಾಗ, ದ್ರೌಪದಿ ನಮಸ್ಕಾರ ಮಾಡಿ ಹೇಳಿದ್ಲು ಸಂಧಾನಕ್ಕೆ ಹೊರಟಾಗ, ಸಂಧಾನ ಮಾಡ್ತೀಯಾ? ನನ್ನ ತಲೆ ಕೂದಲು ಪಟ್ಟಾಭಿಷೇಕ ಆಗಿದೆ ರಾಜಸೂಯದಲ್ಲಿ, ಸಮ್ರಾಟ್ ಸಾಮ್ರಾಜ್ಞಿ ಅಂತ ಹೇಳಿಕೊಂಡು ಧೂರ್ತ ಕೈ ಹಾಕಿ ಎಳೆದಿದ್ದಾನೆ ಸಭೆಗೆ, ಕಟ್ಟಿಕೊಂಡಿಲ್ಲ ನಾನು. ಹೌದಂದ. ಅಳ್ತಾ ಇದ್ದಾಳೆ, ಕಣ್ಣೀರು ಕೃಷ್ಣನ ಪಾದಕ್ಕೆ ಬಿದ್ದಿದೆ. ಕೃಷ್ಣ ಕಣ್ಣೋರಿಸಿ ಹೇಳುತ್ತಾನೆ, ನಿನಗೆ ಅವರು ಅಳುವುದು ತೋರಿಸ್ತೇನೆ, ಕೂದಲ್ ಬಿಚ್ಚಿ ಅಂದ. ಕೂದಲ್ ಬಿಚ್ಚಿಕೊಂಡು ಅಳುವುದು ಅಂದ್ರೆ ಗೊತ್ತು ನಮಗೆ ಯಾವಾಗ ಅಂತ. ಇದು ದ್ರೌಪದಿದು ಹೆರಳು ಎಳೆದದ್ದು, ಇದು ಅವರು ಬಿಚ್ಚಿಕೊಳ್ಳುವುದು. ಸ್ತ್ರೀ ಪರ್ವಕ್ಕೆ ಬಂದಾಗ ದ್ರೌಪದಿಯನ್ನು ಕರ್ಕೊಂಡ್ಬಂದಿದ್ದಾನೆ ರಣಾಂಗಣಕ್ಕೆ ಕೃಷ್ಣ. ಪಶ್ಯರಾಜ್ಞರಿರ ದಾರಾಂಸ್ತೆ ರುದತಃ ಮುಕ್ತ ಮೂರ್ಧಜಾನ್ ಆಲಿಂಗ್ಯ ನೃಪತೀನ್ ಭೀಮ ಗದಾ ಭಗ್ನೋರ್ವಕ್ಷಸಃ. ನೋಡು ರಾಣಿ ದ್ರೌಪದಿ ಅಳುವ ಬೆಡಗಿಯರನ್ನು ಕೂದಲು ಬಿಚ್ಚಿಕೊಂಡಿದ್ದಾರೆ, ತಮ್ಮ ಗಂಡಂದಿರನ್ನು ಅಪ್ಪಿಕೊಳ್ಳುತ್ತಾ ಇದ್ದಾರೆ. ಎದೆ ಒಡೆದು ಹೋಗಿದೆ ಅವರದ್ದು, ಭೀಮಸೇನನ ಗದೆ ಅದನ್ನು ಮಾಡಿದೆ. ಪಶ್ಯ ರಾಜ್ಞಿ ಅರಿದಾರಾಂಸ್ತೆ ರುದತಃ ಮುಕ್ತ ಮೂರ್ಧಜಾನ್ ಆಲಿಂಗ್ಯ ನೃಪತೀನ್ ಭೀಮ ಗದಾ ಭಗ್ನೋರ್ವಕ್ಷಸಃ. ಒಟ್ಟು ಮಾಡ್ಲಿಕ್ಕೆ ನೋಡ್ತಾ ಇದ್ದಾರಂತೆ, ಎದೆ ಕಾಲು ಮೈ ತುಂಡು ಎಲ್ಲ ಆಗ್ತಾ ಇಲ್ಲ, ಹುಡಿಯಾಗಿದೆ ಭೀಮನ ಗದೆಯಿಂದ ಅವರದ್ದು. ತಮ್ಮ ಗಂಡಂದಿರನ್ನು ಚೆನ್ನಾಗಿ ನೋಡ್ತಾ ಇಲ್ಲ ಅವರು. ಇದು ಸ್ತ್ರೀ ಪರ್ವದ ಭೀಮಸೇನನ ಪೌರುಷದ ಕಥೆ ಹೇಗಿತ್ತು ಅಂತ, ಇಡೀ ರಣಾಂಗಣ ಛಿದ್ರ ಆದ ಕಥೆ ಹೇಗಿತ್ತು ಅಂತ. ಆನೆ ಗಜೈ ಗಜಾನ್ ವಿನಿಗ್ರಹಂ ಸಹ ಅಂತಾರೆ. ಬಿದ್ದ ಆನೆಗಳನ್ನು ಎತ್ತಿ ಹಿಡಿದು ಇನ್ನೊಂದು ಆನೆಯನ್ನು ಬಡಿದುಕೊಳ್ತಿದ್ದ ಭೀಮಸೇನ ಹೋಗುವಾಗ ರಣಾಂಗಣದಲ್ಲಿ. ಕರ್ಣ ಕೈಯಲ್ಲಿ ಆಗದೇ ಇದ್ದಾಗ ಭೀಮಸೇನ ಬಂದಾಗ ಆನೆಗಳನ್ನು ಬಿಸಾಡುದವ ಅಡ್ಡ ಮಾಡಲಿಕ್ಕೆ. ದುರ್ಯೋಧನ ಹೋರಾಟಕ್ಕೆ ಭೀಮಸೇನ ಬಂದ ಅಂದ್ರೆ ಗಜಪಡೆಯನ್ನು ಕಳಿಸುವುದು. 10,000 ಆನೆಗಳು, ಒಂದೆರಡಲ್ಲ. ಭೀಮಸೇನ ರಥವನ್ನು ನಿಲ್ಲಿಸಿ ನೆಲಕ್ಕಿಳಿದು ವಿಶೋಕನ ಹತ್ರ ಇಲ್ಲಿ ಕಾಯಿ ಅಂತ ಹೇಳುತ್ತಾ ಆನೆ ಮೇಲೆ ಹಾರ್ತಾ ಗದೆಯಿಂದ ಬಡ್ದು ಆನೆಯನ್ನು ಮುಗಿಸಿ 16,000 ಆನೆಗಳನ್ನು 1.25-2 ಗಂಟೆಯಲ್ಲಿ ಮುಗಿಸ್ತಿದ್ದ. ಇದು ಟ್ರೂ ಪಿಕ್ಚರ್ ಅವರು ಕೊಟ್ಟದ್ದು ಹೇಗಿದೆ ಅಂತ ನೋಡ್ಲಿಕ್ಕೆ ಬಹಳ ಭಯಂಕರ ಆಗ್ತಿತ್ತು ಅಂತ. ಇದೆಲ್ಲ ಪರ್ವಗಳ ಓಘಗಳು ಹೇಗಿತ್ತು ಅಂತ. ಸ್ತ್ರೀ ಪರ್ವ, ಮುಂದೆ ಶಾಂತಿ ಪರ್ವ, ಅನುಶಾಸನ ಪರ್ವ, ಭೀಷ್ಮರ ಬೋಧೆಗಳು ಧರ್ಮರಾಜನ ಕಿವಿಯೊಳಗೆ, ಸಮಾಧಾನಕ್ಕೆ. ಅರ್ಜುನ ಹೋರಾಟದ ಮುಂಚೆ ಅಯ್ಯೋ ಅಂದ, ಧರ್ಮರಾಜ ಹೋರಾಟದ ಬಳಿಕ ಅತ್ತೇ ಅಂದ. ಅದಕ್ಕೆ ಕೃಷ್ಣ ಮಾತಾಡಿದ, ಇಲ್ಲಿ ಭೀಷ್ಮ ಮಾತಾಡಿದ. ಬಹಳ ದೊಡ್ಡನೆಯ ಚಿಂತನೆಗಳು. ನಾನನ್ನು ಉಳಿಸಿದ್ದೇನೆ ಅಂದರೆ ಮಾತಾಡದೆ. ಈ ಬಾರಿ ಅಂದರೆ ಮಹಾಭಾರತ ಇಲ್ಲಿ ಆರಂಭ ಆಗಿತ್ತು, ನಿನ್ನೆವರು ಹೇಳಿದರು, ಬಹಳ ವರ್ಷದ ಹಿಂದೆ. ತುಂಬ ಖುಷಿಯಲ್ಲಿ ಓಡಿತು. ಕೊನೆಗೆ ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನ ಅದು ತೆರೆದುಕೊಂಡಿತು, ಅಂದರೆ ಜೀರ್ಣೋದ್ಧಾರ ಆಯಿತು. ಅದಕ್ಕೊಂದು ಕಾರಣ ಇತ್ತು, ಜ್ಞಾನ ಕಾರ್ಯ ಅಲ್ಲಿ ಆಗಬೇಕು, ಆಗ್ತಾ ಇಲ್ಲ. ಒಂದು 1600-800 ವರ್ಷಗಳ ಹಿಂದೆ ಇದು ಒಳ್ಳೆ ಜ್ಞಾನದ ಕೇಂದ್ರ ಆಗಿತ್ತು ಅಂತ ಮಧ್ವಾಚಾರ್ಯರ ಪೀರಿಯಡಲ್ಲಿ. ಹಾಗಾಗಿ ಮತ್ತೆ ಅಲ್ಲಿ ಚಿಂತನೆ ಶುರು ಮಾಡುವ ಅಂತೇಳಿ ಆ ಭಾರತವನ್ನು ಅಲ್ಲಿ ಮುಂದುವರಿಸಿದೆ. ಉದ್ಯೋಗ ಬರುವಲ್ಲಿ ಆಯಿತು, ಭೀಷ್ಮ ಬರುವ ಆಯಿತು. ಆ ಬಳಿಕ ಈಗ ಯೂಟ್ಯೂಬ್ ಬಂತು, ಆನ್ಲೈನ್ ಬಂತು, ಕೊರೋನಾ ಬಂತು, ಎಲ್ಲರೂ ಒಳಗೆ ಕೂತೆ ಎಲ್ಲವನ್ನು ನೋಡ್ಲಿಕ್ಕೆ ಶುರು ಮಾಡಿದ್ರು. ತುಂಬ ಖುಷಿಯಾಯಿತು ನನಗೆ ಆಗ. ಯಾಕೆಂದರೆ ಹೀಗೆ ಹೊರಗೆ ನಿಂತು ಮಟ್ಟುಗಳ ಹತ್ತಿರದಲ್ಲಿ ಮಾತಾಡಿ ಪ್ರವಚನ ಮಾಡುವಾಗ ಹಾಗೆ ಉಳಿದ ಪರ್ವಗಳೆಲ್ಲ ಅಲ್ಲಿ ಕೊಟ್ಟೆ. ಕೊನೆಗೂ ಮಂಗಳವನ್ನು ಮಾಡುವಾಗ ಮತ್ತೆ ರಾಘವೇಂದ್ರರಲ್ಲಿ ಬರಬೇಕು. ಶುರು ಮಾಡಿದ್ದವರು, ಮುಂದುವರಿಸಿದ್ದವರು, ಹೇಳಿಕೊಟ್ಟವರವರು ಅಂತೇಳಿ. ಹಾಗಾಗಿ ಅವರ ಹತ್ರ ಕೇಳಿಕೊಂಡಿದ್ದು ತುಂಬ ಮನಸ್ಸಿನಿಂದ ಆಯಿತು. ಖಂಡಿತ ನಾನು 1 ದಿನದ ಮಟ್ಟಿಗೆ ಕೇಳಿದ್ದು, ಮಂಗಳ ಪ್ರವಚನ ಒಂದು ಮಾಡ್ತೇನೆ. ಅವರು ಹೇಳಿ 1 ದಿನ ಇಲ್ಲ 3 ದಿನ ಮಾಡಬೇಕು ಆಯ್ತು. ಹಾಗಾಗಿ ಮಧ್ಯದಲ್ಲಿ ಧರ್ಮರಾಜ ಏನು ಕೇಳಿದ
ಭೀಷ್ಮ ಏನು ಹೇಳಿದ ಅನ್ನೋ ಒಂದು 23,000 ಶ್ಲೋಕಗಳನ್ನು ನಿಲ್ಲಿಸಿದ್ದೇನೆ. ಅದು ಹೇಳಲಿಲ್ಲ. ಧರ್ಮರಾಜ ಮಾತಾಡುವವರೆಗೆ ಬಂದ, ಪ್ರಶ್ನೆ ಕೇಳಲಿಕ್ಕೆ ನಿಂತ, ಅಲ್ಲಿಗೆ ನಿಲ್ಲಿಸಿದ್ದೇನೆ ಕತೆ. ಅಂದ್ರೆ ಅಷ್ಟು ದೀರ್ಘವಾದ ಚಿಂತನೆ, ಸುಮಾರು ಒಂದು 500 ಎಪಿಸೋಡ್ ಆಗ್ಬೋದು ನನ್ನಿಂದ ಪ್ರವಚನ. ಹಾಗಾಗಿ ಅದನ್ನು ಮತ್ತೆ ಕೊಡ್ತೇನೆ ಅಂತ ಕಥೆಯಲ್ಲಿ ಮುಗಿಸಿದ್ದೇನೆ. ಮುಂದೆ ಅನುಶಾಸನ ನಂತರದಲ್ಲಿ ಭೀಷ್ಮನ ನಿರ್ಯಾಣ ಮಾಡಿದ್ದೇನೆ, ದ್ರೋಣನ ಚಿಂತನೆಗಳನ್ನು ಮುಗಿಸಿದೆ, ಶರಣ ಶಲ್ಯ ಎಲ್ಲ ಮುಂದಿನದು ಆಶ್ರಮೇಧಿಕ, ಆಶ್ರಮವಾಸಿಕ, ಮೌಸಲ, ಸ್ವರ್ಗಾರೋಹಣ ಎಲ್ಲ ಪರ್ವಗಳ ಕತೆ ಮುಗಿಸಿದ್ದೇನೆ. ಆದರೆ ಒಂದು ಉಳಿಸಿಕೊಂಡದ್ದು ಪ್ರಶ್ನೋತ್ತರ ವಿಭಾಗ. ಅದನ್ನೀಗ ಮಂಗಳ ಪ್ರವಚನ ಮುಗಿದ ನಂತರ ಮತ್ತೆ ಯೂಟ್ಯೂಬಲ್ಲಿ ಆನ್ಲೈನಲ್ಲಿ ಕೊಡ್ತಾ ಇದ್ದೇನೆ. ಯಾವತ್ತೂ ಸಿಗುತ್ತೆ ಜ್ಞಾನ ಸಮೀಕ್ಷಾದಲ್ಲಿ. ಆ ನೆಲೆಯಲ್ಲಿ ನೋಡಿಕೊಂಡಾಗ ಬಹಳ ದೀರ್ಘವಾದ ಚಿಂತನೆ. ಒಂದು ರಾಜಧರ್ಮ, ಮತ್ತೊಂದು ಆಪದ್ಧರ್ಮ, ಮತ್ತೊಂದು ಮೋಕ್ಷ ಧರ್ಮ, 3 ಮುಖದಲ್ಲಿ ಚಿಂತನೆ ಬರ್ತದೆ. ರಾಜಧರ್ಮ ಒಂದು 200 ಅಧ್ಯಾಯ, ಆಪದ್ಧರ್ಮ ಒಂದು 100 ಅಧ್ಯಾಯ, ಮೋಕ್ಷ ಧರ್ಮ ಒಂದು 400 ಅಧ್ಯಾಯ, ಅನುಶಾಸನ ಬರುವ ಸೇರಿ ಇಷ್ಟೆಲ್ಲ ಚಿಂತನೆಯಲ್ಲಿ ಇರಬೇಕಾದ್ದು. ಇದಿಷ್ಟು ಪಾಂಡವರ ಕೇಂದ್ರಿತವಾದ, ವಿಶೇಷವಾಗಿ ಧರ್ಮ ಕೇಂದ್ರಿತವಾದ ಜಿಜ್ಞಾಸೆ. ಮುಂದೆ ಆಶ್ರಮೇಧಿಕ ಪರ್ವ, ಪಾಂಡವರದ್ದು ಗೆಲುವು, ಆಶ್ರಮವಾಸಿಕ ಪರ್ವ, ಬೈದು 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 ಮತ್ತೆ ಹೇಗಾದ್ರೂ ಮಾಡಿ ಧೃತರಾಷ್ಟ್ರನನ್ನು ಭೀಮಸೇನ ದೂಡಿತ್ತು. ಧೃತರಾಷ್ಟ್ರ ಹೋಗುವುದಿಲ್ಲ, 18 ವರ್ಷ ಆಗಿದೆ ಅವ ಕೂತು ಊಟ ಮಾಡಿ, ಪಾಂಡವರು ಗೆದ್ದು ಮಕ್ಕಳು ಸತ್ತು. ಕೊನೆಗೆ ಭೀಮಸೇನ ಹೇಳ್ತಿದ್ದ, ಈ ಮುದುಕನ ಮಕ್ಕಳೆಲ್ಲ ಇಲ್ಲಿ ತೋಳಿನಲ್ಲಿ ಅಪ್ಪಚ್ಚಿ ಆಗಿದ್ದಾರಲ್ಲ, ನಾ ಚೂರು ಎಣ್ಣೆ ತಿಕ್ಕಯ್ಯ ಅಂತ ಸಹದೇವನಿಗೆ. ಯಯೋರಂತರಮಾಸಾದ್ಯ ಜರಡಸ್ಯ ಸುತಾಹ ಮೃತಾಹ ಬಾಹು ಚಂದನ ರೂಷಿತೌ. ಗಂಧ ಹಾಕಬೇಕಾದ ಈ ತೋಳಿಗೆ ಈ ಮುದುಕನ 100 ಮಕ್ಕಳು ಸಿಕ್ಕಿ ಅಪ್ಪಚ್ಚಿ ಆಗಿದ್ದಾರೆ, ಸ್ವಲ್ಪ ಚಂದವಾಗಿ ತಿಕ್ಕು ಅಂತ ಹೇಳುದು. ಅವನು ಕೇಳುವ ಹಾಗೆ ಅವು ಹೋಗಿ ವಿದುರನಿ ದೂರು ಕೊಟ್ಟ. ಭೀಮಸೇನ ಎಂಥದ್ದು ತಮಾಷೆ ಮಾಡುತ್ತಾನೆ, ಮತ್ತೆಂತ ಕರ್ಮ ನಿನ್ನದು. ಆದತ್ತೇ ಗೃಹಪಾಲವತ್ ಭೀಮಾಪ ವರ್ಜಿತಂ ಪಿಂಡಂ. ಭೀಮ ಬಿಸಾಡಿದ ಊಟ ನೀನು ಮಾಡ್ತಾ ಇರೋದು ನಾಯಿ ಹಾಗೆ ಕರ್ಮ. ನಿನ್ನ ಮಕ್ಕಳಿಂದ ಅನ್ಯಾಯ ಮಾಡಿಸಿ ಇನ್ನು ಇಲ್ಲಿ ಏನು ತಿಂತ ಕೂತಿದ್ದಿ, ಹೋಗು ಆಶ್ರಮಕ್ಕೆ ಅಂತ. ಹೌದಲ್ಲ ಅಂದ. ಹಾಗೆ ಅಲ್ಲಿಂದ ಆಶ್ರಮ ವಾಸಕ್ಕೆ ಹೋಗ್ಲಿಕ್ಕೆ ಭೀಮನೇ ದೂಡುವಂತಾಯ್ತು, ವೈರಾಗ್ಯವನ್ನು ತರಿಸುವಂತಾಯ್ತು. ಒಳ್ಳೇದಾಯ್ತು ಒಂದು ಹೋಗುವಾಗ ಭೀಮನ ಹತ್ರ, ನೀನು ಹೇಳದೇ ಇದ್ರೆ ನಾನು ಮತ್ತೆ ಇಲ್ಲಿ ತಿಂದು ಕೊಳಿತಾ ಇದ್ದೆ, ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತ ಆಗಿರ್ಲಿಕ್ಕಿಲ್ಲ, ಜನ್ಮಾಂತರದಲ್ಲಿ ತಿನ್ನುವುದಕ್ಕಿಂತ ಈಗಲೇ ನಾನು ಅದನ್ನು ಸವೆಸ್ತೇನೆ ಹೇಳಿ ವೇದವ್ಯಾಸರ ಆಶ್ರಮಕ್ಕೆ ಹೋದ. ಅಲ್ಲಿ 3 ವರ್ಷ ತಪಸ್ಸು ಮಾಡಿದ. ಅದು ಆಶ್ರಮವಾಸಿಕ ಪರ್ವ. ಅಲ್ಲಿಂದ ಮೂಸಲ ಪರ್ವ, ಗಾಂಧಾರಿ ಸ್ತ್ರೀ ಪರ್ವದಲ್ಲಿ ಬಂದಾಗ ಗಾಂಧಾರಿಯು ಬಂದಿದ್ದಾಳೆ ವಿಷತನಕ್ಕೆ. ಕೃಷ್ಣ ದ್ರೌಪದಿಗೆ ತೋರಿಸಿದಾಗೆ ಗಾಂಧಾರಿಗೆ ತೋರಿಸಿದ. ಗಾಂಧಾರಿ ನೋಡಿದ್ಲು ನೋಡಿದ್ಲು ನೋಡಿದ್ಲು, ನನ್ನ 100 ಸೊಸೆಯಂದಿರು ಅಳ್ತಾ ಇದ್ದಾರಲ್ಲ ಕೃಷ್ಣ. ಈಗ ನೋಡಿ, ಒಂದು ಅತ್ತಾಗ ಮಾತಾಡ್ಲಿಲ್ಲ, ಈಗ 100 ಅತ್ತಾಗ ಬರ್ತಾಳೆ. ಯಾಕೆ? ನನ್ನ ಸೊಸೆಯಂದಿರು ಅಂತ. ಅಲ್ಲಿ ನಾನೇ ಇದ್ದೆ. ಹಾಗಾಗಿ ಗಾಂಧಾರಿಗೆ ಕೃಷ್ಣ ಮಾತಾಡ್ಲಿಲ್ಲ, ಎಲ್ಲ ತೋರಿಸ್ತಾ ಇದ್ದಾನೆ. ಒಬ್ಳು ಹುಡುಕ್ತಾ ಇದ್ದಾಳೆ, ಕೈಯಲ್ಲಿ ಉಂಟು, ಮತ್ತೊಬ್ಬ ಎಲ್ಲಿದ್ದಾನೆ ಅಂತಲ್ಲ. ಒಬ್ಬನದ್ದು ಅವಳ ದುಶ್ಶಲೆದ್ದು ಗಂಡ ಜಯದ್ರಥನದ್ದು ತಲೆಯೇ ಇಲ್ಲ, ಹುಡುಕ್ತಾ ಇದ್ದಾಳೆ. ತಲೆಯಲ್ಲಿ ಉಂಟು ಅಂತ ತಂಗಿ, ಕೌರವರ ತಂಗಿ, 100 ಜನರ ತಂಗಿ, ಗಂಡನ ತಲೆ ಇಲ್ಲ. ಹೋರಾಟದಲ್ಲಿ ಬರುವುದಿಲ್ಲ ಅಂದ, ಹೋರಾಟಕ್ಕೆ ನನ್ನನ್ನು ಎಳಿಬೇಡಿ ಅಂದ, ನಾನು ಓಡ್ತೇನೆ ಅಂದ. ಇಲ್ಲ ಇಲ್ಲ ರಕ್ಷಣೆ ಮಾಡ್ತೇನೆ ಅಂತ ಕೂತರು. ಜಯದ್ರಥ ವಧ ಪರ್ವ ಆಯ್ತು. ಅರ್ಜುನ ಬೀಳಿಸಿದ ತಲೆಯನ್ನು, ಪ್ರತಿಜ್ಞೆ ಮಾಡಿದ್ದ. ಕೃಷ್ಣ ಹೇಳ್ತಾನೆ, ಕೆಳಗಾಕ್ಬೇಡ ಮಂಡೆ ಅಂದ. ಯಾಕೆ? ಅದವನ ಅಪ್ಪನ ಕತೆ ಅಂದ. ಏನಪ್ಪ? ಅಪ್ಪ ಹೇಳಿದ್ದಾನೆ, ನನ್ನ ಮಗನ ತಲೆ ಕೆಳಗೆ ಹಾಕಿದವರ ತಲೆ ಕೆಳಗೆ ಬೀಳ್ತದೆ ಅಂತ. ಹೌದಾ? ಮತ್ತೇನು ಮಾಡಲಿ? ಅವ ಜಪ ಮಾಡ್ತಾ ಇದ್ದಾನೆ ವೃದ್ಧಕ್ಷತ್ರ, ಅಲ್ಲಿ ಕುರುಕ್ಷೇತ್ರ ಬದಿಯಲ್ಲಿ ಸರೋವರದಲ್ಲಿ. ಅವನ ತೆಕ್ಕೆಗೆ ಹಾಕಿ ಬಿಡು ಅಂದ. ಇವ ಬಾಣದ ಅದನ್ನು ಆಡಿಸ್ತಾ ಆಡಿಸ್ತಾ ಬಾಣದಿಂದ ಚೆಂಡಿನಾಗೆ ಜಯದ್ರಥನ ತಲೆಯನ್ನು ತಗೊಂಡೋಗಿ ವೃದ್ಧಕ್ಷತ್ರನ ತೊಡೆಗೆ ಹಾಕಿಬಿಟ್ಟ. ಅವ ಜಪ ಮಾಡ್ತಾ ಇದ್ದಾನೆ ಅಲ್ಲಿ. ಅವ ಪಡಕ್ಕೆ ಅದನ್ನು ಕೆಳಗೆ ಹಾಕಿಬಿಟ್ಟ ಹೆದರಿ. ಯಾರು ನನ್ನ ಮಗನ ತಲೆ ಕೆಳಗೆ ಹಾಕ್ತಾರೋ ಅವರ ತಲೆ ಬೀಳಬೇಕು ಅಂತ ಅವನೇ ಕೇಳಿಕೊಂಡಿದ್ದಾನೆ. ಅವನ ತಲೆ ಬಿತ್ತಲ್ಲಿ. ಬಹಳ ಚೆನ್ನಾಗಿದೆ. ಕೇಳಿಕೊಳ್ಳುವಾಗಲೂ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಏನಾದರೂ ಕೇಳಿಕೊಂಡು ನಮ್ಮ ಬುಡಕ್ಕೆ ಬರಬಹುದು. ಆದ್ರೆ ನಾ ಹುಡುಗಿ ತಂಗಿ ತಲೆ ಇಲ್ಲ, ಜಯದ್ರಥ ಸತ್ತಿದ್ದಾನೆ, ತಲೆ ಸಿಗ್ತಾ ಇಲ್ಲ. ನೋಡಿ ಎಂಥ ಕರಾಳವಾದದ್ದು. ಗಾಂಧಾರಿ ಹೇಳ್ತಾಳೆ, ನಿನ್ನ ವಂಶವು ಹೀಗೆ ಬಡದಾಡಿಕೊಂಡು ಸಾಯಿಲ್ಲ ಅನ್ನು. ಕೃಷ್ಣ ನಗಾಡ್ತಾ ಆಯ್ತು ಹೇಳಿದ. ಯಾಕೆ? ನನಗಂತೂ ಹೊರಡಬೇಕೀಗ, ನಿಮ್ಮದು ಕೆಲಸ ನಂದಾಯ್ತು. ಪಾಂಡವರನ್ನು ಕುಳ್ಳಿರಿಸಿದೆ, ಧರ್ಮ ಪ್ರತಿಷ್ಠೆ ಆಯಿತು, ಕೌರವರು ಮುಗಿದೋದ್ರು, ಇನ್ಯಾದವರು ಬೇಡ ಇಲ್ಲಿ. ನಿನ್ನ ಪುಣ್ಯ ಜಾಸ್ತಿ ಉಂಟಲ್ಲ, ಒಳ್ಳೇದಾಯ್ತು. ಇವತ್ತಿನವರೆಗೆ ಅಣ್ಪಟ್ಟಿ ಕಟ್ಟಿಕೊಂಡು ಪಾತಿವ್ರತ್ಯವನ್ನು ನಡೆಸಿಕೊಟ್ಟೆ ಇಲ್ಲ, ಅದೆಲ್ಲ ಕ್ಲೀನ್ ಆಗಲಿ ಹೇಳಿದ. ಅವಳು ಮಾಡಿದ ಅತಿರೇಕದ ಪುಣ್ಯವನ್ನು ಕಳಿಸಿದ, ಪಾಪವನ್ನು ಶಾಪವನ್ನು ತಕೊಂಡ, ಮೌಸಲ ಪರ್ವಕ್ಕೆ ನಾಂದಿ ಮಾಡಿದ. ಮತ್ತು ಬಂದದ್ದು ಪಾಂಡವರು ಕೊಂದದ್ದಕ್ಕೆ ದ್ರೌಪದಿಯ ಕೋಪ. ಭೀಮಸೇನಲ್ಲಿ ಕೇಳ್ತಾಳೆ, ಏನಯ್ಯ 100 ಜನರನ್ನು ಮುಗಿಸಿದ್ಯಾ? ಹೌದು. ನಾವು ಮುದುಕರಿಗೆ ಒಂದು ಬೇಡವಾ?
ಯಾಕೆ ಬೇಕು ಅಂದ. ಅನ್ಯಾಯ ಮಾಡಿದವರು ಎಂತ ಅನ್ಯಾಯ ಎಲ್ಲರೂ ಮಾಡಿದರು. ಕೃಷ್ಣನನ್ನು ಸಂಧಾನಕ್ಕೆ ಬಂದವನನ್ನು ದೂತನನ್ನು ಕಟ್ಟಲಿಕ್ಕೆ 100 ಜನರು ಓಡಿದ್ದಾರೆ ಹಗ್ಗ ತರಲಿಕ್ಕೆ ಅಂದ. ಇನ್ನೆಂತ ಹೇಳು. ಮಾತಾಡ್ತಾ ಇದ್ದಾಗ ಪ್ರತಿ ಸರ್ತಿ ಸಭಾತ್ಯಾಗ ಮಾಡಿದ್ದಾರೆ ಅವರು. ಯಾರಾದರೂ ಒಬ್ಬರು ಎದುರು ನಿಂತು ಹೇಳಿದ್ದಾರೆ ಪಾಂಡವರಿಗೆ 5 ರಾಜ್ಯವನ್ನಾದರೂ 5 ಗ್ರಾಮವನ್ನಾದರೂ ಕೊಡುವ ಹೇಳಿದ್ರ ಅಲ್ಲ. ಮತ್ತೆ ನೀನು ನೆತ್ತರು ಕುಡಿದೆ ಅಂತೆ ದುಶ್ಯಾಸನದ್ದು ಹೇಸಿಗೆ ಮಾನವ ಧರ್ಮ ಅಲ್ಲ. ನಾನು ಕುಡಿಲಿಲ್ಲ ಅಮ್ಮ ಅಂದ. ಮತ್ತೆಂತ ಅದು ಗಮ್ಮತ್ ಮಾಡಿ ಅವರಿಗೆ ಹೆದರಿಕೆ ಹುಟ್ಟಿಸ್ಲಿಕ್ಕೆ ಮಾಡಿದ್ದು. ದಂತಾಂತರನ್ನಮೇ ಪ್ರಾಪ, ಹಲ್ಲಿನ ಒಳಗೆ ಹಾಕಲಿಲ್ಲ, ತುಟಿ ಅಂಚಿನಲ್ಲೇ ನೆತ್ತರು ತಂದೆ ಕೆಳಗೆ ಬಿಟ್ಟೆ. ಅವರು ಕುಡ್ದದ್ದು ಅಂತ ತಿಳ್ಕೊಂಡ್ರು ಓಡಿ ಹೋದ್ರು. ಎಂಥ ಕ್ಲೀನ್ ಉತ್ತರ, ಎಂಥ ಪ್ರಶ್ನೆ ನೋಡಿ. ಗಾಂಧಾರಿಗೆ ಬಾಯಿ ಮುಚ್ಚಿಕೋದು ಆಯ್ತು ಇಷ್ಟೇ. ಒಂದು ಧರ್ಮದ ಮೇಲೆ ಪ್ರಶ್ನೆ ಇತ್ತು, ಒಂದು ನನ್ನ ವೈಯಕ್ತಿಕವಾದ ವ್ಯವಸ್ಥೆ ಇತ್ತು. 2 ಸರಿ ಉತ್ತರ ಕೊಟ್ಟೆ. ಸತ್ತದ್ದು ಚೆನ್ನಾಗಿ ಆಗಿದೆ, ನೀನು ಮಾಡಿದ್ದು ಸರಿಗಿದೆ ಅಂತ ಬಿಟ್ಟು. ಹೀಗೆ ಮೌಸಲ ಪರ್ವಕ್ಕೂ ನಾಂದಿಯಾಗಿ ಪಾಂಡವರ ಮೇಲೆ ಬೀಳುವ ಶಾಪವನ್ನು ಕೃಷ್ಣ ತಗೊಂಡು ಪಾಂಡವರ ವೈಭವವನ್ನು ತೋರಿಸಿದ. ಕೊನೆಗಂತೂ ಸ್ವರ್ಗಾರೋಹಣ ಮಹಾಪ್ರಸ್ಥಾನ ಪರ್ವಗಳು, ಹೊರಟ ಮೇಲಕ್ಕೆ ತೆರಳಿದ ಪರ್ವಗಳು. ಪಾಂಡವರು ಮಾತ್ರವೇ ಹೊರಟದ್ದು, ಮತ್ತೆ ಯಾರು ಹೊರಗೆ ಹಿಂದಿಂದ ಬರಲಿಲ್ಲ. ಬಂದ ಒಂದು ನಾಯಿ ಯಮವೇ ಅದು ಮತ್ತೆ ದ್ರೌಪದಿಯ ಜೊತೆಯಲ್ಲಿ. ಹೀಗೆ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ಭರತೋ ವೈ ವಾಯು ಹೇಳಿ ಪಂಚ ಪಾಂಡವರನ್ನೇ ಮತ್ತೆ ಮಹಾಬಂಧದ್ದು ಯಾಕೆ? ಅದು ಭಗವಂತ ಇರ್ಲಿಕ್ಕೆ ಹೋಗಿ ಕೃಷ್ಣನ ಸಾರಥ್ಯ, ಕೃಷ್ಣನ ನೇತೃತ್ವ, ಕೃಷ್ಣನ ಪಾರುಪತ್ಯ. ಅವನು ಪ್ರಧಾನನಾಗಿ ನಿಂತ, ಉಳಿದವರೆಲ್ಲ ಒಟ್ಟು ಸೇರಿ. ಹೀಗಾಗಿ ಭಾರತ ಭಾರ ಆದದ್ದು ಯಾಕೆ ಕೇಳಿದರೆ, ಅತ್ತ 18 ಪುರಾಣಾನಿ ಧರ್ಮಶಾಸ್ತ್ರಾಣಿ ಸರ್ವಶಃ ಮತ್ತು ವೇದಾಹ ಸಾಂಗಾಹ ತಥೈಕತ್ರ ಭಾರತಂಚೈಕತ ಸ್ಥಿತಂ ಅಂತ. ಮಹಾಭಾರತವನ್ನು ಮಾತ್ರ ಒಂದು ಕಡೆಯಲ್ಲಿ ನೋಡಿ 18 ಪುರಾಣವನ್ನು ಈಚೆ ತನ್ನಿ, ಜೊತೆಯಲ್ಲಿ ಎಲ್ಲ ಧರ್ಮಶಾಸ್ತ್ರಗಳನ್ನು ಅಥಾತೋ ಧರ್ಮ ಜಿಜ್ಞಾಸ, ಅಥಾತೋ ದೈವೀ ಮೀಮಾಂಸ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿಕೊಂಡು ಮೀಮಾಂಸಾತ್ರಯವನ್ನು ಈಚೆ ತನ್ನಿ. ಧರ್ಮಶಾಸ್ತ್ರಾಣಿ ಬಹುವಚನ ಪೂರ ಈಚೆ ತನ್ನಿ. ಮತ್ತು ವೇದಾಹ ಸಾಂಗಾಹ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದಗಳು, ಮತ್ತು ಅದಕ್ಕೆ ಜೊತೆಯಲ್ಲಿ ಸೇರಿದ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಮತ್ತು ಸ್ಮೃತಿಗಳು, ಅಷ್ಟೂ ಅಂಗಗಳನ್ನು ಆಚೆ ತನ್ನಿ. ಎಲ್ಲ ಗ್ರಂಥಗಳನ್ನು ಈಚಿಟ್ಟು ನೋಡುವ, ಮಹಾಭಾರತ ಒಂದೇ ಆಚೆ ನೋಡುವ. ಯಾವುದು ಜೋರು ಕೇಳಿದರೆ ಮಹಾಭಾರತ ಅಂತ. ಸಕಲ ಶಾಸ್ತ್ರಗಳನ್ನು ನೋಡಿಕೊಳ್ಳುವುದಕ್ಕಿಂತ ಹೆಚ್ಚಿಗೆ ಮಹಾಭಾರತದಲ್ಲಿ ಸಂಗತಿ ಇದೆ ಅಂದು. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷವ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ್. ಯಾವ ವಿಷಯವನ್ನು ಕೇಳಿ ಮಹಾಭಾರತದಲ್ಲಿ ಇಲ್ಲ ಹೇಳಲಿಕ್ಕಿಲ್ಲ ಅಂದ ವ್ಯಾಸರು. ಇದು ವ್ಯಾಸರ ಚಾಲೆಂಜ್. ಯಾವ ವಿಷಯವೂ ಕೇಳಿ ಅಂದ್ರು ಅವರು. ಎಂಥ ಸಂಗತಿಗಳ ಬಗ್ಗೆಯೂ ಭಾರತದಲ್ಲಿ ನಾನು ತೋರಿಸ್ತೇನೆ ಅಂತಾರೆ ಅವರು. ನೀವು ಧರ್ಮದ ವಿಷಯ ಕೇಳಿ, ಅರ್ಥಶಾಸ್ತ್ರದ ಬಗ್ಗೆ ಎಕನಾಮಿಕ್ಸ್ ಕೇಳಿ, ಅಥವಾ ರಾಜ್ಯಶಾಸ್ತ್ರ ರಾಜನೀತಿ ಶಾಸ್ತ್ರದ ಬಗ್ಗೆ ಹೇಳಿ, ದಂಡನೀತಿ ಹೇಳಿ, ಇಲ್ಲ ಮೋಕ್ಷಶಾಸ್ತ್ರದ ಬಗ್ಗೆ ತಿಳಿಸ್ಲಿಕ್ಕೆ ಕೇಳಿ, ಸಾಮಾಜಿಕ ಮೌಲ್ಯಗಳು, ಜೈವಿಕವಾದ ಕಥೆಗಳು, ಮನುಷ್ಯನ ತಂತ್ರಗಳು, ಲೋಕ ವಾರ್ತೆಗಳು, ಏನು ಬೇಕಾದರೂ ಕೇಳಿ ಅಂತಾರೆ. ಯಾವ ಸಂಗತಿಗಳ ಬಗ್ಗೆ ಇಲ್ಲಿ ಕತೆ ಇದೆ, ನೀತಿ ಇದೆ, ಚಿಂತನೆ ಇದೆ, ಫಲ ಇದೆ, ವಿಶ್ರುತಿ ಇದೆ. ಇಷ್ಟು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಕೇಳಿದ್ರೆ, ಹೇಳಿದ್ರೆ, ಚಿಂತನೆ ಮಾಡಿದ್ರೆ ಏನು ಬರುತ್ತೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ವಾಚ್ಯತೆ ಯತ್ರ ಸತತಂ ಜಯಾಕ್ಯಂ ಭಾರತಂ ಮಹತ್ಸ್. ಇದಕ್ಕೆ ಇನ್ನೊಂದು ಹೆಸರು ಜಯ ಅಂತ ಗೊತ್ತಿರಬೇಕು ನಿಮಗೆ. ಜ ಅಂದರೆ ಲೆಕ್ಕಾಚಾರದ ಲೆಕ್ಕದಂತೆ ಕಕ ಗಗ ಚ ಚ ಜ 8. ಯಾ ಅಂದರೆ ಎರಲವ, ಅಲ್ಲಿಂದ ಶುರು 1 ಮತ್ತು 8 ಅಂದರೆ 18 ಅಂತ ಅರ್ಥ. ಜಯ ಅಂದರೆ 18 ಪರ್ವದ ಈ ಕೃತಿ ಇದು ನಮಗೆ 18 ಕೊಡ್ತದೆ, ಜಯವನ್ನು ಕೊಡ್ತದೆ. ಅಂತಹ ಜಯಾಕ್ಯಂ ಭಾರತಂ ಮಹತ್ ವಾಚ್ಯತೆ ಯತ್ರ ಸತತಂ, ನಿತ್ಯ ಅದರ ಬಗ್ಗೆ ಚಿಂತನೆಯಲ್ಲಿ ಆಗುತ್ತೋ ಅಲ್ಲಿ 3 ಸಿಗುತ್ತಂತೆ. ಶ್ರೀಹಿ ಕೀರ್ತಿಶ್ಚ ವಿದ್ಯಾಚ ಭವಂತಿ ಮುದಿತಾಹ ಸದಾ. ಅದು ಹೇಳುವಾಗ ಶಬ್ದ ಬೇರೆ ಮಾಡಿದ್ದಾರೆ. ಸಂತೋಷಪಟ್ಟು ಇರ್ತಾರೆ ಈ 3 ಅಂತ. ಅವರು 3 ಅಂತ ಹೇಳುವುದಿಲ್ಲ, 3 ಅಂತಾರೆ. ಶ್ರೀಹಿ ಕೀರ್ತಿಶ್ಚ ವಿದ್ಯಾಚ, 3 ಹೆಣ್ಣು, 3 ಹೆಣ್ಣುಮಕ್ಕಳು ನಿರಂತರ ಭಾರತ ಚಿಂತನೆಯಲ್ಲಿ ನಮ್ಮ ಕೈಗೆ ಸಿಗ್ತಾರೆ ಅಂತ. ಶ್ರೀ ಅಂದರೆ ಸಂಪತ್ತು, ಕೀರ್ತಿ ಅಂದರೆ ಫೇಮು, ಆನಂತರ ಉಳಿದದ್ದು ವಿದ್ಯೆ ಅಂದರೆ ಜ್ಞಾನ. ಇದು 3. ನಿಜವಾಗಿ ಇದು 3 ಉಳಿಯಿತು. ಇದು 3ರ ಬಗ್ಗೆ ಬಹಳ ದೊಡ್ಡದಾದ ಮಾತಿದೆ. ಫಲಾನಿತ್ರೇಣಿ ಶಿಷ್ಯಂತೆ ವಿದ್ಯಾಕರ್ಮ ಸುತಾ ಇತಿ ಅಂತ. ಮನುಷ್ಯ ಬಿಟ್ಟು ಹೋಗುವ ಸಂಗತಿಗಳು ಯಾವುವು? ಇದು ಮಹಾಭಾರತ ಹಾಕಿದ ಪ್ರಶ್ನೆ. ಮನುಷ್ಯ ಬಿಟ್ಟು ಹೋಗಬೇಕಾದ ಸಂಗತಿಗಳು ಯಾವುವು ಅಂತ ಅಷ್ಟೇ ಹೇಳುವ ಮಹಾಭಾರತದ ಇಥಿಕ್ಸ್. ಇದು 3ರ ಬಗ್ಗೆ. ವಿದ್ಯಾ ಕರ್ಮ ಸುತ ಐತಿ. ಮೊದಲು ಮನುಷ್ಯ ಇಲ್ಲಿಂದ ಪಡೆಯಬೇಕಾದ್ದು, ಕೊಡಬೇಕಾದ್ದು, ತಿಳಿಬೇಕಾದ್ದು ವಿದ್ಯೆ ಜ್ಞಾನ.
ಇಲ್ಲಿ ಬಂದದ್ದು ಯಾಕೆ ಕೇಳಿದರೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ. ಎರಡನೇ ಸಂಗತಿ ಹೇಳ್ತಾರೆ ಕರ್ಮ, ಕೆಲಸ ಮಾಡಲಿಕ್ಕೆ, ಏನಾದರೂ ವರ್ಕ್ ಮಾಡಲಿಕ್ಕೆ, ನಿನ್ನ ಶಾಶ್ವತವಾದ ಕೆಲಸ ಇಲ್ಲಿ ಸಮರ್ಪಣೆ ಆಗಬೇಕು. ಮೂರನೇದು ಹೇಳ್ತಾನೆ ಮಕ್ಕಳು. ಇದು ಮೂರು ಮನುಷ್ಯನ ಉಳಿಯುವ ಸಂಗತಿಗಳು, ಅವನು ಪಡೆದಿರತಕ್ಕಂಥದ್ದಕ್ಕೆ ಒಂದು ದೃಷ್ಟಿಯಿಂದ ಪುರಾವೆಗಳು ಇದ್ದಾಗೆ. ಇದು ಮೂರನೆಯಲ್ಲಿ ಹೇಳಿದ್ದು ಶ್ರೀಷ್ಠ ಕೀರ್ತಿಷ್ಠ ವಿದ್ಯಾಚ. ಸಂಪತ್ತು ಏನು ಕೇಳಿದರೆ ಮಕ್ಕಳೇ ಸಂಪತ್ತು. ನಾವು ಏನನ್ನು ಪಡಿಬೇಕು ಕೇಳಿದರೆ ಸಂಪತ್ತು ಗೆದೆಯುವ ಮಕ್ಕಳನ್ನು ಪಡಿಬೇಕು, ಸಂಪತ್ತನ್ನು ಪಡೆಯುವಂತೆ ಮಕ್ಕಳಿಗೆ ಹೇಳಬೇಕು, ಹೊರತು ಮಕ್ಕಳಿಗೆ ಸಂಪತ್ತನ್ನು ಕೊಡಬಾರ್ದು. ಮಕ್ಕಳೇ ದೊಡ್ಡ ಸಂಪತ್ತು, ಅವರಿಗೇನಾದರೂ ಕೊಟ್ಟರೆ ಅವರು ಸೋಮಾರಿಗಳಾಗ್ತಾರೆ, ನಮ್ಮ ಸಂಪತ್ತಾಗುವುದಿಲ್ಲ, ಅವರು ವಿಪತ್ತಾಗ್ತಾರೆ. ಅವರು ಮಕ್ಕಳಿಗೆ ಸಂಪತ್ತನ್ನು ಪಡೆಯುವ, ಉಳಿಸುವ, ಬೆಳೆಸುವ ವಿಷಯವನ್ನು, ವಿಜ್ಞಾನವನ್ನು ಹೇಳಬೇಕಷ್ಟೇ ಹೊರತು ಅದು ಪೋಷಕರ ಕೆಲಸ. ಮತ್ತೆ ಮಕ್ಕಳಿಗೆ ಮಕ್ಕಳೇ ಸಂಪತ್ತು ಮಾಡಬೇಕಾದ್ರೆ ಮಕ್ಕಳನ್ನಿಗೆ ಸಂಪತ್ತು ಕೊಟ್ಟಬಾರ್ದು. ಇವರು ಹೇಳುವಂಥದ್ದು ಮಕ್ಕಳೇ ಸಂಪತ್ತು, ಅಂತಹ ಒಳ್ಳೆಯ ವಿದ್ವತ್ತು. ಅದರ ಒಟ್ಟಿಗೆ ವಿದ್ಯಾ ಕರ್ಮ ಸುತ ಇತಿ ಹೇಳಿದಾಗೆ ಶ್ರೀಹಿ ಕೀರ್ತಿ, ಕೆಲಸ ಅದು ಜನ ಹೇಳಬೇಕು, ಇವ ಹೇಳಿಕೊಂಡು ಬರುವುದಲ್ಲ, ಜನರು ಗುರುತಿಸಬೇಕು. ಕೀರ್ತನಾತ್ ಕೀರ್ತಿ ರುಚ್ಯತೆ, ಜನ ಹೇಳುವಂತೆ ಇದ್ರೆ ಅದು ಕೀರ್ತಿ. ತನ್ನ ಕೆಲಸವನ್ನು ಇಲ್ಲಿ ಮಾಡಿಟ್ಟು ಜನರ ಮುಂದೆ ಹೇಳುವಂತಾದರೆ ಅವನು ಉಳಿತಾನೆ, ಅವನಿಗೆ ಸಾವಿಲ್ಲ. ಯಾಕೆ? ಅವನ ಕರ್ಮ ಸಾವುವುದಿಲ್ಲ. ಕೀರ್ತಿ ಎಲ್ಲ ಕಡೆ ಹಬ್ಬಿದೆ. ಆದರೆ ಎರಡನೇ ಅಂಶ ಅದು ಕೀರ್ತಿ, ಅದು ಕರ್ಮದಿಂದ ಬರ್ತದೆ. ಮೂರನೇದು ಅವನು ಹೊತ್ಕೊಂಡು ಹೋಗ್ಬೇಕಾದ, ಅವನೇ ಪಡಿಬೇಕಾದದ್ದು ವಿದ್ಯೆ, ಅದು ಜ್ಞಾನ, ಅದು ಅದ್ಭುತವಾದದ್ದು. ಅವನು ಎತ್ತರಕ್ಕೇರಿದ, ಜನರ ಕೆತ್ತರವನ್ನು ಹೇಳುವುದನ್ನು ಮಾಡಿಕೊಟ್ಟ, ತನ್ನವರೆಲ್ಲದನ್ನು ಮುಂದುವರಿಸುವಂತೆ ಬೀಜ ಇಟ್ಟ. ಶ್ರೀಹಿ ಕೀರ್ತಿಶ್ಚ ವಿದ್ಯಾಚ ಭವಂತಿ ಮುದಿತ ಸದಾ. ಎಲ್ಲಿ ಮಹಾಭಾರತ ನಿತ್ಯ ತೆರೆದುಕೊಳ್ಳುತ್ತದೆ ಅಲ್ಲಿ ಅವನಿಗೆ ಯಾವುದೇ ರೀತಿಯಾದ ಕೊರತೆ ಬರುವುದಿಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ನಿರಂತರವಾದ ಚಿಂತನೆ ಸಾಗುವಂತೆ ಆಗಲಿ ಎಂತ ನೆಲೆಯಲ್ಲಿ ಹೇಳ್ತಾರೆ. ವಕ್ತಾರಂ, ನಿಜವಾಗಿದ್ದು ಮೂರು ಅಂಶ ಮೂರು ಜನರಿಗೆ ಹಂಚಲ್ಪಡುತ್ತದೆ. ಭಾರತಸ್ಥ್ಯಜ ವಕ್ತಾರಂ ಶ್ರೋತಾರಂ ಲೇಖಕಾಂಸ್ತತ ಪ್ರಪೂಜಯಂತಿ ಸಂಹೃಷ್ಟಾ ಸಿದ್ಧಾಷ್ಟ ಪರಮರ್ಷಯ. ಮಹಾಭಾರತ ಇವತ್ತಿನವರೆಗೆ ಉರುಳಲಿಕ್ಕೆ ಕಾರಣ ಯಾಕೆ ಕೇಳಿದರೆ ಅದನ್ನು ಓದುವವರಿಂದ, ಹೌದಾ? ಇರಲಿ, ಅದನ್ನು ಹೇಳುವವರಿಂದ ಮತ್ತೆ ಅದನ್ನು ಬರೆಯುವವರಿಂದ. ಇದು ಮೂರನೇ ಅಂಶ. ಇವತ್ತು ಪ್ರಿಂಟ್ ಆಗ್ತದೆ, ಆದ್ರಿಂದ ಸುಲಭ. ಒಂದು 50 ವರ್ಷದ ಹಿಂದೆ ಇರಲಿಲ್ಲ, 50-100 ವರ್ಷ ಹಿಂದೆ ಬರೆದು ಕೊಡಬೇಕಾಗಿತ್ತು. ಅದರಲ್ಲಿಯೂ ತಪ್ಪಾದರೆ ಭಾರಿ ಕಷ್ಟ ಇತ್ತು. ಬಹಳ ಸುಲಭವಾದ ಸಂಗತಿಗಳು, ಒಂದು ಅಕ್ಷರ ಹೆಚ್ಚು ಕಡಿಮೆ ಆದರೆ ನಮಗೆ ಇಡೀ ಕಾಂಟೆಸ್ಟ್ನಲ್ಲಿ ಏನೋ ಒಂದು ತಪ್ಪಿದಾಗ ಕಾಣುತ್ತೆ, ಅರ್ಥ ಆಗುವುದಿಲ್ಲ. ಒಂದು ಉದಾಹರಣೆ ಹೇಳುತ್ತೇನೆ. ಭೀಮಸೇನ ಅರಗಿನ ಮನೆಯಲ್ಲಿದ್ದ, ಬೆಂಕಿ ಬಿತ್ತು, ಅವನೇ ಕೊಟ್ಟದ್ದು. ಹೊರಟೋಗುವಾಗ ಹೇಗೆ ಹೊತ್ಕೊಂಡು ಹೋದ? ಸ್ಕಂದಮಾರೋಹ್ಯ ಜನನೀಂ ಯಮೌ ಅಂಕೇನ ವೀರ್ಯವಾನ್ ಪಾರ್ಥೋ ಗೃಹೀತ್ವಾ ಪಾಣಿಭ್ಯಾಂ ಪಾತರಂಹ ವೃಕೋದರ. ಕುತ್ತಿಗೆಯಲ್ಲಿ ಕುಂತಿಯನ್ನು ಕುಳ್ಳಿರಿಸಿದ್ದಾನೆ, ಗಟ್ಟಿಡ್ಕೋ ಅಂತೇಳಿ. ಸ್ಕಂದಂ ಆರೋಪ್ಯ ಜನನೀಂ ಯಮೌ ಅಂಕೇನ, ನಕುಲ ಸಹದೇವರನ್ನು ತೊಡೆಯಲ್ಲಿ ಹಾಕೊಂಡಿದ್ದಾನೆ, ಗಟ್ಟಿಡ್ಕೊಳ್ಳಿ ಅಂತ. ಪಾರ್ಥೋ ಗೃಹೀತ್ವಾ ಪಾಣಿಭ್ಯಾಂ, ಧರ್ಮರಾಜ ಮತ್ತು ಅರ್ಜುನನನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ರೆಡಿ, ಓಡಿ ಆಯ್ತು. ಸುರಂಗದಲ್ಲಿ ಹಾಕಿದ್ದಾನೆ, ಅಲ್ಲಿಂದ ಕಾಡಿಗೆ ಬಂದಿದ್ದಾನೆ, ಓಡ್ತಾ ಇದ್ದಾನೆ. ಹೇಗೆ ಹೋಗುವುದು? ತರಸ ಪಾದಪಾನ್ ಭಂಜನ್ ಪದ್ಭ್ಯಾಂ ಭೂಮಿ ವಿದಾರಯನ್, ನೆಲದಲ್ಲಿ ಕಾಲಿನಲ್ಲಿ ನೆಲವನ್ನು ಸೀಳ್ತಾ ಹೋಗ್ತಾನೆ. ಮತ್ತೆ ತರಸ ಪಾದಪಾನ್ ಭಂಜನ್ ಉಂಟು, ಬೇಗನೆ ಮರಗಳನ್ನು ಬೀಳಿಸ್ತಾ ಇದ್ದಾನೆ. ತರಸ ಅಂದರೆ ಬೇಗನೆ ಅಂತ ಅರ್ಥ, ಕೂಡಲೇ ಅಂತ. ಕೂಡಲೇ ಮರಗಳನ್ನು ಬೀಳಿಸ್ತಾ ಕಾಲಿನಲ್ಲಿ ದಾರಿ ಮಾಡ್ತಾ ಹೋದ ಅಂತ. ಇದೆಂಥದ್ದು ಅರ್ಥ ಕಾಣ್ತಾ ಇಲ್ಲ ನಮಗೆ ಸೊಗಸಾಗಿ. ಹಾಗೆ ಕೂಡಲೇ ಮರವನ್ನು ಬೀಳಿಸ್ತಾ ಅಂದರೆ ಕೂಡಲೇ ಯಾಕೆ ಬೇಕು? ಮರವನ್ನು ಬೀಳಿಸ್ತದಾಗ. ಅಲ್ಲಿ ನಿಜವಾಗಿ ತರಸ ಅಲ್ಲ ಇದ್ದದ್ದು, ಉರಸ ಇದ್ದದ್ದು. ಅದು ತಾ ಬಿದ್ದಿದೆ. ಯಾರಿಗೆ ಗೊತ್ತಾ? ಉರಸ ಅಂದರೆ ಎದೆಯಿಂದ ಅಂತ. ಎದೆಯಿಂದ ಮರಗಳನ್ನು ದೂಡಿಕೊಂಡು ಹೋಗುದು. ಮಕ್ಕಳಿಬ್ಬರು ಕೈಯಲ್ಲಿದ್ದಾರೆ, ಕೈಯಲ್ಲಿ ದೂಡ್ಲಿಕ್ಕೆ ಆಗೋದಿಲ್ಲ. ತಮ್ಮಂದಿರಿಬ್ಬರು, ಅಣ್ಣ ತಮ್ಮಂದಿರಿಬ್ಬರು, ಕೈಯನ್ನು ಬದಿ ಇಟ್ಕೊಳ್ತಾನೆ, ಸೊಂಟವನ್ನು ದೂರ ಮಾಡ್ತಾನೆ, ಎದೆಯನ್ನು ಢೀ ಕೊಡ್ಕೊಳ್ತಾನೆ. ಇದು ಕ್ಷತ್ರಿಯರ ಎದೆ ಅಂದ್ರೆ ಉನ್ನತವಾದ ಎದೆ ಅಂತ ಲಕ್ಷಣ. ಅದು ಸಿಂಹಸ್ಕಂದ. ಹಾಗಾಗಿ ವಿಶಾಲವಾದ ಗಟ್ಟಿಯಾದ ಎದೆಯಿಂದ ಮರಗಳನ್ನು ದೂಡಿಕೊಂಡು ಭೀಮಸೇನ ಕತ್ತಲಿನ ಕಾಡಿನಲ್ಲಿ ಓಡುತ್ತಿದ್ದ ಅಂತ. ಒಂದು ಅಕ್ಷರ ಹೆಚ್ಚು ಕಡಿಮೆ ಆದರೆ ಅರ್ಥ ಬೇರೆ ಆಗತ್ತೆ, ಗೊತ್ತಾಗೋದಿಲ್ಲ. ಇಂಥದ್ದೆಲ್ಲ ಹುಡುಕಿಕೊಂಡು ಉಳಿಸಿದ್ದು ಬರೆದವರು ತಿಳಿಸಿದ್ದು ಹೇಳಿದವರು
ಮತ್ತೆ ಬದುಕಿದ್ದು ಓದಿದವರಿಂದ, ಕೇಳಿಕೊಂಡವರಿಂದ. ಇವತ್ತು ನೀವು ಕೇಳಿದ್ದೀರಿ, ಭಾರತ ಉಳಿದಿದೆ. ನಾನು ಹೇಳಿದ್ದೇನೆ, ಭಾರತ ಉಳಿಯುತ್ತದೆ. ಅವರು ಬರೆದಿದ್ದಾರೆ, ಅದರಿಂದ ಭಾರತ ಉಳಿಯಿತು. 3 ಜನರಿದ್ದಾರೆ ಇಲ್ಲಿ ಹೇಳ್ತಾರೆ. ಇವರನ್ನೆಲ್ಲ ನೋಡಿಕೊಳ್ಳಿಕ್ಕೆ ಒಬ್ಬರಿದ್ದಾರಂತೆ. ಭಾರತಸ್ಥೆ ಚ ವಕ್ತಾರಂ ಶ್ರೋತಾರಂ ಲೇಖಕಾಂಸ್ತದ. ಇದೇ ಶ್ರೀ ಕೀರ್ತಿಷ್ಟ ವಿದ್ಯಾಚಿ. ಇದು 3 ಹಂಚಿಕೆ ಆದದ್ದು. ವಾಸ್ತವವಾಗಿ ಕೇಳಿದವರಿಗೆ ವಿದ್ಯೆ ಬರ್ತದೆ. ಅವರು ಕೇಳುವುದೇ ಅದಕ್ಕೆ, ಫಾರ್ ದ ಸೇಕ್ ಆಫ್ ನಾಲೆಜ್. ಮತ್ತೇನಿಲ್ಲ, ಭಾರತ ಕೇಳಿದ್ದರಿಂದ ನಾಳೆ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದಿಲ್ಲ, ಅಥವಾ ಹೊಟ್ಟೆ ತುಂಬಿ ಊಟ ಇವತ್ತು ರಾತ್ರಿ ಬೇಡ ಅಂತ ಕಾಣುವುದಿಲ್ಲ. ಕಂಡ್ರು ಮತ್ತೆ ಹಸಿವೆ ಆಗ್ತದೆ, ಬೆಳಿಗ್ಗೆ ಎದ್ದಾಗ ಬೀಳ್ತೀನಿ ಮತ್ತೆ. ಆದ್ರಿಂದ ಅದು ಟೆಂಪರರಿ, ಪ್ರಯೋಜನ ಇಲ್ಲ. ಮತ್ತೇನಾಗ್ತದೆ ಕೇಳಿದರೆ, ಭಾರತ ಕೇಳಿ ವಿಷಯ ಗೊತ್ತಾಗ್ತದೆ ಅಷ್ಟೇ. ನಾಲೆಜ್, ಸ್ಪಷ್ಟ ವಿಜ್ಞಾನ ಬರ್ತದೆ, ಏನು ಕತೆ ಹೇಗೆ ಅಂತ. ನಾನೀಗ ಹೇಳಿದಾಗೆ ಬೆಂಕಿ ಕೊಟ್ಟದ್ದು ಭೀಮ ಹೇಳಿದಾಗೆ, ಹೊರಗಿನ ಎಲ್ಲಿ ಕಥೆಯಲ್ಲಿ ಬೆಂಕಿ ಕೊಟ್ಟದ್ದು ಭೀಮ ಅಂತ ಇಲ್ಲ. ಮತ್ತೆ ಅದು ಪೂರ್ವಚನ ಒಬ್ಬ ಜನ ಮಾಡಿದ್ದಾನೆ, ಒಬ್ಬ ಯಾರೋ ಕಳ್ಳ ಬಂದು ಬೆಂಕಿ ಹಾಕಿದ್ದೆಲ್ಲ ಉಂಟು ಕತೆ. ಏನೇನೋ ಕತೆ ಬರೀತಾರೆ ಗೊತ್ತಿಲ್ಲ. ಭೀಮನೇ ಬೆಂಕಿ ಕೊಟ್ಟದ್ದು ಕಾದು, ಅದು ಯಾವಾಗ ಪುರೋಚನನ ತಂಗಿ ವಿಷ ಹಾಕಲಿಕ್ಕೆ ಅಡುಗೆಗೆ ಸೇರಿಕೊಂಡಾಗ, ಅವಳದ್ದು 5 ಜನ ಮಕ್ಕಳು ಬಂದಾಗ, ಈ ಮನೆಯಲ್ಲಿ ಒಂದು ಹೆಣ್ಣಾಯ್ತಾ ಪುರೋಚನ ತಂಗಿ, ಒಬ್ಬ ಬೆಂಕಿ ಕೊಡ್ಲಿಕ್ಕಿರುವ ದುರ್ಯೋಧನ ಜನ ಪುರೋಚನ ಆದ್ನ, ಮತ್ತೆ ಅವಳ 5 ಮಕ್ಕಳಾದ್ರ, ಈಗ ಬೆಂಕಿ ಕೊಡುವ ಅಂತ ಭೀಮಸೇನೆ ಬೆಂಕಿ ಇಟ್ಟು ಹೋದದ್ದು. ಜನಕ್ಕೆ ಜನ ಆಯ್ತು, ಹೆಣಕ್ಕೆ ಹೆಣ ಆಯ್ತು. ಬೆಳಿಗ್ಗೆದ್ದಾಗ ಎಲ್ಲರೂ 5 ಜನ ಪಾಂಡವರು ಸತ್ರು, ಕುಂತಿಯು ಸತ್ಲು, ಪುಣ್ಯಾತ್ಮ ಬೆಂಕಿ ಕೊಡ್ಲಿಕ್ಕೆ ಬಂದ ಪುರೋಚನನ್ನು ಹೋಗಲಾರದೆ ಸತ್ತ ಅಂತ ಜನ ಹೇಳಿಕೊಂಡ್ರು. ಅಷ್ಟೇ ಹೊರತು ಪಡಿಸಿದ್ರೆ ಮತ್ತೆ ಯಾರು ಗೊತ್ತಾಗ್ಲಿಲ್ಲ. ಇಲ್ಲಾದ್ರೆ ಬೇರೆ ದಿನ ಕೊಟ್ರೆ ಹೆಣ ಲೆಕ್ಕ ಹಾಕ್ತಾರೆ, ಜನ ಎಲ್ಲಿ ಹೋಯ್ತು ಅಂತ. ಪಾಂಡವರು ಎಸ್ಕೇಪ್ ಆಗಿದ್ದಾರೆ ಅಂತ ಹಿಡಿತಾರೆ. ಮತ್ತೆ ಇದೆಲ್ಲ ಮಾಡಿದ್ದು ಭೀಮಸೇನ ಪ್ಲಾನ್. ಇಷ್ಟು ಚಂದ ಕತೆ ಇದ್ದಾಗ ಬೆಳೆದಿದ್ದೆಲ್ಲ ಕತೆ ಬರಿತೇವೆ ನಾವು ಹೊರಗಿಂದ. ಅದಕ್ಕೆ ಹೇಳಿದ್ದು ಅನುವಾದ ಮಾಡುವುದು ಎಷ್ಟು ತಪ್ಪಿರ್ತದೆ, ಹೊತ್ತಗೆ ಬರಿವಾಗಿ ಹೇಗೆ ಹೋಗ್ತದೆ ಅಂತ. ಅದಿದ್ದು 3 ಜನರಲ್ಲಿ ಕೇಳುಗನಿಗೆ ವಿದ್ಯೆ ಬರ್ತದೆ. ಯಾಕೆ ಕೇಳಬೇಕು ಅಂತ ಅರ್ಥ ಆಗತ್ತೆ, ತಪ್ಪಿಲ್ಲದೆ ಕೇಳುವಂಥದ್ದು. ತಪ್ಪು ಕೇಳಿದ್ರೆ ಭೀಮಸೇನಿಗೆ ಅಪಚಾರ, ಮತ್ತೆ ಅವನು ಪುಣ್ಯಕ್ಕೆ ಹತ್ತಿರ ಸಿಗುವುದಿಲ್ಲ, ನಮಗೆ ಗದ್ದೆಯಲ್ಲಿ ಬಡಿಯುವುದಿಲ್ಲ ಅಂತ ಧೈರ್ಯ. ಇಲ್ಲಾದ್ರೆ ಭೀಮಸೇನ ಪೌರುಷಕ್ಕೆ ನಾವು ಹೀಗೆಲ್ಲ ಮಣ್ಣು ಬಳಿದ್ರೆ ಕಷ್ಟ ಆಗುವುದಿಲ್ಲ. ಯಥಾರ್ಥವಾದ ಅರಿವು ಬೇಕು ನಮಗೆ. ಅಂದ ಕೇಳುಗನಿಗೆ ವಿದ್ಯೆ ಬರ್ತದೆ, ಹೇಳುಗನಿಗೆ ಕೀರ್ತಿ ಬರ್ತದೆ. ಹೇಳ್ತಾರೆ, ಹೇಳಿದ್ದಾರೆ, ಹೇಳಿಸ್ತಾರೆ ಅಂತ. ಬರೆದವನಿಗೇನು ಸಿಗುತ್ತೆ ಅಂದರೆ ಸಂಪತ್ತು ಬರುತ್ತೆ. ಅಕ್ಷರ ಮೇಲೆ ಕೈ ಆಡಿಸಿದ್ದಾನವ, ಅರ್ಥ ಆಗದಿದ್ರು ಅದನ್ನು ಉಳಿಸಿದ್ದಾನಲ್ಲ, ದೇವರವನಿಗೆ ಭಾಗ್ಯ ಕೊಡ್ತಾರೆ. ಹೀಗೆ ಶ್ರೀಶ್ಚ ಕೀರ್ತಿಶ್ಚ ವಿದ್ಯಾಚ ಅಂದ್ರು. ಭಾರತಸ್ಥೆ ಚ ವಕ್ತಾರಂ ಶ್ರೋತಾರಂ ಲೇಖಕಾಂಸ್ತತ ಪ್ರಪೂಜಯಂತಿ ಸಂಮೃಷ್ಟ ಸಿದ್ಧಾಶ್ಚ ಪರಮರ್ಷಯ. ಋಷಿಗಳು, ಜ್ಞಾನಿಗಳು, ತಿಳಿದವರು, ಈ ಜ್ಞಾನ ಯೋಗಕ್ಕಾಗಿ ಮುಡಿಪಾಗಿದ್ದವರು. ಆದ್ದರಿಂದ ತಿಳಿದವರ ಮೇಲೆ ಅವರಿಗೆ ಬೇಕಾದಷ್ಟು ಮಮತೆ. ಋಷಿಗಳಿಗೆ ಆರ್ಷವಾದ ಪ್ರಪಂಚ ಒಂದು ಉಳಿಯಿತಲ್ಲ ಅಂತ, ಜನ ಓದ್ತಾರಲ್ಲ ಅಂತ ಖುಷಿ. ಅವರು ಅನುಗ್ರಹ ಮಾಡ್ತಾರೆ. ಆನಂತರ ಸಿದ್ಧರು ಇದ್ದಾರೆ, ಆಲ್ರೆಡಿ ಗೆದ್ದವರವರು, ಸಿದ್ಧಿಯನ್ನು ಪಡೆದವರು, ಅವರು ದೇವತೆಗಳು, ಒಳಗೆ ಇರ್ತಾರೆ ಅವರು. ಅವರಿಗೆ ಭಾರಿ ಖುಷಿಯಾಗತ್ತೆ. ಯಾರ ಬಗ್ಗೆ ಖುಷಿಯಾಗತ್ತೆ? ಅದನ್ನು ತಿಳಿಸಿಕೊಡ್ತಾರಲ್ಲ ಅಂತ ಹೇಳಿ. ತಿಳಿಸಿಕೊಡುವವನ ಮೇಲೆ ಸಾಮರ್ಥ್ಯ ತುಂಬಿಸ್ತಾರೆ. ಹೇಳಬೇಕು ಅಂತ ಇಷ್ಟಪಟ್ಟರೆ ಆಯಿತು, ದೇವತೆಗಳು ಹೇಳಿಸ್ತಾರೆ. ಬಾಯಲ್ಲಿ ಕೂತು, ಮನಸ್ಸಿನಲ್ಲಿ ಕೂತು, ಕಿವಿಯಲ್ಲಿ ಕೂತು ಎಲ್ಲ ಅವರ ಕೆಲಸ ಅದು. ಹೇಳಿಸಬೇಕು, ಸಂಪಾದನೆ ಆಗಬೇಕು ಅವರಿಗೆ. ಮತ್ತೆ ಹಾಗಾಗಿ ಅವರಿದ್ದಾರೆ. ಹಾಗೆ ಕೇಳುಗನಿಗೆ ವಿದ್ಯೆ ಸಿಗತ್ತೆ, ಜ್ಞಾನಿಗಳಾಗಿ ಋಷಿಗಳು ಅವರನ್ನು ಹರಸ್ತಾರೆ. ಹೇಳುಗರಿಗೆ ದೇವತೆಗಳು ಬರ್ತಾರೆ, ಅವರವರನ್ನು ಹೇಳಿಸ್ತಾರೆ. ಮತ್ತೆ ಬರೆಯುವವರಿಗಿದ್ದಾರೆ ರಾಜಾಶ್ರಯಗಳು, ಮತ್ತೆ ಕರ್ಮಯೋಗಿಗಳಿದ್ದಾರೆ ಮಧ್ಯೆಯಲ್ಲಿ, ಮನುಷ್ಯೋತ್ತಮರು, ಅವರೆಲ್ಲ ಅದರಲ್ಲಿ ಸೇರಿಕೊಳ್ಳುತ್ತಾರೆ. ಅಂದ್ರೆ ಅವನಿಗೆ ಸಾಮರ್ಥ್ಯ ಕೊಡ್ತಾರೆ. ಬರೆಯುವ ವ್ಯವಸ್ಥೆ, ಬರೆಯುವ ವಸ್ತುಗಳು ಹಾಗೆಲ್ಲ ಬಹಳ ಕಡಿಮೆ. ಈಗೆಲ್ಲ ಬೇಕಾದಷ್ಟು ಸಿಗುತ್ತೆ, ಓದುವರಿಲ್ಲ. ನೋಡಿ, ಓದಲಿಕ್ಕೆ ಮೆಟೀರಿಯಲ್ಸ್ ಇದೆ. ಈಗ ಬುಕ್ಸ್ ಇದೆ, ಪೆನ್ಸಿಲ್ಸ್ ಇದೆ, ಅಥವಾ ಜೆರಾಕ್ಸ್ ಇದೆ, ಸ್ಕ್ಯಾನಿಂಗ್ ಇದೆ. ನೋಡಿ ಎಷ್ಟು ಮುಂದೋಗಿದ್ದೆ ನಾವು. ಎಲ್ಲವನ್ನು ಎಷ್ಟು ದೊಡ್ಡದು ಮಾಡಿ, ಬೋಲ್ಡ್ ಮಾಡಿ ಲೆಟರ್ಸ್ ನೋಡ್ಲಿಕ್ಕೆ ಬರ್ತದೆ, ಬ್ರೈಟ್ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಓದುವುದಿಲ್ಲ ಈಗ. ಆವತ್ತು ಇದ್ಯಾವುದೇ ಇರಲಿಲ್ಲ, ಕಾಗದ ಇರಲಿಲ್ಲ, ಪೆನ್ಸಿಲ್ ಇರಲಿಲ್ಲ, ಟೈಮ್ ಇರಲಿಲ್ಲ, ಸ್ಕ್ಯಾನರ್ ಇರಲಿಲ್ಲ, ಜೆರಾಕ್ಸ್ ಇರಲಿಲ್ಲ, ರಕ್ಷಣೆ ಮಾಡಲಿಕ್ಕೆ ಬೈಂಡ್ ವ್ಯವಸ್ಥೆ, ತಟ್ಟಿ ಪುಸ್ತಕ, ಪ್ಲಾಸ್ಟಿಕ್ ತೊಟ್ಟೆ ಇರಲಿಲ್ಲ. ಆಗ ಒಂದು ತೊಟ್ಟೆ ಸಿಕ್ಕಿದ್ರೆ ಎಷ್ಟು ಆಯಾಸ ಗೊತ್ತುಂಟು, ಪುಸ್ತಕದಲ್ಲಿ ತುಂಬಿಸುವುದೇನು, ಹಾಗೆ ಇಟ್ಕೊಳ್ಳುವುದೇನು. ಈಗ ಬೇಕೇ ಬಿಟ್ಟಿ ಇದೆ, ಆದರೆ ಯಾರಿಗೂ ಓದುವುದು ಬೇಡ. ಅಕ್ಷರದ ಮೇಲೆ ಕಣ್ಣು ನೋಡುವುದು ಇಲ್ಲೀಗ. ಎಷ್ಟು ಕಷ್ಟ ಇತ್ತು ನೋಡಿ. ಒಂದು ತಾಡವಾಲೆಯ ಕತೆ, ದೀರ್ಘಕಾಲದ ಬದುಕು, ಇವತ್ತು ಓದ್ಲಿಕ್ಕೆ ಯಾರಿಗೆ ಬೇಡ ಆಗ್ಲಿಕ್ಕೆ ಬಂದಾಗ. ಅದಕ್ಕೆ ಅವರು ಹೇಳಿದ್ರು, ಲೇಖಕರ ಮೇಲೆ ಕರ್ಮಯೋಗಿಗಳು ಅಂದ್ರವರನ್ನು. ದೊಡ್ಡ ಕರ್ಮಯೋಗಿ, ಅಕ್ಷರ ತಪ್ಪದಂತೆ. 1-2 ಅಡಿ ಉದ್ದದ ತಾಡವಾಲೆ ರೀ. ಕಣ್ಣಿಲ್ಲಿಂದ ಓಡಿಸಿದ್ರೆ ಆ ಕಡೆಗೆ ಓಡುವಾಗ 2ನೇ ಲೈನ್ ತಪ್ಪುತ್ತೆ, ಕುತ್ತಿಗೆ ನೋವಾಗುತ್ತೆ ಇಷ್ಟು ಸತಿ ಆಚೀಚೆ ಮಾಡಿದಾಗ. 1 ಪೇಜಿನಲ್ಲಿ 20 ಗೆರೆ ಓದಿದಾಗ ನಾನ್ ಸ್ಟಾಪ್ ಆಗಿ ಲೆಟರ್ಸ್, ಒಂದು ಕಡೆಯೂ ಸ್ಪೇಸ್ ಇಲ್ಲ.
ಅದ್ಭುತವಾದ ವ್ಯವಸ್ಥೆ. ಓದಿಕೊಂಡು ಹೋದ ತಲೆಯೇ ಕೊಡಬೇಕು, ಎಲ್ಲಿ ಕೊಡಬೇಕು ನಿಲುಗಡೆ ಅಂತ 10 ಸರ್ತಿ ಓದಿದಾಗ ಅಟೆನ್ಷನ್ ಕೊಡ್ಲಿಕ್ಕಾಗತ್ತೆ. ಇಂಥದ್ದು 200-300 ಪುಟಗಳು, ಹಾಳೆಗಳು, 2 ಕೈಯಲ್ಲಿ ಎತ್ತಿ ತಿರುಗಿಸಬೇಕು. ಈಗ ಅದೇ ಹೇಳ್ತದೆ, ನಾವು ಓದಬೇಕಾಗಿಲ್ಲ. ಅಂಥದ್ದು ಬಂದಿದೆ ರೀಡರ್ಸ್ಗಳು. ಪುಸ್ತಕ ತೆರೆದು ಪೇಜ್ ಸಂಖ್ಯೆ ಕೊಟ್ಟರೆ ಅದೇ ಹೇಳ್ತದೆ, ಆದರೂ ನಾವು ಕೇಳೋದಿಲ್ಲ. ಏನು ಗಮ್ಮತ್ ನೋಡಿ. ಇದಿಷ್ಟನ್ನು ಅವ್ರು ಕೊಟ್ಟ ರೀತಿಗಳು. ಜಯೋ ನಾಮೇತಿ ಹಾಸೋಯಂ ಜಯಾರ್ಥಂ ಜಯಾರ್ಥಂ ಪಟೇಜ್. ನಿಜವಾಗಿ ಇದಕ್ಕೆ ಯಾವುದಕ್ಕೋಸ್ಕರ ಓದಬೇಕು ಕೇಳಿದ್ರೆ ಶ್ರೋತವ್ಯಂ ಜಯಮಿಚ್ಛುನಾ ಅಂತಾರೆ. ಗೆಲ್ಲಬೇಕಾದ್ರೆ ಇದನ್ನು ಕಲಿಬೇಕು ಅಂತಾರೆ. ಯಾರೆಲ್ಲ? ರಾಜ, ರಾಜ್ಞಾ, ರಾಜಸುತೈಶ್ಚೈವ ಗರ್ಭಿಣ್ಯಾ ಚೈವ ಯೋಷಿತ. ಈಗ ನಾವು ಮುಟ್ಲಿಕ್ಕೆ ಬಂದದಾಗೆ ಭಾರತ ಯಾರಿಗೆ ಬೇಕು ಯಾರಿಗೆ ಬೇಡ ಅಂದಾಗ ಎಲ್ಲರಿಗೂ ಆಗುತ್ತಲ್ಲ ಅಂತಾರೆ ಭಾರತ. ಜಯೋ ನಾಮೇತಿ ಹಾಸೋಯಂ, ಇದು ಜಯ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಭಾರತಕ್ಕೆ. ಇದು ಶ್ರೋತವ್ಯಂ ಜಯಮಿಚ್ಛತ, ಯಾರಿಗೆ ಗೆಲುವು ಬೇಕು ಸಂಸಾರದಲ್ಲಿ, ಯಾರು ಗೆಲ್ತೇವೆ ಅಂತ ಹೇಳ್ತಾರೆ, ಯಾರು ಸೋಲ್ಬಾರ್ದು ಅನ್ನಿಸ್ತಾರೆ, ಅವರೆಲ್ಲ ಓದಬೇಕು. ರಾಜನಿಗೆ ಗೆಲುವು ಇರಲಿ, ರಾಜನ ಮಕ್ಕಳಿಗೂ ಬೇಕೆ. ಮತ್ತೆ ಗರ್ಭಿಣ್ಯಾ ಚೈವ ಯೋಷಿತ ಅಂತಾರೆ. ಗರ್ಭಿಣಿಯರು ಓದ್ಲಿಕ್ಕೆ ಉಂಟು ಹೇಳ್ತಾರೆ ನೋಡಿ, ಎಳೆದು ತರ್ತಾರೆ ಈಗ ಹೆಂಗಸರನ್ನು. ಎಷ್ಟೋ ಜನ ಹೇಳೋದುಂಟು, ಇದು ಗಂಡು ಸಂತಾನಕ್ಕೆ ಮಾತ್ರ ಓದ್ಲಿಕ್ಕಿರೋದು, ಗುರುಕುಲ ಶಿಕ್ಷಣ ಶಿಕ್ಷೆ ಹಾಗೆ ಹೀಗೆ ಅಂತ. ಹೆಂಗಸರಿಗೆ ಎಲ್ಲಿ ಉಂಟು ಓದು ಅಂತ. ಮತ್ತೆ ದ್ರೌಪದಿ ಹೇಳಿದ್ದೇನೆ, ನಾನು ಓದಿಕೊಂಡಿದ್ದೇನೆ ಅಂತ ಸಭೆಯಲ್ಲಿ ಹೇಳಿಕೊಂಡಿದ್ದಾಳು ಅವಳು ಬಂದು. ನಾನೆಲ್ಲ ಕಲಿತಿದ್ದೇನೆ, ನನಗೊತ್ತು ಇದು ಅಸತ್ಸಭೆ ಅಂತ, ಇದು ಯಾರು ಒಳ್ಳೆಯವರಿಲ್ಲ ಅಂತ ಹೇಳಿಬಿಟ್ಲು ಅವಳು. ಜಶ್ವೇ ಮಾಡ್ತಾಳೆ ಅಲ್ಲಿ ಕೂತ್ಕೊಂಡು ಎಲ್ಲರ ಎದುರು. ನಸಾ ಸಭಾ ಯತ್ರ ನ ಸಂತಿ ವೃದ್ಧ ನತೇ ವೃದ್ಧ ಯೇ ನವದಂತಿ ಧರ್ಮಂ ನಾಸೋ ಧರ್ಮ ಯತ್ರ ಚಲಯನ ವಿದ್ದಂ ನತ ಸತ್ಯಮೇ ಚಲಯನಾಪಿ ವಿದ್ದಂ ಅಂತ. ಇದು ಸಭೆಯ? ಎಲ್ಲಿದ್ದಾರೆ ವೃದ್ಧರು ಕೇಳ್ತಾರೆ. ಕೈ ಎತ್ತಲಿಕ್ಕೆ ಯಾರು ಹೋಗಲಿಲ್ಲ, ಭೀಷ್ಮ ದ್ರೋಣ ಎಲ್ಲ. ದ್ರೌಪದಿ ಕೇಳೋದು 50 ಆಗದವಳು ಅವಳು. ಇದು 700-800 ಹರೆಯದರಿದ್ದಾರೆ, ಯಾರು ಎತ್ತಲಿಲ್ಲ ನಾವು ವೃದ್ಧರು ಅಂತ. ಅವಳು ಹೇಳ್ತಾಳೆ, ನೀವು ವೃದ್ಧರಲ್ಲರಿ, ನತೇ ವೃದ್ಧ ಏ ನವದಂತಿ ಧರ್ಮಂ. ಧರ್ಮ ಹೇಳಲಿಕ್ಕಾಗದವರು ವೃದ್ಧರ ಮಕ್ಕಳು. ಇಲ್ಲಿ ಧರ್ಮ ಇಲ್ಲ. ನಾಸೋ ಧರ್ಮ ಯತ್ರ ನದಸ್ಯಮಸ್ತಿ. ಸತ್ಯ ಇಲ್ಲದು ಧರ್ಮ ಆಗುವುದು ಹೇಗೆ? ನತ ಸತ್ಯಮೇ ಚಲಯನಾನವಿದ್ದಂ. ಕಪಟದಲ್ಲಿ ಕೂತದ್ದನ್ನು ಸತ್ಯ ಹೇಳ್ತಾರ? ಇದು ಮೋಸ ಅನ್ನಲ್ಲ ಅವಳು. ಚಾಲೆಂಜ್ ಮಾಡ್ತಾಳೆ ಅವಳು ಧರ್ಮದ ಬಗ್ಗೆ. ಹೇಳಿರಿ ಯಾವನು ಧರ್ಮ, ಎಲ್ಲಿದೆ ಧರ್ಮ ಅಂತ. ಓದಿದ್ದೇನೆ ಹೇಳ್ತಾಳೆ ಆಗಲೇ ಅವಳು, ನಾನೆಲ್ಲ ತಿಳ್ಕೊಂಡಿದ್ದೇನೆ ಹೇಳ್ತಾಳೆ, ಕೇಳಿರಿ ಅಂತಾಳೆ ಅವಳು. ಹಾಗಾಗಿ ಹೆಂಗಸರಿಗೆ ಯಾರು ಹಿಂದಿನ ಕಾಲದಲ್ಲಿ ಓದ್ಲಿಕ್ಕೆ ಇಲ್ಲ ಹೇಳಲಿಲ್ಲ. ಓದ್ಲಿಕ್ಕೆ ಆಗಲಿಲ್ಲ ಎನ್ನುವುದು ಬೇರೆ ವಿಷಯ, ಓದ್ಲಿಕ್ಕಿಲ್ಲ ಎನ್ನುವ ವಿಷಯ ಬೇರೆ, ಓದ್ಲಿಕ್ಕೆ ಆಗಲಿಲ್ಲ ಎನ್ನುವ ವಿಷಯ ಬೇರೆ. ಓದ್ಲಿಕ್ಕೆ ಆಗದೇ ಇರುವುದು ಇವತ್ತು ಆಗದೇ ಇರುವವರಿಲ್ವಾ? ನಮ್ದು ಅನ್ಯಾಯ ಉಂಟಾ? ಎಲ್ಲೆಡೆ ಸಾಕ್ಷರತಾ ಆಂದೋಲನ ಶುರು ಮಾಡಿದ್ದೇವೆ, ಇಲ್ಲಿಟ್ರೆಸ್ ಇಲ್ಲ ಹೇಳೋದಾ? ಅದು ಎಲ್ಲ ಗೊತ್ತುಂಟ ಎಲ್ಲರಿಗೂ? ಇಲ್ಲ. ಎಷ್ಟು ಬೇಕೋ ಅಷ್ಟು, ಹೇಗೋ ಬೇಕೋ ಹಾಗೆ ಎಲ್ಲ ಸಿಕ್ಕಿದೆ. ಇವತ್ತು ನಾವು ಇಂಟರ್ನೆಟ್ಟಲ್ಲಿ ಅಂಗೈಯಗಲದಲ್ಲಿ ಸಿಗ್ತದೆ, ಆದರೆ ಓದುವುದು ಒಂದು ಇಲ್ಲ. ಮತ್ತೆಂತ ಪೂರಾ ಒಕ್ಕುವುದು ನಾವು, ಆದರೆ ಒಕ್ಕುವುದು ಬೇರೆ, ಬೇರೆದಿದ್ದದ್ದೇ ಒಕ್ಕು. ತಿನ್ನಬೇಕಾದ್ದನ್ನು ತಿಳಿಬೇಕಾದ್ದನ್ನೆಲ್ಲ, ಬೇಡದಿದ್ದದ್ದನ್ನೆಲ್ಲ ನೋಡ್ತೇವೆ. ನೋಡುವಾಗಲೇ ಗಂಟೆ ಆಗ್ತದೆ, ಇಂಟರ್ನೆಟ್ ಮುಗಿತದೆ, ಮತ್ತೆ ನಾಳೆ ಇಡುವ, ಮತ್ತೆ ಶುರು ಮಾಡೋದು ನಾಳೆ ಅಲ್ಲಿಂದಲೇ. ಹಾಗಾಗಿ ಇವತ್ತು ನಿಜವಾಗಿ ಬಹಳ ಅದ್ಭುತವಾಗಿ ಹೇಳಲಿಕ್ಕೆ ಹೊರಟದ್ದವರು ಗರ್ಭಿಣ್ಯಾ ಜೈವ ಯೋಷಿತ ಅಂತಾರೆ. ಹೆಣ್ಣಮ್ಮಗಳು ಹಡೆಯುವ ಮುಂಚೆ ಚಿಂತನೆಯನ್ನು ಗರ್ಭಕ್ಕೆ ಕೊಡಬೇಕು ಅಂತ ಅವಳು ಕೇಳಿ ಮಗುವಿಗೆ ಕೇಳಿಸ್ಬೇಕು. ಇದನ್ನೇ ಅವರು ಹೇಳಿದ್ದು. ಎಲ್ಲ ವಿಜ್ಞಾನ ಉಂಟು ಇಲ್ಲಿಂದ. ಅವರು ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ದಾರೆ ಅದನ್ನು. ಅಭಿಮನ್ಯು ಅದೇ ಹುಟ್ಟಿದ್ದು ಮಗು. ಹಾಗೆ ಅವ ಹೇಳ್ತಾನೆ, ನನಗೆಲ್ಲ ಗೊತ್ತುಂಟು ಹೋರಾಟ ಅಂತ. ಹೇಗೆ? ಅದು ಕೃಷ್ಣ ಹೇಳೋದೆಲ್ಲ ನಾನು ಸುಭದ್ರೆ ಒಳಗೆ, ಸುಭದ್ರೆ ನನ್ನ ತಾಯಿ ಒಳಗೆ ಕೂತೆ ಕೇಳಿದ್ದೇನೆ ಅಂತ. ಹೀಗೆಲ್ಲ ವಿದ್ಯೆಗಳು, ಎಲ್ಲ ವಿದ್ಯೆಗಳು ಹೋರಾಟದ ಅಂಗಳದಲ್ಲಿ ನಡೆಯುವ ತಾಕತ್ತುಗಳ ಬಗ್ಗೆ ಅವನು ಹೇಳ್ತಾನೆ, ಕಣಮುಚ್ಚಿಕೊಂಡು ಹೋದಾಗೆ. ಅದನ್ನ ಗರ್ಭದ ಒಳಗೆ ತಿಳಿಸಿಕೊಡ್ಲಿಕ್ಕೆ ಮಗುವಿಗೆ ಹೊರಗಿನಿಂದ ಸಾಧ್ಯ ಅಂತ. ತಾಯಿಯ ಕಿವಿ ಅದರ ಮನಸ್ಸಿಗೆ ಕನೆಕ್ಟ್ ಆಗಿರ್ತದೆ ಅಂತ. ಎಲ್ಲ ಇಷ್ಟೆಲ್ಲ ಅದ್ಭುತವಾದ ಸೈನ್ಸ್ಗಳು ಮಾಡಿ ತೋರಿಸಿದ ಕತೆ. ಅದರಿಂದ ವೇದವ್ಯಾಸರು ಬಾಯ್ಬಿಟ್ಟು ಹೇಳ್ತಾರೆ, ಹೆಂಗಸರು ಓದ್ರಿ, ಯಾರು ಬೇಡ ಹೇಳ್ತಾರೆ? ಮಹಾಭಾರತದಲ್ಲಿ ಗೀತೆ ಇದೆ, ವಿಷ್ಣು ಸಹಸ್ರನಾಮ ಸ್ತೋತ್ರ ಇದೆ. ಹೆಂಗಸರು ಹೇಳಬಾರ್ದು ಹೇಳಿದ್ರೆ? ಅವ್ರು ಹೇಳಿದ್ದೆ ಹೆಂಗಸರಿಗೋಸ್ಕರ. ಹೇಳಲಿಕ್ಕಿಲ್ಲ ಅಂದ್ರೆ ಅಂತ ಗರ್ಭಿಣಿ, ಅದು ಗರ್ಭಿಣಿಯಲ್ಲಿ ನಿಜವಾಗಿ ಗರ್ಭಿಣಿಗೆ ಜೋರಾದ ಚಿಂತನೆಗಳು, ಈ ಯುದ್ಧದ ಗತೆಗಳು ಎಲ್ಲ ಹೇಳಲಿಕ್ಕೆ ಹೋಗಬಾರ್ದು, ಎಲ್ಲಿ ಗಾಬರಿ ಆಗ್ತಾಳೆ ಅಂತ. ಅದಕ್ಕೆ ಅವಳು ಗಾಬರಿ ಆಗದ ರೀತಿಯಲ್ಲಿ ಅವಳನ್ನು ತಯಾರು ಮಾಡಬೇಕು ನಾವು. ಯಾವುದೇ ಭಯವನ್ನು ಇಲ್ಲದೆ ನಿರ್ಭಯವಾಗಿ ಅವಳು ತಾನು ತನ್ನನ್ನು ಹೊರಗೆ ಬರಬೇಕು. ಅದರಿಂದ ಕಲಿಸಿರಿ ಅವರನ್ನು ಹೇಳಿದ್ದು. ಸತ್ಯಯುದ್ಧವನ್ನು, ಚಿಂತನೆಯ ವ್ಯವಸ್ಥೆಯನ್ನು ಅವಳಿಗೆ ಯಾಕೆ ಕಮ್ಮಿ ಮಾಡಲಿಕ್ಕೆ ಉಂಟು? ಕೇಳಿಕೊಳ್ಳಿ. ಅದರಿಂದ ಗರ್ಭಿಣಿಯವರೂ ಓದಬೇಕಾದ ಸಂಗತಿ ಇದು ಅಂತ ಹೇಳಿಕೊಳ್ತಾರೆ. ಜಯೋ ನಾಮೇ ಇತಿಹಾಸೋಯಂ. ಯಾಕೆ ಅವಳು ಗೆಲ್ಲುದು ಬೇಡವಾ? ಸಮಾಜದಲ್ಲಿ, ಸಂಸಾರದಲ್ಲಿ ಅವಳಿಗೆ ವಂಚನೆ ಮಾಡಲಿಕ್ಕೆ ಉಂಟ? ಇಲ್ಲ, ಅವಳು ಓದಿಕೊಳ್ಳಿ.
ಅವಳಿಗೆ ಓದ್ಲಿಕ್ಕೆ ಇರತಕ್ಕಂಥ ಸಂಗತಿ ಇದು ಅಂತ ಹೇಳ್ತಾರೆ ಬಹಳ ಚೆನ್ನಾಗಿ. ಆದರೆ ಹೇಳುವಾಗ ಹೇಳಿದ್ರೊಮ್ಮೆ ಕೃತ್ವ ಬ್ರಾಹ್ಮಣ ಮಗ್ರತಃ ಅಂತ. ಒಬ್ಬ ಚಿಂತನಶೀಲನನ್ನು ಎದುರಿಟ್ಟುಕೊಂಡು ಮಾತಾಡಿ. ಯಾಕೆಂದ್ರೆ ಅವ ಪ್ರಶ್ನೆ ಕೇಳಲಿಕ್ಕೆ ಅವ ಇದ್ದಾನೆ. ನಮಗೆಂತ ಕೆಲವೊಮ್ಮೆ ಗಮ್ಮತ್ತಾಗೋದು ಅಂದರೆ ಅರ್ಥ ಆಗದಿದ್ದರೆ ಕೇಳಲಿಕ್ಕೆ ಕಷ್ಟ ಆಗ್ತದೆ. ಸುಮ್ಮನೆ ತಲೆಯಲ್ಲಿ ಆಡಿಸ್ಕೊಂಡು ಆಯ್ತಾಯ್ತು ಹೇಳಬೇಕಾಗತ್ತೆ. ಆದರೆ ಅವ್ರು ಹೇಳ್ತಾರೆ ಒಬ್ಬ ಒಳ್ಳೆ ಪ್ರಶ್ನೆಗಾರನನ್ನು ಎದುರಿಟ್ಕೊಳ್ಳಿ, ಚಿಂತನೆ ಅವನು ಮಾಡ್ತಾನೆ, ಆಗ ಪ್ರಶ್ನೆಗಳೆಲ್ಲ ಅಲ್ಲಿ ಹೊರಗೆ ಬರೋದ್ರಿಂದ ಒಳ್ಳೆ ರೀತಿಯಾದ ವಿಷಯಗಳು ವಿವರಣೆ ಹೊರಗೆ ಬರ್ತದೆ. ಒಬ್ಬ ಬೆಪ್ಪನನ್ನು ಕುಳ್ಳಿರಿಸಿ ಮಾತಾಡಿದರೆ ಅವನು ಎಂತ ಹೇಳಿದ್ರು ತಲೆ ಮಾತ್ರ ಅಲ್ಲಾಡಿಸ್ತಾನೆ, ಆದ್ರಿಂದ ತಪ್ಪಾದರೂ ಗೊತ್ತಾಗೋದಿಲ್ಲ. ಒಬ್ಬ ಜೋರಿದ್ದವನಿಗೆ ಹೇಳಿದ ಅದು ಯಾಕೆ ಹಾಗೆ. ಇದು ಉದಾಹರಣೆ ಎಲ್ಲಿ ಹೇಳಿದರೆ ಈ ಕೆಲವೊಮ್ಮೆ ಅಷ್ಟಮಂಗಳ ಪ್ರಶ್ನೆಗಳೊಂದು ಇರ್ತವೆ, ಅಲ್ಲಿ ಸಾರಿ ಬಿಡಿಸ್ತಾರೆ. ಆಗ ಎದುರಾಳಿ ಪ್ರಶ್ನೆ ಕೇಳಲಿಕ್ಕೆ ಕೂತ್ಕೊಳ್ಬೇಕು ಗಟ್ಟಿಯವ, ಅದು ಗೊತ್ತಿರಬೇಕು ಅವನಿಗೆ. ಶಾಸ್ತ್ರ ಒಟ್ಟಾರೆ ಕೇಳಲಿಕ್ಕಲ್ಲ, ಪ್ರತಿಯೊಂದು ಆಂಗಲ್ಸ್ಗಳಲ್ಲಿಯೂ ವಿಪರೀತವಾದ ನಡೆಗಳ ಬಗ್ಗೆ ಚಿಂತನೆ ಬೇಡ, ಅದು ಬಿಡಿ. ಅವನಿಗೆ ನೋವಾಗುವುದಾದ್ರೆ ಚೆಸ್ ತಗೊಳ್ಳುವ ಬೋರ್ಡ್, ಇಬ್ಬರು ಆಡುವಾಗ ಒಬ್ಬ ಮಧ್ಯದಲ್ಲಿ ಕೂತ್ಕೊಳ್ಬೇಕು. ಅವನ ಹತ್ರ ಸುಮ್ಮನೆ ಕೇಳಲಿಕ್ಕೆ ನಾವು ನೋಡಿ, ಈಗ ನಾನು ಯಾವ ಪಾನ ಇಡ್ಬೋದು ಹೇಳು ಅಂತ ಅವನಿಗೆ ಎದುರಿನವನಿಗೆ ಕಿರಿಕಿರಿ ಆಗ್ತದೆ. ಆದರೆ ಒಮ್ಮೆ ಟ್ರೇಸ್ ಮಾಡಿ ನೋಡಿ ಅದು ಇಟ್ಟರೆ ಹೀಗೆ ಆಗ್ತದೆ, ಇದು ತಂದ್ರೆ ಹೀಗೆ, ಮಿನಿಸ್ಟರ್ ತೆಗೆಯುವ, ಆನೆ ಬೇಡ, ಶುರು ಮಾಡ್ತಾನವ. ಒಂದು 3/4 ಗಂಟೆ ಒಂದು ನಡೆಗೆ ಬೇಕಾಗ್ತದೆ ಕೆಲವೊಮ್ಮೆ ಚಿಂತನೆ ಮಾಡಲಿಕ್ಕೆ. ಇದು ಚರ್ಚೆ ಅಂದರೆ, ವಾದ ಅಂದರೆ ಇದು. ವಾದೇ ವಾದೇ ಜಾಯತೆ ತತ್ವಬೋಧ ಅಂತಾರೆ. ಪ್ರಶ್ನೆ ಮಾಡ್ತಾ ಬಂದರೆ ವಿಷಯಗಳ ಬಹಳ ಚಂದವಾದಂತಹ ವಿವರಣೆ ಹೊರಗೆ ಬರ್ತದೆ. ಆದ್ರಿಂದ ಕೃತ್ವ ಬ್ರಾಹ್ಮಣ ಮಗ್ರತ ಅಂದು ಎದುರಿಟ್ಟುಕೊಂಡು ಹೇಳಿದ್ರು ಹೊರತು ಅವನಿಗೆ ಮಾತ್ರ ಅಂತ ಹೇಳಲಿಲ್ಲ. ಇತಿಹಾಸಮಿಮಂ ಪುಣ್ಯಂ ಮಹಾರ್ಥಂ ವೇದ ಸಂಹಿತಂ ವ್ಯಾಸೋಕ್ತಂ ಶ್ರೂಯತೆ ಏನ ಕೃತ್ವ ಬ್ರಾಹ್ಮಣ ಮಗ್ರತಃ ಅಂತ. ಒಬ್ಬ ಚಿಂತನಶೀಲನನ್ನು ಗಟ್ಟಿ ತಲೆಯವನನ್ನು ಮಾತಾಡುವವನನ್ನು ನೀನು ಇಟ್ಟುಕೊಂಡ್ರೆ, ಕೃಷ್ಣ ಹೇಳಿದ್ದೇನು ಅರ್ಜುನನಿಗೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ. ನೀನು ಮತ್ತೆ ಮತ್ತೆ ಪ್ರಶ್ನೆ ಕೇಳಿಕೊಳ್ಳಬೇಕು. ಪ್ರಶ್ನೆ ಕೇಳಿಕೊಂಡ್ರೆ ಮಾತ್ರವೇ ಉತ್ತರ ಕೊಡ್ತಾರೆ. ಪರಿಪ್ರಶ್ನೇನೆಯ, ಒಂದು ಪ್ರಶ್ನೆ ಕೇಳಿ ಉತ್ತರ ಬಂದು ಸುಮ್ಮನೆ ಕೂತ್ಕೊಳ್ಳು, ಮತ್ತೆ ಪ್ರಶ್ನೆ ಹಾಕಬೇಕು. ಹಾಗೆ ಮಾಡಿದರೆ ಮಾತ್ರ ನಿನಗೆ ಯಥಾರ್ಥ ಅರಿವು ಬರ್ತದೆ. ಇಲ್ಲ ಆದರೆ ಓವರ್ ಫ್ಲೋ ಆಗ್ತದೆ, ಮೇಲಿಂದ ಮೇಲೆ ಹೇಳಿಬಿಡ್ತಾರೆ, ಆಯ್ತಾಯ್ತು ಅಂತ ಹೋಗ್ಬೇಕಾಗತ್ತೆ. ಅದು ಬೇಡ. ನಮಗೆ ಸಿಲೆಬಸ್ ಇಲ್ಲ ಇಲ್ಲಿ ವಿಷಯ, ನಮಗೆ ಸಬ್ಜೆಕ್ಟ್ ಮಾತ್ರ. ಎಷ್ಟು ದಿನ ಆದರೂ ತೊಂದರೆ ಇಲ್ಲ, ಹೇಗೆ ಹೋದ್ರೂ ಪರವಾಗಿಲ್ಲ. ಆದ್ರಿಂದ ಮೊದಲ ಅಧ್ಯಾಯವನ್ನು 20ನೇ ಅಧ್ಯಾಯದೊಟ್ಟಿಗೆ ಕಲೆಕ್ಟ್ ಮಾಡಿ ಹೇಳ್ಬೋದು. ಅದು ಮುಂದೆ ಬರ್ತದೆ ಹೇಳಲಿಕ್ಕಿಲ್ಲ. ಮುಂದೆ ಬಂದರೆ ಮಗು ಮುಂದೆ ಓಡಿ ಕೂತ್ಕೊಳ್ತದ, ಇಲ್ಲ ಅಲ್ಲ, ಈಗ ಹೇಳಿ ಮತ್ತೆ ನೋಡುವಂಥದ್ದು. ಹಾಗಾಗಿ ಚಿಂತನಶೀಲನ ಎದುರಿಡು, ಕೇಳಲಿಕ್ಕೆ ಶುರು ಮಾಡಿ. ಎಷ್ಟು ಬೇಕಾದರೆ ಕೇಳು. ವೇದವ್ಯಾಸ ಇನ್ನೊಂದು ಕಡೆ ಹೇಳಿದರು, ಸ್ತ್ರೀಶೂದ್ರ ದ್ವಿಜಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯೇವಂ ಭವೇದಿಘ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಇದು ನೇರವಾದ ವೇದವ್ಯಾಸರ ನುಡಿ ಭಾಗವತದ್ದು. ನಾನು ಭಾರತ ಯಾಕೆ ಬರದೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಯಾರು ವೇದ ಸಂಸ್ಕಾರ ಆಗಿ ಕಲೀಲಿಕ್ಕೆ ಬರುವುದಿಲ್ಲ ಅಂಥವರಿಗೋಸ್ಕರವೇ ಭಾರತ ಕೊಟ್ಟದ್ದು ನಾನು. ಉಳಿದವರಿಗೆ ಬೇಡ ಅಲ್ಲ, ಅವರಿಗೆ ಬೇಕು ಅಂತಲೇ ಕೊಟ್ಟದ್ದು ಅಂತಾನೆ. ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ತ್ರಯೀನ ಶ್ರುತಿಗೋಚರ. ಇವರಿಗೆ ಕಲೀಲಿಕ್ಕೆ ವೇದ ಸಿಗುವುದಿಲ್ಲ, ಕೆಲಸ ಅಂತೇಳಿ ಮನೆಯಲ್ಲಿ ಬಿದ್ದು ಹೋಗ್ತಾರೆ. ಕರ್ಮಶ್ರೇಯಸಿ ಮೂಢಾನಾಂ, ದಡ್ರಾಗ್ತಾರೆ. ಅವರಿಗೂ ಶ್ರೇಯವಂಬವೇದಿಗ, ಅವರು ಸಂಸಾರದಲ್ಲಿ ಗೆಲುವನ್ನು ಸಾಧಿಸಬೇಕು, ಮೋಕ್ಷವನ್ನು ಪಡಿಬೇಕು. ಸ್ತ್ರೀಯರಿಗೂ ಮೋಕ್ಷ ಇದೆ, ಪಡಿಲಿಕ್ಕೆ ಆಗ್ತದೆ, ಚಿಂತನೆ ಅವರಿಗೂ ತೆರೆದಿದೆ. ಹೇಳಿಕೊಟ್ಟವರು ವೇದವ್ಯಾಸರು ತನ್ನ ಚಾವಡಿಯಲ್ಲಿ ಕರೆದು. ಆರ್ಷ ಪ್ರಪಂಚಕ್ಕೆ ಸ್ತ್ರೀಯರು ಅಧಿಕಾರಿಗಳು ಅಂತ ಮುಕ್ತವಾಗಿ ಹೇಳಿಕೊಂಡಿದ್ದಾರೆ ಅವರು. ಇತಿ ಭಾರತ ವಾಕ್ಯಾನ ಕೃಪಯಾ ಮುನಿನಾಕೃತ. ಇಲ್ಲಿ ಹೇಳುವ ಹಾಗೆ ಹೇಳಿದ್ದು, ಕೃತ್ವ ಬ್ರಾಹ್ಮಣ ಮಗ್ರತ ಅಂದ. ಸನರಹ ಸರ್ವಕಾಮಾಂಶ ಕೀರ್ತಿಂಚ ಪ್ರಾಪ್ಯ ಶೌನಕ ಗಚ್ಚೇತ್ ಪರಮಿಕಾಂ ಸಿದ್ಧಿಂ ಇತಿ ಮೇ ನಾತ್ರ ಸಂಶಯ. ಖಂಡಿತವಾಗಿಯೂ ಅವರು ಮೇಲಕ್ಕೆ ಬೀಳ್ತಾರೆ, ಸದ್ಗತಿಯನ್ನು ಪಡಿತಾರೆ, ಒಳ್ಳೆಯದಾದ ಸುಖವನ್ನು ಅನುಭವಿಸ್ತಾರೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಬಯಕೆಗಳು ಅವರದ್ದು ಪೂರ್ತಿ ಸಿಗತ್ತೆ. ಒಳ್ಳೆಯ ಮಕ್ಕಳನ್ನು ಪಡಿತಾರೆ, ಜ್ಞಾನಿಗಳ ಪ್ರಪಂಚ ತೆರೆದುಕೊಳ್ಳುತ್ತದೆ. ಆದ್ದರಿಂದ ಒಬ್ಬಳು ಗರ್ಭಿಣಿಗೆ ನಾವು ಪಾಠ ಮಾಡದಿದ್ರೆ ದೊಡ್ಡ ಪ್ರಪಂಚ ಹೊರಗೆ ಬರ್ತದಲ್ಲ. ಶುದ್ಧ ಪ್ರಪಂಚಕ್ಕೋಸ್ಕರ ಅವಳಿಗೆ ಪಾಠ ಮಾಡದೆ ನೀವ್ಯಾಕೆ ಅವಳನ್ನು ಮಿಸ್ ಮಾಡ್ತೀರಿ, ಓದ್ಲಿಕ್ಕೆ ಇಲ್ಲ ಹೇಳ್ತೀರಿ? ಹೆಂಗಸರು ಬಂದರೆ ಒಂದು ಮಗು ಚೆನ್ನಾಗಿ ಕಲಿತದಲ್ಲ. ಬಾಯಲ್ಲಿ ಮಾತ್ರ ಜನನಿ ಮೊದಲ ಪಾಠ ಶಾಲೆ ಹೇಳುದ, ಮೊದಲ ದೂರು ಅಂತ ಕಲಿಸ್ಲಿಕ್ಕಿಲ್ವಾ? ಕಿಂಡರ್ ಗಾರ್ಡನ್ ಹಾಕಿ ಬಿಡುದು ಮಕ್ಕಳನ್ನು. ಮನೆಯಲ್ಲಿ ಕಲೀರಿ ಆದಷ್ಟು. ಇನ್ನು ತಾಯಿಗೆ ಗೊತ್ತಿಲ್ಲ ಅಂದರೆ ಮತ್ತೆ ಶಾಲೆಗೆ ಹೋಗಿ ಅಲ್ವಾ? ಇವತ್ತು ತಾಯಿಗೆ ಏನು ಗೊತ್ತಿಲ್ಲ ಅಂತಲೇ ಶಾಲೆಯಲ್ಲಿ ಹೇಳಿಕೊಡ್ತಾರೆ. ಮನೆಗೆ ಬಂದು ನೀನು ಸುಮ್ಮನೆ ಕೂತ್ಕೋ, ನಿನಗೆಂತ ಗೊತ್ತಿಲ್ಲ ಹೇಳಿದ್ದಾರೆ ಟೀಚರ್, ನಾವೇ ಸಾರ್ವಭೌಮರು ಅಂತ ಹೇಳ್ತಾರೆ. ಇದು ತಪ್ಪು. ಆದ್ರಿಂದ ಮೊದಲು ವೇದವ್ಯಾಸರು ಹೇಳಿದ್ದೆ, ವೇದಾಂತ ಪ್ರಪಂಚವನ್ನು ಹೆಂಗಸರಿಗಾಗಿ ತೆರೆದಿದ್ದೇನೆ ಅಂತಾರೆ. ಇವತ್ತು ನಾವು ಅವ್ರು ಹೇಳಬಾರ್ದು ಅಂತ ಹೇಳಿಕೊಂಡು ತಿರುಗಿದಷ್ಟು ನಾಚಿಕೆ ಅಲ್ವ? ಆದ್ರಿಂದ ಎಲ್ಲರೂ ಮಹಾಭಾರತ, ಅದರಲ್ಲಿ ಇರತಕ್ಕ ಗೀತೆ, ಅದರಲ್ಲಿರತಕ್ಕಂತಹ
ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ಎಲ್ಲರೂ ಅಧಿಕಾರಿಗಳು ಅಂತ ಭಾರತ ಕೊನೆಗೊಮ್ಮೆ ಮುಕ್ತವಾಗಿ ಹೇಳಿಕೊಂಡಿದೆ. ಹೀಗಾಗಿ ಇವತ್ತು ಅದರ ಕೇಳುವ ಬಗ್ಗೆ ಕೆಲವು ಮಾತು ಹೇಳಿದೆ. ಇನ್ನು ಕೇಳಿಕೊಂಡೇನು ಮಾಡಲಿಕ್ಕುಂಟು ಎನ್ನುವುದರ ಬಗ್ಗೆ ಕೆಲವು ಚಿಂತನೆಯನ್ನು ನಾಳೆ ನೀಡುವ. ಅದಕ್ಕೆ ಮೊದಲೊಂದು ಮಾತು, ಇವನ್ನೆಲ್ಲ ಲೋಕಕ್ಕೆ ಹೆಚ್ಚು ಕೊಡುವ ನಮ್ಮ ಪಟ್ಟಾಭಿ ರಾಮಚಂದ್ರಾಚಾರ್ಯರು ಯೂಟ್ಯೂಬಿನಲ್ಲಿ. ರಾಘವೇಂದ್ರಾಯರು ತುಂಬ ಆತ್ಮೀಯರು ಹೌದವರು. ಹಾಗಾಗಿ ಅವರ ಎಷ್ಟೋ ಪ್ರವಚನಗಳನ್ನು ಹಿಂದೆಲ್ಲ ಲೋಕಕ್ಕೆ ಇವತ್ತು ಮತ್ತೆ ಹೊರಗೆ ತಂದದನ್ನು ಬಿತ್ತರಿಸಿದ್ದಾರೆ, ಎಲ್ಲ ಭಾರತದ ಚಿಂತನೆ. ಹಾಗೆ ಈ ವೇದಿಕೆಯಲ್ಲಿ ಅವರಿಗೊಂದು ನಾವು ಗುರುತಿಸುವ ವಿಧಾನ ಅಂತೇಳಿ ರಾಘವೇಂದ್ರಾಯರವರಿಗೆ ಸ್ಮರಣಿಕೆ ಮತ್ತು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿ ನಮ್ಮನ್ನು ಸಂಭ್ರಮಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಕೃಷ್ಣ 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 ಹರೇ ರಾಮ. ಈ ಪಟ್ಟಾಭಿಯವರಿಗೆ ಸನ್ಮಾನ ಮಾಡಿದವರು ಎಷ್ಟು ಒಳ್ಳೆ ಜನ ಅಂತ ಹೇಳಿದರೆ, ಅವರು ಉಡುಪಿಯಲ್ಲಿ ಹೆಚ್ಚಿನ ಪ್ರವಚನ ಆದ್ದನ್ನು ರೆಕಾರ್ಡ್ ಮಾಡ್ತಾರೆ. ಆ ರೆಕಾರ್ಡ್ ಮಾಡಿದ ಒಂದು ಕಾಪಿ ನನಗೆ ಯಾವಾಗಲೂ ಬರ್ತಿತ್ತು. ಈಗಲ್ಲ, 15-20 ವರ್ಷದಿಂದಲೂ ನನಗೆ ಅವರು ರೆಕಾರ್ಡ್ ಮಾಡಿದ್ದೆಲ್ಲ ಅಲ್ಲಿ ಎಲ್ಲ ಇದರಲ್ಲಿ ರಾಜಾಂಗಣದಲ್ಲಿ ಮತ್ತು ಗೀತಾಂಜಲಿಯಲ್ಲಿ ಎಲ್ಲ ಕಡೆಯಲ್ಲಿ ಎಲ್ಲೆಲ್ಲ ಪ್ರವಚನ ಆಗ್ತದ, ಅನಂತೇಶ್ವರದಲ್ಲಿ ಪ್ರವಚನ ಅದೆಲ್ಲ ಅವರು ಕಾಪಿ ತೆಗಿತಾರೆ. ಆ ಕಾಪಿಯಲ್ಲಿ ಒಂದು ಕಾಪಿ ನನಗೆ ನಾನು ಹೇಳ್ದಿದ್ರು ನನಗೆ ಯಾವಾಗಲೂ ಬರ್ತಾಯಿತ್ತು. ಅದು ನಿಜವಾಗಿ ಅವರು ಜ್ಞಾನ ಯಜ್ಞ ಮಾಡ್ತಾ ಇದ್ದವರು. ಅವರಿಗೆ ಆದ್ದರಿಂದ ಅವರಿಗೆ ದೇವರು ಶ್ರೀಕೃಷ್ಣ ಪರಮಾತ್ಮ ಒಳ್ಳೇದು ಮಾಡಲಿ, ಹಾಗೆ ನಮ್ಮ ಶ್ರೀನಿವಾಸನು ಒಳ್ಳೇದು ಮಾಡಲಿ ಅಂತ ನಾನು ಕೇಳಿಕೊಳ್ತೇನೆ. ಶ್ರೀಯುತ ರಾಘವೇಂದ್ರಾಯರು ಅವರು ಕಳಿಸಿದ ಎಲ್ಲವನ್ನು ಕೇಳಿದ್ದಾರೆ ಎನ್ನುವುದು ನೆನಪಿಟ್ಟುಕೊಳ್ಳಿ. ಇದು ಆದರ್ಶ.